Thank you, ma'am. Thank you. Thank you, my dear friends and leaders and my ನಮ್ಮ ಕಂಪನಿಯ ಫೌಂಡರ್, ನಮ್ಮ ಟೀಮ್ ನ ಫೌಂಡರ್, ಟಾಪ್ 1 ID ಎಲ್ಲರಿಗೂ ಗೊತ್ತಿರುವಂತಹ ವಿಷಯ, ಕಂಪನಿಗೆ ಗೊತ್ತಿರುವಂತಹ ವಿಷಯ ನಮಗೆ ಗೊತ್ತಿರದೇ ಇರುತ್ತಾ. ಸೊ ಅಂತ ಒಂದು ಲೆಜೆಂಡ್ ಲೀಡರ್ ನಮ್ಮ ಸಂತೋಷ್ ಸರ್ಜಿಗೆ ಕೂಡ ಹಾಕ್ಲಿ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮೆಲ್ಲರನ್ನು ಜಾಯಿನ್ ಮಾಡಿಸಿದಂತ, ಒಟ್ಟುಗೂಡಿಸಿದಂತ ನಮ್ಮ ಹಾನರಬಲ್ MD ಸರ್ಜಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತಿದ್ದೀನಿ. ಬಿಕಾಸ್ ಅವ್ರು ಇಲ್ಲ ಅಂತಂದ್ರೆ ನಮ್ಗೆ ಈ ಫೀಲ್ಡೇ ಗೊತ್ತಿಲ್ಲ ಅಲ್ವಾ. ನಾವೆಲ್ಲೋ ನೀವೆಲ್ಲೋ ಇಂತಹ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ನ ಈ ನಮಗೆ ನೋಡಿ, ಇದ್ರಲ್ಲಿ ಈ ಫೀಲ್ಡ್ ಗೆ ಮೇನ್ ಆಗಿ ಬೇಕಾಗಿರೋದು ನಮ್ಗೆ ಎಜುಕೇಶನ್ ಬೇಕಾಗಿಲ್ಲ, ನಮ್ಗೆ ಅಂದ ಚಂದ ಎಂತದ್ದು ಬೇಕಾಗಿಲ್ಲ, ಮಾತಾಡೋ ಸ್ಕಿಲ್ ನಮ್ಮ MD ಸರ್ಜಿ ಹೇಳಿದ್ದಾರೆ. ಕನ್ನಡ ಒಂದ್ ಮಾತಾಡಕ್ಕೆ ಬರುತ್ತಾ ನಿಮ್ಗೆ? ಎಸ್, ಇದರಲ್ಲಿ ಸಾಧಿಸಬಹುದು. ಬಟ್ ನಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್, ಫಸ್ಟ್ ನಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೇಕು, ಮತ್ತೆ ಗುರು ಭಕ್ತಿ ಇರ್ಬೇಕು. ಏನೇ ಇದ್ರು ಕೂಡ ಗುರು ಅನ್ನೋದು ನಮ್ಗೆ ಇದ್ದೇ ಇರ್ಬೇಕಲ್ಲ. ಗುರು ಇಲ್ಲದೆ ನಾವು ನಡಿಲಿಕ್ಕೆ ಯಾವ್ದು ಒಂದು ಸ್ಟೆಪ್ ಇಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಸೊ ಅಂತಹ ಒಂದು ಬ್ಯೂಟಿಫುಲ್ ಗುರುಜಿಗಳು ನಮ್ಮ ಟೀಮ್ ನಲ್ಲಿ ಹಲವಾರು ಲೆಜೆಂಡ್ಸ್ ಇದ್ದಾರೆ. ಹಾಗೆ ಮೇನ್ ನಮ್ಮ ಸಂತೋಷ್ ಸರ್ಜಿ, ನಮ್ಮ ಈ RK ಫ್ಯಾಮಿಲಿಗೆ ಗುರುಕುಲ ಅಂತಾನೆ ಇನ್ನೊಂದು ಕೂಡ ಹೆಸರಿದೆ ಅಲ್ವಾ. ಸೊ ಎಜುಕೇಶನ್ ಇಸ್ ಮಸ್ಟ್. ಅದು ನರ್ಸರಿಯಿಂದ ಆಗ್ಲಿ, ಮತ್ತೆ ಅವರು ಅಪ್ಗ್ರೇಡ್ ಹೋಗ್ತಾ ಇರ್ಲಿ, ಏನೇ ಆಗ್ಲಿ, IAS IPS ಆದ್ರೂ ಕೂಡ ಅವ್ರ ಎಜುಕೇಶನ್ ಕಲ್ತ್ರೆ ಮಾತ್ರ ಆ ಸ್ಟೇಜಿಗೆ ಅವ್ರಿಗೆ ಹೋಗ್ಲಿಕ್ಕೆ ಸಾಧ್ಯ ಅಲ್ಲ. ಸೊ ಹಾಗಾಗಿ ನಮಗೆ ಕೂಡ ಇಲ್ಲಿ ಎಜುಕೇಶನ್ ಮಸ್ಟ್ ಬೇಕೇ ಬೇಕು. ಅದೇ ತರ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನೋಡಿ, ನಾವು ಇಲ್ಲಿ ಬಂದು ಈ ಪ್ಲಾಟ್ಫಾರ್ಮ್ ನಲ್ಲಿ ನಾವು ಇಂಡಿಯನ್ಸ್ ನೋ, ಈ ಕ್ಯಾಟಗರಿ, ಈ ರಿಲಿಜನ್, ಆ ರಿಲಿಜನ್ ಅನ್ನೋದಿಲ್ಲವೇ ಇಲ್ಲ. ವಿ ಆರ್ ಇಂಡಿಯನ್ಸ್. ನಮ್ಮ MD ಸರ್ಜಿ ಕೂಡ ಸರ್ ಅಹ್ಮದ್ ಹಿಂದೂಸ್ತಾನಿ ಅಂತ ಲೀಗಲ್ ಆಗಿ ನಮ್ಗೆ ಇದು ಮಾಡಿದ್ದಾರೆ ಅಲ್ವಾ. ಸೊ ಅದೇ ರೀತಿ ನಾನು ನಮ್ಮ ಈ ಬುಕ್ಕಿಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಗೀತಾ, ಖುರಾನ್ ಅಂಡ್ ಬೈಬಲ್ಗೆ ಈಕ್ವಲೆಂಟ್ ಆಗಿ ನಮ್ಮ ಈ ಕ್ಯಾಟ್ಲಾಗ್ ನ ನಾವು ಟ್ರಸ್ಟ್ ಮಾಡ್ಲೇಬೇಕು ಮಸ್ಟ್ ಅದು ಅಲ್ವಾ. ಬಿಕಾಸ್ ಆ ಒಂದು ಕ್ಯಾಟ್ಲಾಗ್ ಇಲ್ಲದೆ ನಾವು ಯಾರಿಗೂ ಕೂಡ ಎಜುಕೇಶನ್ ಕೊಡ್ಲಿಕ್ಕೆ ಆಗಲ್ಲ. ಅದ್ರಲ್ಲಿ ಹಲವಾರು ಇನ್ಫಾರ್ಮೇಶನ್ಸ್ ಇರುತ್ತೆ, ಹಲವಾರು ಟಾಪಿಕ್ಸ್ ಇರುತ್ತೆ, ಅದನ್ನ ನೋಡಿ ಕೂಡ ನಾವು ಹೇಳ್ಬಹುದು. ಸೊ ಎಷ್ಟೋ ಜನಕ್ಕೆ ಎಸ್ ಮೇಡಮ್ ನೀವು ಕ್ಯಾಟ್ಲಾಗ್ ಹೇಳ್ತೀರಾ, ನನಗೆ ಓದ್ಲಿಕ್ಕೆ ಬರಲ್ಲ. ಎಸ್, ಅದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್, ನಮ್ಮ ಕಮಲಮ್ಮ ಮೇಡಮ್ ಮೇಲೆ ಈ ತರ ಒಂದೊಂದು ಪ್ರಾಡಕ್ಟ್ ಕೂಡ ಹೇಳಿ ಅವರು ಎಷ್ಟೋ ಐಡಿಯಾಸ್ ಗಳನ್ನ ನೋಡಿ, ಇಂಥ ಪ್ರಾಡಕ್ಟ್ ಇದು ಈ ತರ ಎಜುಕೇಶನ್ ಎಲ್ಲರೂ ಓದ್ಲೇಬೇಕು, ಬರೀಲೇಬೇಕು ಅನ್ನೋದಿಲ್ಲ. ಸೊ ರಿಯಲಿ ಗುಡ್. ನಮ್ಮ ಈ ಡೈರೆಕ್ಟ್ ಮಾರ್ಕೆಟ್ ಸೆಲ್ಲಿಂಗ್ ಅನ್ನೋದು ಎಷ್ಟೋ ಬ್ಯೂಟಿಫುಲ್ ಆದ ಬಿಸ್ನೆಸ್ ಗಳು ಇರಬಹುದು. ಬಟ್ ಈ ಪ್ಲಾಟ್ಫಾರ್ಮ್ ಗೆ ನಾವು ಬರ್ಬೇಕಾದ್ರೆ ನಮಗೆ ಒಂದು ಬ್ಲೆಸ್ ಇದ್ರೆ ಮಾತ್ರ ಇದ್ರಲ್ಲಿ ನಾವು ಇರ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಓಕೆ, ವೆಲ್, ಎಲ್ಲರಿಗೂ ಗೊತ್ತಿರೋ ವಿಷಯ ಮತ್ತೆ ಒಮ್ಮೆ ನಾನು ರೀಕಾಲ್ ಮಾಡಿದ್ದೀನಿ ಅಷ್ಟೇ. ಸೊ ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ. ಹಾಗೆ ಇವತ್ತಿನ ಟಾಪಿಕ್ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಜನರಲ್ ಅಂತ ಹೇಳಿದಾರಲ್ವಾ ನಮ್ ಸರ್ಜಿ. ಸೊ ಜನರಲ್ ಅಂತಂದ್ರೆ ಸುಮ್ನೆ ಅದು ಇದಲ್ಲ, ನಮ್ಮ ಈ ಟಾಪಿಕ್ ಗೆ, ನಮ್ಮ ಈ ಬಿಸ್ನೆಸ್ ಗೆ, ನಮ್ಮ ಈ ಫೀಲ್ಡ್ ಗೆ. ಸೊ ಎಲ್ಲರೂ 3 ಡೇಸ್ ಹೇಗೆ ನಾವು ಸ್ಪೆಂಡ್ ಮಾಡಿದ್ವಿ ರಿಯಲಿ. ನಮ್ ಸರ್ಜಿ ಯಾವಾಗ ಇರ್ತಾರೆ 3 ಡೇಸ್ ಆದ್ಮೇಲೆ ನೀವು ಒಬ್ರಿಗೊಬ್ರು ಅಳ್ತೀರಾ, ಒಬ್ರಿಗೊಬ್ರು ಫೀಲ್ ಮಾಡ್ಕೊತೀರಾ, 100% ರೈಟ್ ಅಲ್ಲ. ಸೊ ನಾವೆಲ್ಲ ರಿಯಲಿ ನನ್ಗೆ ಕೂಡ ಮೀನ್ಸ್ ಹೇಳಿಕ್ ಆಗಲ್ಲ ಬಿಡಿ. ಅಂದ್ರೆ ಅಷ್ಟು ಫೀಲ್ ಇರುತ್ತೆ ನಿಜವಾಗ್ಲೂ. ಮಿಸ್ ಮಾಡಿದ್ರೆ ನಮ್ಮ ಸಿಚುವೇಶನ್ಸ್ ಆತರ ಇರುತ್ತೆ, ಕೆಲವು ಸಂದರ್ಭಗಳು. ಹಂಗಾಗಿ ಸೊ ರಿಯಲಿ ನಾವೆಲ್ಲರೂ ಒಟ್ಟಾಗಿ ಅಲ್ಲಿ ಗ್ಯಾದರ್ ಆಗಿ ಒಂದು ಟ್ರೈನಿಂಗ್ ಅಟೆಂಡ್ ಮಾಡಿದ್ವಿ. ಇದೇ ಒಂದು ಟ್ರೈನಿಂಗ್ ಅಲ್ಲಿ ನಿನ್ನೆ ನಡೆದಿದ್ದಂತಹ ಒಂದು ಟ್ರೈನಿಂಗು ನಮ್ಮ ಸಾಗರ್ ಸರ್ಜಿ ಕೂಡ ಬಂದಾಗ ಹೇಳಿದ್ರು ಏನಂತಂದ್ರೆ, ನೋಡಿ ನಾನು ಒಂದಿನ ಎಲ್ಲೋ ಕೂತಿದ್ದೆ, ನಮ್ಮ ಸಂತೋಷ್ ಸರ್ಜಿದು ಒಂದು ಅವರ ಒಂದು ಏನ್ ಅವರು ಸ್ಪೀಚ್ ಕೊಡ್ತಾ ಇದ್ರಲ್ಲ, ಅದು ನನ್ಗೆ ಒಂದು ಇನ್ಸ್ಪಿರೇಷನ್ ಆಯ್ತು. ಆಮೇಲೆ ನಮ್ಮ MD ಸರ್ಜಿ ಹೇಳಿದ್ರಂತೆ, 10th ರ್ಯಾಂಕ್ ಬರ್ತಾ ಡೈಮಂಡ್ ಬರ್ತಾ ನಿಮ್ಮ ನೆಕ್ ನ ಟೈಟ್ ಮಾಡ್ಕೊಳ್ಳಿ, ಮೀನ್ಸ್ ಸ್ಟ್ರೆಂತ್ ಆಗಿ ಇಟ್ಕೊಳ್ಳಿ. ಬಿಕಾಸ್ ಅಷ್ಟು ಆ ರ್ಯಾಂಕ್ ಗೆ ಬಂದ್ರೆ ಇವಾಗ ನೋಡ್ತಾ ಇದೀವಲ್ಲ ನಮ್ಮ ಲೆಜೆಂಡ್ಸ್ ಎಲ್ಲ, ಅವ್ರ ಎಂಟ್ರೆನ್ಸ್ ಹೇಗಿರುತ್ತೆ ಅಲ್ವಾ. ಸೊ ಹಂಗಾಗಿ ಯಾಕೆ ಹೇಳಿದ್ರಂತಂದ್ರೆ, ಸೊ ಅಷ್ಟೊಂದು ಗಾರ್ಲೆನ್ಸ್, ಅಷ್ಟೊಂದು ಇದೆಲ್ಲ ನಮ್ಮ ನೆಕ್ಕಿಗೆ ಬೀಳುತ್ತೆ. ಸೊ ಅದನ್ನೆಲ್ಲ ತಡ್ಕೊಳ್ಳುವಂತ ಶಕ್ತಿ ನಮಗಿರ್ಬೇಕು ಅಲ್ವಾ. ಬಿಕಾಸ್ ಅದನ್ನ ಮಾತ್ರ ತಡ್ಕೊಳ್ಳೋದಲ್ಲ, ಆ ಲೀಡರ್ಶಿಪ್ ಕ್ವಾಲಿಟಿಗೆ ಕೂಡ ನಮ್ಮಲ್ಲಿ ಕೂಡ ಒಂದು ಪವರ್ ಇರ್ಬೇಕು. ಸೊ ಅಂತ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಇಲ್ಲಿ ನಾವೆಲ್ಲ ಅಯ್ಯೋ ನಾವ್ ಇಷ್ಟೇ ಓದಿ ಬಿಟ್ಬಿಟ್ವಿ, ನಾನು ಏನೂ ಸಾಧಿಸ್ಲಿಲ್ಲ ಅಲ್ಲ. ಈಗ ನಮ್ಮ ಮಕ್ಕಳಿನ ನೋಡಿ ನಮ್ಗೆ ಒಂಚೂರು ಗಿಲ್ಟಿ ಫೀಲ್ ಆಗ್ತಾ, ಇವ್ರಲ್ಲ ಎಷ್ಟು ಚೆನ್ನಾಗಿ ಓದ್ತಿದ್ದಾರೆ, ಎಷ್ಟು ಚೆನ್ನಾಗಿ ಇದ್ ಮಾಡ್ತಾ ಇದಾರೆ. ಸೊ ಆದ್ರೆ ಈ ಫೀಲ್ಡ್ ಅಲ್ಲಿ ಅದೆಲ್ಲನೂ ನಾವು ಫುಲ್ಫಿಲ್ ಮಾಡ್ಕೋಬಹುದು. ನಾವು ಓದಿನೇ ಸಾಧಿಸ್ಬೇಕಂತಿಲ್ಲ, ಓದಿದೆ ಕೂಡ ಇದರಲ್ಲಿ ನಾಲೆಜ್ ತಗೊಂಡು ಇದ್ರಲ್ಲಿ ಏನ್ ಎವ್ರಿ ಡೇ ನಮ್ಗೆ ಒಂದೊಂದು ಸೆಷನ್ಸ್, ಒಂದೊಂದು ಲೆಜೆಂಡ್ಸ್ ಕೊಡ್ತಾ ಇದ್ರಲ್ಲ, ಅದನ್ನ ತಗೊಂಡು ಕೂಡ ನಾವು ಸಾಧಿಸಿ ಅವ್ರ ಮುಂದೆ ನಾವು ನಿಲ್ಬಹುದು. ಯಾರಿಗೆ ನೀನೆಲ್ಲ ಆಗಲ್ಲ, ನೀನ್ ಇಷ್ಟೇ, ನಿನ್ನಿಂದ ಏನ್ ಸಾಧ್ಯ ಇಲ್ಲ, ಏನ್ ಬರೀ ಇದೆ ಅಂತಾರಲ್ಲ,
ರಿಯಲಿ ಅಂತ ಕರೆದು ನಿಮಗೆ ಮಾತಾಡ್ಸುವಂತ ಸ್ಟೇಜ್, ಅಂತಹ ಒಂದು ಪ್ಲಾಟ್ಫಾರ್ಮ್, ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಇದೆ ಅಂತ ಹೇಳ್ತಾ ಇದ್ದೀವಿ. ಸೊ ಎಲ್ಲರಿಗೂ ಗೊತ್ತಿರುವ ಹಾಗೆ ನಮಗೆ ಲಾಸ್ಟ್ ಅಲ್ಲಿ ಒಂದು ನಿಜವಾಗ್ಲೂ ಲಾಸ್ಟ್ ಅಲ್ಲಿ ನಮ್ಗೆ ಒಂದು ಟಿಪ್ಸ್ ಸಿಗುತ್ತೆ. ಅದಕ್ಕೊಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಬೆಟ್ಟದ ನೆಲ್ಲಿಕಾಯಿ ನಾವು ತಿಂತೀವಿ, ಎಲ್ಲರಿಗೂ ಅದು ಫೀಲ್ ಇರುತ್ತೆ. ತಿನ್ನುವಾಗ ಒಂಥರ ತೊಗರು ಇರುತ್ತೆ, ಬಟ್ ಅದು ತಿಂದಾದ್ಮೇಲೆ ಒಂದು ಗ್ಲಾಸ್ ನೀರ್ ಕುಡಿಯುವಾಗ ಎಷ್ಟು ಸ್ವೀಟ್ ಇರುತ್ತಲ್ಲ ನಮ್ಗೆ. ಅದೇ ತರ ನಮ್ಮ ಒಂದೊಂದು ಸೆಷನ್ಸ್ ಕೂಡ ಕೇಳ್ತಾನೆ ಇರ್ತೀವಿ, ಬಟ್ ಲಾಸ್ಟ್ ಅಲ್ಲಿ ಸ್ವೀಟ್ ಆಗಿ ನಾವು ಆಚೆ ಬರ್ತೀವಿ. ಆ ಒಂದು ಗುಡ್ ರಿಸಲ್ಟ್, ಗುಡ್ ನ್ಯೂಸ್ ನ ಕೇಳ್ಕೊಂಡಲ್ವಾ. ರಿಯಲಿ ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಅಜ್ಜಿ. ಇಂತಹ ಒಂದು ನಮ್ಗೆ ಇಷ್ಟೊಂದು ನಮ್ಗೆ ಎಫರ್ಟ್ ಹಾಕಿ ನಾವೆಲ್ಲ ಕೂಡ ಮುಂದೆ ಬರ್ಬೇಕು. ಒಬ್ಬೊಬ್ರದ್ದು ರ್ಯಾಂಕ್ ಜಂಪ್ ಆಗಿ ಎಲ್ಲರೂ ನೀನ್ ಯಾರು ಅನ್ನೋದನ್ನ ಐಡೆಂಟಿಫೈ ಪ್ರೂಫ್ ಮಾಡಿ ತೋರಿಸ್ಲಿಕ್ಕೆ ಇದೊಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀರಾ. ಹಾಗೆ ನಮ್ಗೆ ಕೂಡ ಹಲವಾರು ನಮ್ಗೆ ಇದನ್ನ ಮೀನ್ಸ್ ನಮ್ಗೆ ಆಫರ್ಸ್ ನ ಕೊಟ್ಟು, ಎಸ್ ಏನಾದ್ರೂ ಒಂದು ಎಲ್ಲಿಯಾದ್ರೂ ಹೋದ್ರು ಕೂಡ ಬೈ ಒನ್ ಗೆಟ್ ತುಂಬಾ ಖುಷಿ ಅನ್ಸುತ್ತೆ. ಎಲ್ಲರಿಗೂ ಕೂಡ ಅಲ್ಲ, ಅದು ಡ್ರೆಸ್ ಆಗ್ಲಿ, ಒಂದು ಫುಡ್ ಗ್ರೈನ್ಸ್ ಆಗ್ಲಿ, ಏನಾದ್ರೂ ಆಗ್ಲಿ. ಅದೇ ತರ ನಮಗೆ ಈ ಆಫರ್ ಮಾಡಿದ್ರೆ ನಮ್ಗೆ ಇದು ಸಿಗುತ್ತಲ್ಲ, ಈ ಆಫರ್ ಮಾಡಿದ್ರೆ ಅದು ಸಿಗುತ್ತಲ್ಲ. ಎಲ್ಲರೂ ಅವ್ರವ್ರ ಕೆಪಾಸಿಟಿಗೆ ನಾವು ಬೈ ಮಾಡ್ಬೋದು, ಬಟ್ ಇಲ್ಲಿ ಬಂದ ಆ ಸ್ಟೇಜ್ ಅಲ್ಲಿ ಇರೋ ಫೀಲೇ ಬೇರೆ ಅಲ್ವಾ. ಸೊ ಹಾಗಾಗಿ ಇಂತ ಒಂದು ನಮ್ಗೆ ಹಲವಾರು ನಮ್ಗೆ ಕೊಟ್ಟಿದ್ದಾರೆ. ಸೊ ಒಂದ್ 2-3 ಜನ ನಿನ್ನೆ ಮಾತ್ರ ಒಂಚೂರು ಮಾತಾಡ್ಬಿಟ್ಟು ನಾವು ಸ್ಟಾರ್ಟ್ ಮಾಡ್ಬೋದು, ಒಂದು 5 minutes ಅಷ್ಟೇ. ಬಿಕಾಸ್ ನಿನ್ನೆದು ಪ್ರೋಗ್ರಾಮ್ ಅಷ್ಟು ಎಲ್ಲಾರು ಒಂದು ಮೈಂಡ್ ಅಲ್ಲಿ ಅವ್ರವ್ರ ಫೇಸ್ ಅಲ್ಲಿ ಇನ್ನ ಬಿಟ್ಟು ಯಾರಿಗೂ ಹೋಗಿರಲ್ಲ. ಒಂದು ಜಸ್ಟ್ 3 members ಮಾತ್ರ, ಅದು ಒಂದು 5 minutes ಒಳಗೆ ಮುಗಿಬೇಕು. 8:15 ಕರೆಕ್ಟ್ ಆಗಿ ಸ್ಟಾರ್ಟ್ ಆಗ್ಬಿಡ್ಬೇಕು ಈ ಇವತ್ತಿನ ಸೆಷನ್. ಓಕೆನಾ? ಎಸ್ ಪ್ಲೀಸ್ ಒಂದು 3 members ಹ್ಯಾಂಡ್ ರೈಸ್ ಮಾಡಿ. ಒಂದು 3 members ಫಸ್ಟ್ ಇಸ್ ಬೆಸ್ಟ್. ಯಾರು ಬರ್ತಾರೆ ನೋಡಿ. ಸರ್ ಮಾತಾಡಿ ಸರ್, ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮುನಿರಾಜು ಸರ್. ಓಕೆ ಮೇಡಮ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಯಾಕಂದ್ರೆ ಯಾಕಂದ್ರೆ ನಾವು ಪ್ರೋಗ್ರಾಮ್ಗೆ ಹೋಗಿದ್ದು ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾವು ಎಜುಕೇಶನ್ ಬಹಳ ಮುಖ್ಯ ನಮ್ಗೆ. ಎಜುಕೇಶನ್ ತಗೊಂಡಾಗ್ಲೇ ನಮ್ಗೆಲ್ಲ ಕಲಿಯೋಕ್ಕೂ ಇಷ್ಟ. ಎಲ್ಲ ಕಲಿಯೋಕ್ಕೂ ನಾವ್ ಎಷ್ಟು ಎಜುಕೇಶನ್ ತಗೊಂತೀವೋ 100% ನಾವು ಇಂಪ್ರೂವ್ಮೆಂಟ್ ಆಗೋಕೆ ಅಷ್ಟೇ ನಮ್ಗೆ ಹೆಲ್ಪ್ ಆಗುತ್ತೆ. ಹಂಗಾಗಿ 3 ದಿನ ಕಲ್ದಿದ್ದೆ ಗೊತ್ತಾಗ್ಲಿಲ್ಲ. ಇಲ್ಲ ಒಂದ್ಸತಿ ಮಾಡಿದ್ರೆ ಕೂಡ ಹೋಗಕ್ ನಾನು ರೆಡಿ ಆಗಿದ್ದೀನಿ ಮೇಡಮ್. ಯಾಕಂದ್ರೆ ಎಜುಕೇಶನ್ ಪ್ರಾಮುಖ್ಯತೆ ಕೊಡ್ಬೇಕು. ಹಂಗಾಗಿ ನಂಗೆ ತುಂಬಾ ಇಷ್ಟ ಆಯ್ತು ಮೇಡಮ್. ಒಳ್ಳೊಳ್ಳೆ ಪಾಯಿಂಟ್ ಸಿಕ್ತು. ಸಂತೋಷ್ ಸರ್ ಜೇನು ಚೆನ್ನಾಗಿ ಮಾತಾಡಿದ್ರು. ಏನೇನ್ ಬೇಕು ನಮ್ಗೆ ಏನೇನ್ ಯಾವ ತರ ಎಜುಕೇಶನ್ ತಗೋಬೇಕು, ಯಾವ ತರ ನೀವು ಫೀಲ್ಡ್ ಹೋದ್ರೆ ಯಾವ ತರ ನೀವು ವರ್ಕ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್. ತುಂಬಾ ಥ್ಯಾಂಕ್ಸ್ ಮೇಡಮ್. ವಾವ್, ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಶಿವನಾಯಕ್ ಸರ್ ಮಾತಾಡಿ, ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಥ್ಯಾಂಕ್ ಯು ಸಂತ ಮೇಡಮ್. MC ಥ್ಯಾಂಕ್ ಯು ಸರ್. ಮೇಡಮ್ ಥ್ಯಾಂಕ್ ಯು ಸರ್. ಗುಡ್ ಈವ್ನಿಂಗ್ ಸರ್. ಒಂದು ತುಂಬಾ ಚೆನ್ನಾಗಿ ಮೊದಲ ಹೆಜ್ಜೆ ಕಾರ್ಯಕ್ರಮ ಮೇಡಮ್. ಇದೇ ಫಸ್ಟ್ ನಾನು ಬಂದಿದ್ದು. ತುಂಬಾ ಬ್ಯೂಟಿಫುಲ್ ಆಗಿತ್ತು. ಮತ್ತೆ ಈಗ ನಮ್ಮ ಸಕ್ಸಸ್ ಆಫ್ ಸಿಗರೇಟ್ ಬಗ್ಗೆ ತಿಳಿಸ್ಕೊಟ್ಟ ನಮ್ಮ ಇವರು ಹೇಳಿ ಸರ್. ಮತ್ತೆ ಇವರು ಕ್ಲೋಸಿಂಗ್ ಬಗ್ಗೆ ನಮ್ಮ ಇವ್ರು ಹೇಳ್ಕೊಟ್ಟಿರೋದು ಸಂಪತ್ ಸರ್. ತುಂಬಾ ಅದ್ಭುತವಾಗೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ನಾವು ಅಲ್ಲಿ ಕಲ್ತಿದೀವಿ ಕೆಲವೊಂದು ಪಾಠಗಳು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸಂತೋಷ್ ಸರ್ ತುಂಬಾ ಕ್ಲೀನ್ ಆಗಿ ಹೇಳ್ಕೊಟ್ಟಿದ್ದಾರೆ ನಮಗೆ. ಒಂದು ತಂಡ ಹೇಗ್ ಕಟ್ಬೇಕು, ಅದನ್ನ ಹೇಗ್ ಉಳಿಸ್ಕೋಬೇಕು, ಮತ್ತೆ ಬಿಸ್ನೆಸ್ ಯಾವ ರೀತಿ ಮಾಡ್ಬೇಕು, ಪ್ರಾಡಕ್ಟ್ ಬಗ್ಗೆ ಎಲ್ಲ ತುಂಬಾ ಡೀಪ್ ಆಗಿ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಇವರು ಲೋಹಿತ್ ರೆಡ್ಡಿ ಸರ್. ತುಂಬಾ ಚೆನ್ನಾಗಿತ್ತು ಮೇಡಮ್. ಒಟ್ಟು ಈ ಕಲಿಕೆ ಬೇಕಿತ್ತು ನಮಗೆಲ್ಲ. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ಲೀಡರ್ಸ್. ಓಕೆ. ಎಸ್ ಓಕೆ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಲೀಡರ್ಸ್, ನಿಮ್ಮ ಒಪಿನಿಯನ್ ಶೇರ್ ಮಾಡ್ಕೊಂಡಿದ್ದಕ್ಕೆ. ಸೊ ಈಗ ನಮಗೆ ಬಂದು ಜಸ್ಟ್ ನೋಡಿ, ನಿನ್ನೆ ಆಫರ್ ಅಂತ ಒಂದು ಅನೌನ್ಸ್ ಆದ ಕೂಡಲೇ ಫಸ್ಟ್ ಅಚೀವರ್ಸ್ ನಮ್ಮ ಗೌಡ್ರು ಸಾರ್ಗೆ ಕೂಡ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್. ಅಂಡ್ ಪಂಕಜ ಮೇಡಮ್ ನಿಮಗೆ ಕೂಡ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಬಿಕಾಸ್ ಫಸ್ಟ್ ಅವರು ಫಸ್ಟ್ ಇಸ್ ಬೆಸ್ಟ್ ಅನ್ನಂಗೆ ನಿನ್ನೆನೆ ಅವರು ಮೀನ್ಸ್ ನಮ್ಗೆ ಆಫರ್ ಕೊಟ್ಟಿದ್ದಾರಲ್ಲ ಅದ್ರಲ್ಲಿ ವಿನ್ ಆಗಿದ್ದಾರೆ. ಸೊ ಫಸ್ಟ್ ನಮ್ ಸಂತೋಷ್ ಅಂತ ಹೇಳ್ದಂಗೆ ಎಸ್ ಸರ್, ಈ ಆಫರಿಗೆ ಏನ್ ಹೇಳಿದ್ರೆ ಪರ್ಟಿಕ್ಯುಲರ್ ಡೇಸ್ ಅಂತ ಇರುತ್ತಲ್ವಾ. ಸೊ ಯಾರು ಎಷ್ಟು ಇದ್ರಲ್ಲಿ ಅಚೀವ್ ಮಾಡ್ತಾರೆ. ಸೊ ತಿರುಪತಿ ಅನ್ನೋದು ಒಂದು ಸಾಧಾರಣ ಅಲ್ಲ.
ಹಿಸ್ಟಾರಿಕಲ್ ಪ್ಲೇಸಸ್ ಎಷ್ಟೋ ಇರ್ಬೋದು, ಎಷ್ಟೋ ಕೇಳಿರ್ಬಹುದು, ನಾವು ನೋಡಿರ್ಬಹುದು. 7 ವಂಡರ್ಸ್ ಹೇಳ್ತಾರಲ್ಲ, ಆತರ ನಮ್ಮ ಈ ತಿರುಪತಿ ಏನ್ ಹೇಳ್ತೀವಲ್ಲ, ರಿಯಲಿ ಅವ್ರ ಹತ್ರ ಫೈನಾನ್ಷಿಯಲಿ ವೆಲ್ ಇರ್ತಾರೆ, ಎಸ್ ರೈಟ್. ಬಟ್ ಹೋಗ್ಬೇಕು ಅಂತಾರೆ, ಏನೋ ಒಂದು ಪೋಸ್ಟ್ ಮ್ಯಾನ್ ಆಗ್ತಾ ಹೋಗುತ್ತೆ. ಅಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಎಲ್ಲ ಕಡೆ ನಾವೆಲ್ಲ ಹೋಗಿರ್ತೀವಿ ಇಲ್ಲ ಅಂತಲ್ಲ, ಬಟ್ ಈ ಪರ್ಟಿಕ್ಯುಲರ್ ಈ ಪ್ಲೇಸಿಗೆ ಎಷ್ಟೋ ಜನ ಹೇಳ್ದಂಗೆ ಫೈನಾನ್ಷಿಯಲಿ ವೆಲ್ ಸೆಟ್ಲ್ ಇದ್ರು ಕೂಡ ಹೋಗ್ಲಿಕ್ಕೆ ಆಗಲ್ಲ. ಬಿಕಾಸ್ ಆ ದೇವ್ರು ಹೇಳ್ತಾರಲ್ಲ, ಕೃಪೆ ಕಟಾಕ್ಷ ಬೇಕಂತ ಹೇಳ್ತಾರಲ್ಲ, ರಿಯಲಿ ಅದು ಯಾರಿಗುಂಟೋ ಯಾರಿಗಿಲ್ವೋ ಗೊತ್ತಿಲ್ಲ. ಬಟ್ ನಮ್ಮ ಸಂತೋಷ್ ಅಜ್ಜಿ ಕಡೆಯಿಂದ ನಮ್ಗೆಲ್ಲನೂ ಸಿಗ್ತಾ ಇದೆ. ಸೊ ನಾವ್ ಎಫರ್ಟ್ ಆಗ್ತಿದೆ, ರಿಯಲಿ ಯಾರಿಗೆಲ್ಲ ಇಲ್ಲ ಅಂತಿದೆ 100% ನಾವೆಲ್ಲ ನೋಡಿ. ಅದು ಫಸ್ಟ್ ಬೆಂಗಳೂರಿಂದ ಅಂತ ಹೇಳಿದ್ರಲ್ವಾ, ಆದ್ರೆ ಬೆಂಗಳೂರಿಂದ ಕೂಡ ಬಸ್ಗಳು ಹೋಗುತ್ತೆ. ಬಸ್ಗಳು ಒಂದು ಬಸ್ ಅಲ್ಲ, ಬಸ್ಗಳು ಹೋಗುತ್ತೆ. ಹಾಗೆ ಹಾಸನದಿಂದ ಹೋಗುತ್ತೆ, ಮತ್ತೆ ಮೈಸೂರು ಕಡೆಯಿಂದ ಹೋಗುತ್ತೆ. ಈಗ ಹಲವಾರು ಕಡೆಯಿಂದ ಗ್ಯಾದರ್ ಆಗಿ ನಾವೆಲ್ಲ ಒಟ್ಟಿಗೆ ಸೇರ್ತೀವಲ್ಲ ತಿರುಪತಿ ದೇವರ ಕೃಪಾ ಕಟಾಕ್ಷ. ಅದಕ್ಕೆ ನಮ್ಮ ಸರ್ಜಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ಬೇಕು. ಬಿಕಾಸ್ ಅವರು ಈ ಒಂದು ಥಾಟ್ ಮಾಡಿ ನಮ್ಗೆ 700 SP ಒಂದು ಐಡಿಗೆ ನೋಡಿ ಒಂದು ಆಫರ್ಸ್ ಏನೆಲ್ಲ ಕೊಟ್ಟಿದ್ದಾರೆ ಅಲ್ವಾ. ಒಂದು 100 ಮೊಬೈಲ್ ನಮ್ಗೆ ಕೊಟ್ಟಿದ್ದಾರೆ, ಮತ್ತೆ ಇಯರ್ಫೋನ್ ಕೊಟ್ಟಿದ್ದಾರೆ. ಹಾಗೆ ಮೇನ್ ಆಗಿ ಬ್ಯೂಟಿಫುಲ್ ಆದಂತಹ ತಿರುಪತಿ ಟ್ರಿಪ್ ನ ನಮ್ಗೆ ಕೊಟ್ಟಿದ್ದಾರೆ. ಎಸ್ ರೈಟ್ ಅಲ್ವಾ. ಸೊ ಎಷ್ಟೋ ಜನಕ್ಕೆ ಖುಷಿ ಇರುತ್ತೆ, ಅಯ್ಯೋ ನಾವೆಲ್ಲ ಬರೀತೀವಿ ದೇವಸ್ಥಾನದಲ್ಲಿ. ಈಗ ರೀಸೆಂಟ್ ಆಗಿ ಕೂಡ ನಮ್ಮ ಇವರು ಕೂಡ ಎಷ್ಟೋ ಕೋಟಿಗಳು, ನೆನ್ನೆ ಕೂಡ ಸರ್ ಹೇಳ್ತಾರೆ, ಇಷ್ಟು ಪರ್ಸೆಂಟ್ ಕೂಡ ಅವ್ರಿಗೆ ಕಡಿಮೆ, ಅಷ್ಟು ಪರ್ಸೆಂಟ್ ಅವ್ರಿಗೆ ಬಂದು ತಿರುಪತಿ ಟ್ರಸ್ಟ್ ಗೆ ಅಂತ ಡೊನೇಟ್ ಮಾಡಿದ್ದಾರೆ. ಸೊ ಅಂತಹ ಒಂದು ಬ್ಯೂಟಿಫುಲ್ ದೇವಸ್ಥಾನ, ಅದು ಹಿಸ್ಟಾರಿಕಲ್ ಪ್ಲೇಸ್ ಅಲ್ವಾ. ಇದೆಲ್ಲ ಬಂದು ನೋಡಿ ಭೂಲೋಕದಲ್ಲಿ ನಾವೆಲ್ಲ ಎಷ್ಟೋ ಜನ ನಾವು ಬರೀ ಏನು ಮಹಾಭಾರತ ರಾಮಾಯಣ ಇದ್ರಲ್ಲಿಗಳನ್ನೇ ನೋಡಿರ್ತೀವಲ್ಲ, ಬಟ್ ಅಲ್ಲಿ ಕೆಲವು ಸಂದರ್ಭಗಳು ಏನೋ ನಮ್ಮ ಶ್ರೀನಿವಾಸ ದೇವ್ರದ್ದು ಫುಟ್ ಅಲ್ಲಿ ಒಂದಿದೆ, ಅದು ಕೂಡ ಒಂದು ಪ್ಲೇಸ್ ಇದೆ. ಕಾಳಹತ್ತಿ ಒಂದು ಹಲವಾರು ಪ್ಲೇಸಸ್ ಇದೆ ಅಲ್ಲಿ ಬಿಡಿ ತಿರುಪತಿನಲ್ಲಿ. ಸೊ ಅದೆಲ್ಲ ನೋಡ್ಬಹುದು, ಅಲ್ಲಿ ಲೈವ್ ಆಗಿ ನಾವು ನೋಡ್ಬಹುದು. ನೋಡಿ ರೀಸೆಂಟ್ ಆಗಿ ಯಾಕೆ ನಾವು ಕೂಡ ಇವತ್ತು ಕೂಡ ಎಲ್ಲರೂ ನೋಡಿರಬಹುದು ಗ್ರೂಪ್ ಅಲ್ಲಿ 115 years ಒಂದು ತಾಯಿ ದೇವಿ ಹೇಳೋದು ಅವ್ರಿಗೆ ಗೊತ್ತಿಲ್ಲ. ಈ ವಯಸ್ಸಲ್ಲಿ ನಮ್ಗೆಲ್ಲ ಎಲ್ಲಾದ್ರೂ ಹೋದ್ರೆ ಅಯ್ಯೋ ಸ್ವಲ್ಪ ಕಾಲ್ ನೋವಿದೆ, ಮಂಡಿ ನೋವಿದೆ, ಸೊಂಟ ನೋವಿದೆ, ಏನೋ ಒಂದು ನಮಗೆ ನಾವೇ ಎಕ್ಸ್ಕ್ಯೂಸ್ ಹಲವಾರು ರೀಸನ್ಸ್ ಗಳು ಹೇಳ್ತಾ ಇರ್ತೀವಿ. ಬಟ್ ಆ ಒಂದು ಲೇಡಿ 115 years ಇವತ್ತು ಅವರಿಗೆ 3550 ಸ್ಟೆಪ್ಸ್. ನಾವು ಮನೇಲಿ ಇರೋದು ಜಸ್ಟ್ ಒಂದು 15 ಸ್ಟೆಪ್ಸ್ ಅಷ್ಟೇ. ಎಲ್ಲರ ಮನೆ ಕ್ಯಾಲ್ಕುಲೇಟ್ ಮಾಡಿ 13 to 15 ಅಷ್ಟೇ ಇರೋದು, ವಾಸ್ತು ಪ್ರಕಾರ ಅಷ್ಟೇ ಇರೋದು 1 ಫ್ಲೋರಿಗೆ. ಜಸ್ಟ್ ಒಂದು 15 ಸ್ಟೆಪ್ಸ್ ಮೇಲೆ ಆತ ಕೆಳಗೆ ಅಪ್ಪ ಹುಸ್ಸು ಅಂತ ಇರ್ತೀವಿ ಅಲ್ವಾ. ಹೋದ ತಕ್ಷಣ ನೀರು ಕುಡಿತೀವಿ ಅಂತ ಕೂತು ಬಿಡ್ತೀವಿ ಒಂದ್ ಕಡೆ. ಬಟ್ 300-550 ಸ್ಟೆಪ್ಸ್ ದೇವರಿಗೆ ತಿರುಪತಿಗೆ ಪಾದಯಾತ್ರೆ ಅಮ್ಮ ಹೋಗಿದಾರೆ ಅಂದ್ರೆ ಎಷ್ಟು ಗ್ರೇಟ್ ಅಲ್ವಾ. ನೋಡಿ ಅವ್ರಿಗೆ ಈ ವಯಸ್ಸಲ್ಲಿ ಕೂಡ ದೇವರ ದರ್ಶನ ಕೊಟ್ಟಿತ್ತಂತ ಹೇಳ್ಬೇಕು. ಯಾಕೆ ನಮ್ಗೆ ಕೊಟ್ಟಿಲ್ವಾ? ಅವರಿಗೆ ಕೊಟ್ಟಿದೆ ಅಂದ್ಮೇಲೆ ನಮ್ಗೆ ಯಾಕೆ ಕೊಟ್ಟಿಲ್ಲ? ಅದು ನಾವೆಲ್ಲ ಅನುಭವಿಸ್ಬೇಕಂತಂದ್ರೆ ಫಸ್ಟ್ ಸ್ಟೆಪ್ ನಾವ್ ಏನ್ ಮಾಡ್ಬೇಕು, ನಮ್ಮ ಆಫರ್ಸ್ ಎಲ್ಲರೂ ಅವ್ರವ್ರ ಮೊಬೈಲ್ ಅಲ್ಲಿ ಸ್ವಲ್ಪ ಮರ್ತಿದ್ರೆ ನೋಡ್ಕೋಬಹುದು. ನಮ್ಮ ಇದ್ರಲ್ಲಿ ಹಾಕಿದಾರೆ ಅಲ್ವಾ, ನಿನ್ನೆ ಸರ್ ಹೇಳಿದ್ರಲ್ವಾ, ತಿರುಪತಿಗೆ ಎಷ್ಟಪ್ಪ ಜಸ್ಟ್ 700 ಐಡಿಸ್, 700 SP ಅಂದ್ರೆ 7 IDs. ನೀವೇ ಪರ್ಸನಲಿ ಮಾಡ್ತಿರೋ ಅಥವಾ ನಿಮ್ಮ ಟೀಮ್ ಇಂದ ಮಾಡಿಸ್ತಿರೋ ಅಥವಾ ಇಂಡಿವಿಜುವಲ್ ಆಗಿ ನಾವು ಹೇಳಿ ಮಾಡ್ಸೋದ್ರಿಂದ ನಮ್ಗೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ನೋಡಿ. ನಮ್ಗೆ ಈಗ ನಂದು ಹಳೆ ಮೊಬೈಲ್ ಅಪ್ಪ, ನನ್ಗೆ ಅವಾಗ ಇದಾಗೋಗುತ್ತೆ. ನಾವು ಮೊಬೈಲ್ ತಗೊಳ್ಬೇಕು ತಾನೆ, ಹೆಂಗೋ ತಗೊಳ್ತೀವಿ. ನಮ್ಮ ರೇಂಜ್ 20,000 50,000 1 lakh ಎಷ್ಟೋ ತಗೊಳ್ಬೇಕು. ಬಟ್ ನಮಗೆ ಈಗ ಆ ಮೊಬೈಲ್ ಕೂಡ ಸಿಗ್ತಾ ಇದೆ ನಮ್ಮ ಸರ್ಜಿ ಕಡೆಯಿಂದ. 100 ಮೊಬೈಲ್ ಒಂದು ಸಿಗ್ತಾ ಇದೆ, ಇಯರ್ಫೋನ್ ಸಿಗ್ತಾ ಇದೆ, ಸೌಂಡ್ ಗಳು ಕೇಳಿಸ್ತಾ ಇರಲ್ಲ. ನಾವು ಕಿಚನ್ ಅಲ್ಲಿ ಇಟ್ಕೊಂಡು ಝೂಮ್ ನೋಡ್ತಾ ಇರ್ತೀವಿ, ಟ್ರಾವೆಲ್ ಅಲ್ಲಿ ಕೇಳ್ತಾ ಇರ್ತೀವಿ, ಸೌಂಡ್ ವಾಯ್ಸ್ ಇದರಿಂದ ನಮ್ಗೆ ಡಿಸ್ಟರ್ಬೆನ್ಸ್ ಆಗ್ತೋ, ಅದಕ್ಕೆ ಕೂಡ ಇಯರ್ಫೋನ್ ಕೊಡ್ತಾ ಇದ್ದಾರೆ. ಮತ್ತೆ ಈ ದೇವರ ದರ್ಶನ ಮಾಡ್ಲಿಕ್ಕೆ ಕೂಡ ನಮ್ಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ ಅಂತಂದ್ರೆ, ನಮಗೆ ನಿನ್ನೆ ಹಲವಾರು ಟಿಪ್ಸ್ ಗಳು ಎಲ್ಲರೂ ನಮ್ಮ ಲೆಜೆಂಡ್ಸ್ ಗಳು 3 days ಇಂದ ಬಂದು ಕೊಟ್ಟಿದ್ದಾರಲ್ವಾ. ನಾವು ಹೇಗೆಲ್ಲ ಅಚೀವ್ ಮಾಡಬಹುದು, ಒಂದ್ಸರಿ ಹೋದ್ರೆ ಬಿಸ್ನೆಸ್ ಗೆ ಹೇಗೆ ನಾವು ಬಿಸ್ನೆಸ್ ತೆಗೆಯೋದು ಅದನ್ನ ಕೂಡ ಹೇಳಿಕೊಟ್ಟಿದ್ದಾರೆ. ಕನ್ಫ್ಯೂಷನ್ ಅಂಡ್ ಕನ್ಕ್ಲೂಷನ್ ಮಾಡ್ಕೊಡ್ಬೇಕಂತ ನಮ್ಮ ಲೋಹಿತ್ ರೆಡ್ಡಿ ಸರ್ ಒಂದು ಟಿಪ್ಸ್ ಹೇಳಿಕೊಟ್ರು ಅಲ್ವಾ. ರಿಯಲಿ ಅದು ಕೂಡ ನಮ್ಗೆ ಒಳ್ಳೆ ಗ್ರೇಟ್ ಅನ್ಸುತ್ತೆ ನಿಜವಾಗ್ಲು. ಅದೆಲ್ಲ ನಮ್ಗೆ ಒಂದೊಂದು ಕೂಡ ಒಂದೊಂದು ಲೆಸನ್. ಇದೇ ರೀತಿ ಇವರು ನಾವೇನು 3 days ಅಲ್ಲಿ ನಾವು ಕಲ್ತ್ವಿ ಅಲ್ಲ, ಈ 3 days ನಾವು ಕಲ್ತಿದ್ದು ಇಲ್ಲಿ ನಮ್ಮ ಫೀಲ್ಡ್ ಅಲ್ಲಿ ನಾವು ಅಪ್ಲೈ ಮಾಡ್ತಾ ಹೋದ್ರೆ ಖಂಡಿತ ನಾವು ಗೋವಾದಲ್ಲಿ ಕಂಪನಿ ಕಡೆಯಿಂದಾನೆ ಹೋದ್ವಿ. ಒಂದ್ಸರಿ ಟ್ರೈನ್ ಅಲ್ಲಿ ನಿಜವಾಗ್ಲೂ ನಾನು ಕೂರ್ತಾ ಇರಲ್ಲ, ಹತ್ರ ಎಲ್ಲ ಕೂರಲ್ಲ ನಾನು. ಇಲ್ಲಿಂದ ಅಲ್ಲಿ ತನಕ, ಈ ಎಂಡಿಂದ ಆ ಎಂಡ್ ತನಕ ಓಡಾಡ್ತಾ ಇದೆ. ಎಲ್ಲ ಲೀಡ್ಸ್ ಎಲ್ಲರೂ ನಮ್ಗೆ ಝೂಮ್ ಅಲ್ಲಿ ಫ್ರೆಂಡ್ ಅಲ್ಲ,
ಝೂಮ್ ಅಲ್ಲಿ ಈ ತರ ಈವೆಂಟ್ಸ್ ಗಳಲ್ಲಿ ಒಬ್ರಿಗೆ ಒಬ್ರು ಫೇಸ್ ಟು ಫೇಸ್ ನೋಡ್ಕೊಳ್ತೀವಿ. ಎಲ್ಲ ಟೀಮ್ ಹೌಸ್ ಎಲ್ಲ ಪ್ಯಾನ್ ಇಂಡಿಯಾ ಲೆವೆಲ್ಸ್ ಮೀನ್ಸ್ ಇವಾಗ ಆ ಲೆವೆಲ್ ಬಂದಿದೆ. ನಮ್ಗೆ ನಾರ್ತ್ ಕರ್ನಾಟಕ ಈ ಕಡೆ ನಮ್ಮ ಕಡೆಯಿಂದ ಎಲ್ಲ ಕಡೆ ಲೀಡರ್ಸ್ ಗಳನ್ನ ಈ ತರ ಇವೆಂಟ್ಸ್ ಗಳಲ್ಲಿ ಈ ತರ ಪ್ರೋಗ್ರಾಮ್ ಗಳಲ್ಲಿ ಮೀಟ್ ಮಾಡ್ತೀವಲ್ಲ ಅದೇ ತರ. ಬಟ್ ಇವಾಗ ನಮ್ಗೆ ಬಸ್ 50-50 ಸೀಟ್ಸ್ ಬಸ್ ಬುಕ್ ಮಾಡಿದಾರೆ ಸರ್. ಬಟ್ ಎಲ್ಲ ಒಂದು ಕಡೆ ಗ್ಯಾದರ್ ಆಗ್ತಿದೆ. ರಿಯಲಿ ಎಷ್ಟು ಖುಷಿ ಅನಿಸ್ತಾ ಇದೆ ಅಂತಂದ್ರೆ ಅಷ್ಟು ಫೀಲ್ ಅಷ್ಟೊಂದು ಎಕ್ಸ್ಪ್ರೆಸ್ ಆಗ್ತಾ ಇದೆ, ಅಷ್ಟೊಂದು ಖುಷಿ ಆಗ್ತದೆ. ಅಂತ ಒಂದು ಬ್ಯೂಟಿಫುಲ್ ರಾಮೋಜಿ ಫಿಲಿಂ ಸಿಟಿ ಕೂಡ ನೀವು ಅನುಭವಿಸಿರಲ್ಲ. ರಿಯಲಿ ಲೀಡರ್ಸ್ ಹೋಗಿರ್ತೀರಾ, ಎಲ್ಲ ನೋಡಿರ್ತೀರಾ. ಬಟ್ ಇಲ್ಲಿ ಬಂದು ನೋಡಿ, ಇಲ್ಲಿ ಎಂಟರ್ಟೈನ್ಮೆಂಟ್ ಇದೆ. ಆ ಸೆವೆನ್ ಹಿಲ್ಸ್ ಅದು ಸುತ್ಕೊಂಡು ನಾವು ಹೋಗ್ತೀವಲ್ಲ, ನಿಜವಾಗ್ಲು 7 ಬೆಟ್ಟ ಸುತ್ಕೊಂಡು ನಮ್ MD ಸರ್ಜಿ ಅವಾಗವಾಗ ಎಕ್ಸಾಂಪಲ್ ಹೇಳ್ತಾ ಇರ್ತಾರೆ, 5th ರ್ಯಾಂಕ್ ಬರ್ಲಿಕ್ಕೆ ನೀವೇನಪ್ಪಾ ಅಂತಂದ್ರೆ ಸ್ವಲ್ಪ ಎಫರ್ಟ್ ಹಾಕ್ಬೇಕು. ಸ್ವಲ್ಪ ಎಫರ್ಟ್ ಹಾಕ್ತಾರೆ. ತಿರುಪತಿನೇ ಅವ್ರು ನೋಡಿ, ಅವಾಗ್ಲೇ ನಮ್ಗೆ ತಿರುಪತಿನ ಎಕ್ಸಾಂಪಲ್ ಕೊಟ್ರು. ಆ ಎಕ್ಸಾಂಪಲ್ ನ ನಿಜವಾಗ್ಲೂ ಇವಾಗ ನಾವು ಫೀಲ್ ಮಾಡ್ತೀವಿ. ನಮ್ಮ ಸರ್ಜಿ ಈಗ ಶ್ರಾವಣಕ್ಕೆ ಕರ್ಕೊಂಡು ಹೋಗ್ತೀನಿ ಹೇಳಿದ್ರಲ್ಲ, ನಾವೆಲ್ಲರೂ ಆ ಫೀಲ್ ನ ಅದೇನಪ್ಪಾ 5ನೇ ರ್ಯಾಂಕ್ ಆದ್ರೆ ನಮ್ಗೆ ದೇವಸ್ಥಾನಕ್ಕೆ ಹೋಗಿ ನಿಂತ್ರೆ ಮೂಲ ಸ್ಥಾನದಿಂದ ಮೇನ್ ಇದಕ್ಕೆ 3 ಗೇಟ್ಸ್ 3 ಡೋರ್ಸ್ ಇರುತ್ತೆ. ಆ 3 ಡೋರ್ಸ್ ಇಂದ ಆಚೆನೆ ನಮ್ಗೆ ನಾವು ನಿಲ್ಲದ ಅಷ್ಟು ದೂರನೇ. ಸೊ ಅಲ್ಲಿ ನಿಂತ್ರೆ ಪುಷ್ ಮಾಡ್ಕೊಂಡು ಹಿಂದೆ ಇರೋ ಜನ ಪುಷ್ ಮಾಡ್ಕೊಂಡು ಹೋಗಿ ಫ್ರಂಟ್ ಅಲ್ಲಿ ಕೂಡ ನಮ್ಗೆ ಬಿಡಲ್ಲ. ಬಿಕಾಸ್ ಆ 3 ಡೋರ್ಸ್ ಇಂದ ಈಚೆನೆ ಆ 3 ಡೋರ್ ಅಲ್ಲಿಂದ ತಗೊಂಡೋಗಿ ದೇವ್ರ ಮುಂದೆ ನಮ್ಗೆ ಪುಷ್ ಮಾಡಿ ನಿಲ್ಸಿ ಆಚೆ ಇನ್ನ ಒಂದು ಕಡೆ ಪುಷ್ ಮಾಡ್ತಾರೆ. ಅಲ್ಲಿ ಹೋದ್ರೆ ಅಲ್ಲಿ ನಮ್ಗೆ ನಿಜವಾಗ್ಲೂ ಲಡ್ಡು ಪ್ರಸಾದ ಕಾಯ್ತಾ ಇರುತ್ತೆ. ಸೊ ಪುಷ್ ಮಾಡ್ಕೊಂಡು ಹೋಗಿ ನಮ್ಗೆ ದೇವ್ರು ಲಡ್ಡು ಕೊಟ್ಟು ಆಚೆ ಕಳಿಸ್ತಾರೆ ಅಂತ. ರಿಯಲಿ 100% ರೈಟ್ ಸರ್. MD ಸರ್ಜಿ, ಥ್ಯಾಂಕ್ ಯು ಸೋ ಮಚ್. ನೀವು ಅವಾಗ್ಲೇ ನಮ್ಗೆ ಎಕ್ಸಾಂಪಲ್ ಕೊಟ್ರಿ. ಬಟ್ ನೀವು ಕೊಟ್ಟ ಎಕ್ಸಾಂಪಲ್ ನ ನಾವೆಲ್ಲರೂ ಫೀಲ್ ಮಾಡ್ಕೊಂಡು ಅಲ್ಲಿ ನಿಮ್ಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಎಲ್ಲರೂ ಹೇಳ್ತೀವಿ ಸರ್. ನಮ್ಮ ಮಾರ್ಕೆಟ್ ಫ್ಯಾಮಿಲಿ ಕಡೆಯಿಂದ ಎಸ್ಪೆಷಲಿ ನಮ್ಮ ಸಂತೋಷ್ ಸರ್ಜಿಗೆ ಮೊದಲೇ ಹೇಳಲೇಬೇಕು. ಬಿಕಾಸ್ ಅವರು ಇಂತ ಒಂದು ಆಪರ್ಚುನಿಟಿ ನಮ್ಗೆ ಕೊಟ್ಟಿಲ್ಲ ಅಂದ್ರೆ ರಿಯಲಿ ಆ ಫೀಲ್ ನಾವ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಹೋಗಿರ್ತೀವಿ ಎಲ್ಲರೂ ಇಲ್ಲ ಅಂತಲ್ಲ, ಬಟ್ ಎಲ್ಲರೂ ಹೋಗದೆ ಇರೋ ನಮ್ಮ ಲೀಡರ್ಸ್ಗೆ ಫ್ರೆಂಡ್ಸ್ಗೆ ನಾನು ಹೇಳ್ತಾ ಇದ್ದೀನಿ, ರಿಯಲಿ ನಿಜವಾಗ್ಲೂ ಹಾಗೇನೇನೆ ಅದೇ ತರನೇ ನಮ್ಮ ಈ ಬಿಸ್ನೆಸ್ ಅಲ್ಲಿ ಏನ್ ಆ 5th SO ರ್ಯಾಂಕ್ ಸೇಲ್ಸ್ ಆಫೀಸರ್ ರ್ಯಾಂಕ್ ಅನ್ನೋದು ಇದೆಯಲ್ಲ. ಸೊ ಸೇಲ್ಸ್ ಆಫೀಸರ್ ರ್ಯಾಂಕ್ ಅಲ್ಲಿ ನಾವೆಲ್ಲ ಬಂದಾಗ ಎಂತ ಗ್ರೇಡ್ ಇತ್ತು ಗೊತ್ತಾ. SO ರ್ಯಾಂಕರ್ಸ್ ಎಲ್ಲ ಔಟ್ ಸೈಡ್ ಹೋಗಿ ನಿಮ್ಗೆಲ್ಲ ಇಂಟ್ರೆಸ್ಟ್ ಇದೆ, ಎಷ್ಟು ಖುಷಿ ಆಗ್ತಾ ಇದೆ. ಇವಾಗ ಹೋಗ್ತಾ ಅಪ್ಗ್ರೇಡ್ ಆಗ್ತಾ ಇದೆ ಕಂಪ್ನಿ. ಬಟ್ SO ರ್ಯಾಂಕ್ ಅಂತ ನಾವು ಎಫರ್ಟ್ ಹಾಕ್ಬೇಕು. ಹೇಳ್ತಾರಲ್ಲ, ನಾವು 3 ಮಂತ್ಗೆಲ್ಲ ಬೆಳೆಸ್ತೀವಲ್ಲ, ಎಂತ ಕಾಲಿಫ್ಲವರ್, ಟೊಮಾಟೊ ಇದೆಲ್ಲ 3 ಮಂತ್ ಅಷ್ಟೇ ಅಲ್ಲ, ನಾವು ಅದಕ್ಕೆ ಎಫರ್ಟ್ ಹಾಕ್ಬೇಕು. ಬಟ್ ನಾವು ಬೆಳೆಸ್ತಾ ಇರೋದು ಯಾವ್ದು? ಮಾವಿನ ಮರ, ತೆಂಗಿನ ಮರ. ಅದು ನಮ್ಮ ಲೈಫ್ ಲಾಂಗ್ ನಮ್ಮ ಹಾಗೆ ನಮ್ಮ ನೆಕ್ಸ್ಟ್ ಜನರೇಷನ್ಸ್ಗೆ ನಾವು ಈಗ ಏನ್ ಎಫರ್ಟ್ ಹಾಕ್ತೀವಿ, ನೆಕ್ಸ್ಟ್ ಜನರೇಷನ್ಸ್ಗೆ ನಾವು ಮಾತ್ರ ಅನುಭವಿಸೋದು, ನೆಕ್ಸ್ಟ್ ಜನರೇಷನ್ಸ್ಗೆ ಕೊಡುತ್ತಲ್ಲ, ಅದೇ ರೀತಿ ಈ SO ರ್ಯಾಂಕ್ ಅನ್ನೋದ್ ನಾವು ಒಂದು ಕಂಪ್ಲೀಟ್ ಮಾಡ್ಕೊಂಡು ಇದ್ರಲ್ಲಿ ಏನು ನಮ್ಗೆ ರ್ಯಾಂಕ್ ವೈಸ್ ಇದೆಯಲ್ಲ, ರಿಯಲಿ ಆ SO ರ್ಯಾಂಕ್ ಅಂತ ನಾವು ಎಫರ್ಟ್ ಹಾಕ್ಬೇಕು. ಬರೋದು ದುಡ್ಡು ನಾವ್ ಏನ್ ಹೇಳ್ತಾರಲ್ಲ, ನಮ್ಮ ಡ್ರೆಸ್ ಕೋಡ್ ಅಂಡ್ ನಮ್ಮ ಹೋಗೋ ಬರೋಂತ ಖರ್ಚು ಮತ್ತೆ ಟ್ರೈನಿಂಗ್ ಸೆಷನ್ಸ್ಗೆ ನಾವೆಲ್ಲ ಏನು ನಾವು ಫೀಸ್ ಪೇ ಮಾಡ್ಬೇಕು. ಯಾವ್ದು ಕೂಡ ನಮ್ಗೆ ಫ್ರೀ ಆಗಿ ಕಲ್ತ್ರೆ ಅದು ದಕ್ಕಲ್ಲ ನೋಡಿ. ಅನ್ನದಾನ ಎಷ್ಟೋ ದೇವಸ್ಥಾನಗಳಲ್ಲಿ ಹಾಕ್ತಾರೆ, ಎಲ್ಲ ಫ್ರೀ ಆಗಿ ಅನ್ನದಾನ ಹಾಕ್ತಾರೆ. ಅಂಡ್ ಮೆಡಿಸನ್ಗೆ ನಾವು ಔಷಧಿಗೆ ಅಂತ ಹೋಗ್ತೀವಿ, ಔಷಧಿ ಅದು ಕೂಡ ಫ್ರೀ ಆಗಿ ತಗೊಳ್ಬಾರ್ದು. ಅದೇ ರೀತಿ ವಿದ್ಯೆ ಕೂಡ ಫ್ರೀ ಆಗಿ ತಗೊಳ್ಬಾರ್ದು. ಇದು ನಮ್ದು ವಿದ್ಯೆನೇ ಅಲ್ವಾ. ಸೊ ಯಾವ್ದನ್ನು ನಾವು ಫ್ರೀ ಆಗಿ ತಗೊಳ್ಬಹುದು. ಅದಕ್ಕೆ ಅಂತ ಒಂದು ಫೀಸ್ ಇರುತ್ತೆ, ಅದಕ್ಕೆ ಒಂದು ಪೇಮೆಂಟ್ ಇರುತ್ತೆ. ಅದನ್ನ ನಾವು ಹಾಕಿದ್ರೆ ಅನ್ನದಾನ ಮಾಡ್ತೀವಿ. ನಾನು 100 kg ಹಾಕಿದ್ದೇನೆ ಅಂತ ಹೇಳಿ 100 kg ಅಕ್ಕಿಗೆ ನಾವು ಅಲ್ಲಿ ಅಮೌಂಟ್ ಪೇ ಮಾಡ್ಬೇಕಾಗಿಲ್ಲ. ಜಸ್ಟ್ ಒಂದು 10 rupees, ಜಸ್ಟ್ ಒಂದು 50 rupees, ಎಷ್ಟು ನಾವು ಅದು ಮಾಡಿ ಅದು ನಾವು ತಗೊಂಡ್ರೆ ನಮ್ಗೆ ಅದು ದಕ್ಕತ್ತೆ, ನಮ್ಗೆ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತೀವಲ್ಲ, ಅದೇ ತರ ಇದೆಲ್ಲಾನು ಕೂಡ. ಸೊ ಹಂಗಾಗಿ ಇಂತಹ ಒಂದು ನಮ್ಗೆ ಆಪರ್ಚುನಿಟಿ ಕೊಟ್ಟಿರೋದ್ರಿಂದ ನಿಜವಾಗ್ಲೂ ನಮ್ಮ ಲೀಡರ್ಸ್ ಗಳು ಈಗಲೇ ಹೊರಟ್ಬಿಟ್ಟಿದ್ದಾರೆ ಬಿಡಿ. ರೆಡಿ 1 2 3 ರನ್ನಿಂಗ್ ರೇಸ್ ಅಲ್ಲಿ ಕಾಲ್ ಇಟ್ಕೊಂಡು ಇರ್ತಾರಲ್ಲ, ಕೆಳಗೆ ಕೂತ್ಕೊಂಡು ಒಂದು ಕಾಲ್ ಮುಂದೆ ಒಂದು ಕಾಲಿಂದ ಪುಷ್ ಬ್ಯಾಕ್ ಮಾಡ್ಕೊಂಡಿರ್ತಾರಲ್ಲ, ನಮ್ಮ ಸಂತೋಷ ನೆನೆ ಬಿಟ್ಟ ತಕ್ಷಣ ಎಷ್ಟೋ ಜನ ಡ್ಯೂಟ್ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ರಿಯಲಿ ನಮ್ಮ ಡಿಯರ್ ಲೀಡರ್ಸ್ ಎಲ್ಲರಿಗೂ ಆಲ್ ದಿ ಬೆಸ್ಟ್, ರಿಯಲಿ ಇದ್ರಲ್ಲಿ ಎಲ್ಲರೂ ನಾವೆಲ್ಲ ಸಕ್ಸಸ್ ಮಾಡಿ ನಮ್ಮ ಸಂತೋಷ್ ಸರ್ಜಿಗೆ ನಾವು ಕೊಡುವಂತಹ ಒಂದು ಗಿಫ್ಟ್ ಅಂತಂದ್ರೆ ಇದೇನೆ. ಬಿಕಾಸ್ ನಮ್ಮ ಸೆಷನ್ ನಮ್ಮ ಲಾಸ್ಟ್ ಡೇ ನಮ್ಮ ಸಂತೋಷ್ ಸರ್ಜಿ ತಗೊಂಡ್ರು. ಬಟ್ ಆ ಪ್ಲೇಸ್ ಅಲ್ಲಿ MD ಸರ್ಜಿ ಇರ್ಬೇಕಾಗಿತ್ತು, ಅದು ತಪ್ಪು ಮಾಡ್ಕೊಂಡಿದ್ದು ನಾವು ಸ್ಟ್ರೆಂತ್ ಕೊಡ್ಲಿಲ್ಲ. ಸೊ ಹಂಗಾಗಿ ಇಲ್ಲ, ಈ ಸರಿ ಏನೇ ನಮ್ದು ಇವೆಂಟ್ ಆದ್ರೂ ನಮ್ಮ MD ಸರ್ಜಿ ನಾನ್ ಬರ್ತೀನಿ ಅಂತ ಹೇಳಿ ಅವರು ನಮ್ಮ ಸಂತೋಷ್ ಸರ್ಜಿಗೆ ಕೇಳ್ಬಿಟ್ಟು ಬರ್ಬೇಕು. ಹಾಗೆ ನಾವು ಮಾಡ್ಬೇಕಂತಂದ್ರೆ ಸೊ ಈ ತರ ಒಂದು ಆಫರ್ ನಾವು ಫುಲ್ಫಿಲ್ ಮಾಡಿದ್ರೆ ರಿಯಲಿ ನಮಗೆ ಖುಷಿ. ನಮ್ಮ ಟೀಮ್ ಮುಂದೆ ಬಂದ್ರೆ ನಮ್ಮ ಮಕ್ಕಳು
ನಮಗೆ ಒಂದು ರ್ಯಾಂಕ್ ಏನೋ ಬಂದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತಲ್ಲ. ನನ್ ಮಗಳು ಡಿಸ್ಟಿಂಕ್ಷನ್ ನಾನು ಹಂಗೆ ಹೇಳ್ಕೊಂಡೆ, ಏನೋ ನಾನೇ ಬಂದು ಹೇಳ್ಕೊಂಡ್ಬಿಟ್ಟೆ ನನ್ನ ಮಗಳು 93% ಬಂದ್ಲು, ಕಾಲೇಜಲ್ಲಿ ಹಾನರಿಂಗ್ ಮಾಡಿದ್ರು ಅಂತ. ಸೊ ಆ ತರ ಒಂದು ಖುಷಿ ನಮ್ ಸಂತೋಷ್ ರಾಜ್ಗೆ ಇರುತ್ತೆ ಅಲ್ವಾ. ನೋಡಿ ನಮ್ಮ ಟೀಮ್ ಅಲ್ಲಿ ಇಷ್ಟು ಜನ ಅಚೀವ್ ಆಗಿದ್ದಾರೆ, ಸ್ಟೇಜ್ ಅಲ್ಲಿ ಇಷ್ಟು ಜನಕ್ಕೆ ನೋಡಿ ಕ್ರೌನ್ ಅಚೀವ್ ಆಗದಾಗ ಎಷ್ಟು ಖುಷಿ ಅಲ್ಲ. ಎಷ್ಟು ಖುಷಿಯಾಗಿ ಅವರು ಮೀನ್ಸ್ ಎಷ್ಟೋ ಜನಕ್ಕೆ ಅವ್ರು ಕ್ರೌನ್ ಹಾಕುವಾಗ ಅವ್ರಿಗೆ ಒಂದು ಫೀಲ್ ಇದ್ದಿರ್ಬೋದು, ಇಷ್ಟು ಜನ ಅಚೀವ್ ಆಗಿರೋದು ನಾವೇ ಆದ್ರೂ ಕೂಡ ಅವ್ರಿಗೆ ಇನ್ನ ಎಕ್ಸ್ಟ್ರಾ ಫೀಲ್ ಇರುತ್ತೆ. ನಮ್ಮ ಮಕ್ಳು ಇಷ್ಟು ರೇಂಜಿಗೆ ಬಂದಿದ್ದಾರಲ್ಲ. ನಿನ್ನೆ ಸರು ಮ್ಯಾಮ್ ಕೂಡ ಹೇಳಿದ್ರು ನನಗೆ 10 ಮಕ್ಳು ಆಗೋಗಿದೆ ಅಂತ. ಗೌರ್ಮೆಂಟ್ ಹೇಳಿದ್ರೆ 2, 3 ಅಂತಂದ್ರೆ ಇವ್ರು 10 ಮಕ್ಳು ಅಂತ ಇವ್ರಿಗೆ. ನೋಡಿ 10 ಮಕ್ಳು, ಅದು ಅದೇ ಮೊಮ್ಮಕ್ಳು ಬೇರೆ ಇನ್ನ. ಕಂಗ್ರಾಚುಲೇಷನ್ಸ್ ಮೇಡಮ್ ನಿಮಗೆ. ಸೊ ಹಾಗಾಗಿ ಇದ್ರಲ್ಲಿ ತುಂಬಾ ಮಕ್ಳು ಇರ್ಲಿ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಸೊ ಹಂಗಾಗಿ ಅಷ್ಟು ಟೀಮ್ ನಮ್ಮ ಟೀಮ್ ಅಲ್ಲಿ ಬಂದ್ಮೇಲೆ ಅವ್ರು ನಮ್ಮ ಮಕ್ಕಳಾಗಿ ಅವರು ಗೈಡ್ ತಗೊಂಡು ಮಾಡ್ತಾರಲ್ಲ, ರಿಯಲಿ ಗ್ರೇಟ್ ಸರ್ ಮ್ಯಾಮ್. ಅಮ್ಮ ಸ್ಥಾನದಲ್ಲಿ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ರೆ ಅದೇ ತರ ನಮ್ಮ ಅಪ್ಲೈನ್ ಕೂಡ ಅಷ್ಟೇನೆ. ಸೊ ಅವ್ರಿಗೆ ಏನ್ ಬೇಕು, ಹೇಗೆ ಫೀಲ್ಡ್ ಮಾಡ್ಬೇಕು, ಹೇಗೆ ಮಾಡ್ಬೇಕು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ಹೇಳ್ಕೊಡ್ತಾ ಹೋಗ್ತಾ ಇರ್ತಾರಲ್ವಾ. ಸೊ ಇವಾಗ ಆಗುತ್ತೆ, ಅಯ್ಯೋ ನನ್ಗೆ ಒಂದೇ ಸರಿ 7 ಐಡಿ ಹಾಕ್ಲಿಕ್ ಆಗಲ್ಲ, ಎಲ್ಲರಿಗೂ ಆ ಥಾಟ್ ಬಂದು ನಮಗೆ ಮಾಡಕ್ ಹೇಳಿದ್ರಾ. ನಮ್ಮ ಟೀಮ್ ಇಂದ ಇಂಡಿವಿಜುವಲ್ ಆಗ್ಲೂ ಸರಿ, ನೀವಾಗ್ಲೂ ಸರಿ, ಯಾರೋ ಒಂದ್ ಐಡಿ 2 ಐಡಿ ಅಷ್ಟೇ ಮಾಡ್ತಾರಲ್ವಾ. ಸೊ ಆ ಕಡೆ 1 2 ಐಡಿ, ಈ ಕಡೆ 1 2, ಇನ್ನೊಂದ್ 2 ಐಡಿ ಬ್ಯಾಲೆನ್ಸ್ ಇರುತ್ತೆ, ನೀವ್ ಹಾಕಿ ಮಾಡ್ಕೊಳ್ಳಿ. ನೀವ್ ಹೋಗ್ಲಿಕ್ ಆಗಲ್ವಾ? ಆಗುತ್ತೆ, 100% ಆಗುತ್ತೆ. ಇಲ್ಲ ಒಬ್ಬರೇ ನೋಡಿ, ನಮ್ಮ ಮಾಯಂ ಗೌಡ್ ಸರ್ ಇಂಡಿವಿಜುವಲ್ ಆಗಿ ಮಾಡ್ಕೊಂಡ್ರು, ಫಸ್ಟ್ ಅಚೀವರ್ ಅಲ್ವಾ. ಸೊ ಹಂಗಾಗಿ ಇಂಡಿವಿಜುವಲ್ ಆಗಿ ಕೂಡ ಮಾಡ್ಬೋದು. ನಮ್ಮಲ್ಲಿ ಪ್ರಾಡಕ್ಟ್ ಇದ್ರೆ ಏನ್ ಕೆಟ್ಟೋಗಲ್ಲ. ಯಾರೋ ನ್ಯೂ ಕ್ಲೈಂಟ್ಸ್ ಬರ್ತಾರೆ, ನಾವು ಏನೇನೋ ಇನ್ವೆಸ್ಟ್ ಗಳು ಮಾಡ್ಕೊಂಡಿರ್ತೀವಿ ಅಲ್ವಾ, ಡ್ರೆಸ್ ಬೇರೆ ಬೇರೆ ಏನೇನೋ ಮಾಡ್ಕೊಂಡಿರ್ತೀವಿ ಅಲ್ವಾ, ಎಷ್ಟು ಖರ್ಚು ಮಾಡ್ಕೊಂಡಿರ್ತೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಇದು ನಮಿಗಾಗಿ, ನಮ್ಮ ಅಚೀವ್ಮೆಂಟ್ ಗಾಗಿ. ನಮ್ಮಲ್ಲಿ ಯಾವಾಗ್ಲೂ ಪ್ರಾಡಕ್ಟ್ ಯಾರೋಪ್ಪ ನಿಮ್ಗೆ ಪ್ರೆಸೆಂಟೇಶನ್ ಒಂದ್ ಕೊಡ್ತೀರಾ, ಮೇಡಮ್ ಎಸ್ ಮೇಡಮ್ ನನ್ಗೆ ಡೈವೋರ್ಸ್ ಸಿರಪ್ ಬೇಕು 3 ಮಂತ್ಗೆ ಕೊಡಿ ಅಂತ ಹೇಳ್ತಾರೆ. ಅವಾಗ ನೀವು ಬಿಲ್ ಹಾಕಿ ನೀವು ಕೊಟ್ಟಿ ಮಾಡೋ ಬದಲು ನಮ್ಮೇಲೆ ಅವೈಲೇಬಲ್ ಇದ್ರೆ ಅಟ್ಲೀಸ್ಟ್ ಒಂದು 3 ಐಡಿಯಾಸ್ ನಾವೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಬರುವಾಗ ಅಷ್ಟೇ ನಮ್ಮ ಎಲ್ಲ ಲೀಡರ್ಸ್ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾರೆ, ಈಗಲ್ಲ ಅಟ್ಲೀಸ್ಟ್ ಮಿನಿಮಮ್ 3 ಐಡಿಯಾಸ್ಗೆ ಮೀನ್ಸ್ ನಾವು ಮಾಡ್ಕೊಂಡಿದ್ದಂದ್ರೆ ರೈಟ್ ಟು ಲೆಫ್ಟ್ ಅಂತೀರಿ 3 ಐಡಿಯಾಸ್ ಪ್ರಾಡಕ್ಟ್ ಅವೈಲೇಬಲ್ ಇರ್ತಾ ಇತ್ತು. ಯಾಕಂತಂದ್ರೆ ನಮ್ಗೆಲ್ಲ ಒಂದು ಜೋಶ್ ಇತ್ತು. ಯಾರಾದ್ರೂ ಬಂದ್ ಕೇಳಿದ್ರೆ ಇಮಿಡಿಯೇಟ್ ಕೊಡ್ಬೇಕಲ್ವಾ, ಬಿಲ್ ಮಾಡಿ ಕೊಡೋದು. ಇವಾಗೆಲ್ಲ ಮೊದಲೆಲ್ಲ ಸರ್ ಮೇಡಮ್ ಗಳೆಲ್ಲ ಹೇಳ್ತಾ ಇದ್ರು, ಬಿಲ್ ಮಾಡಿದ್ರೆ ಎಷ್ಟೋ ದಿನಕ್ಕೊಮ್ಮೆ ಬರ್ತಾ ಇತ್ತಂತೆ. ಸೊ ಈಗ ಹಾಗಲ್ಲ, ಬೆಳಿಗ್ಗೆ ನೀವು ಬಿಲ್ ಮಾಡಿದ್ರೆ ಈವ್ನಿಂಗ್, ಇವತ್ತು ಅಮೌಂಟ್ ಹಾಕಿದ್ರೆ ನಾಳೆ ಬೆಳಿಗ್ಗೆ ಫ್ರಾನ್ಸಿಸ್ ಇಂದ ನಮ್ಗೆ ನನಗೆ ಹಂಗೆ ಆಗ್ತಾ ಇದೆ. ಇವತ್ತು ನಾನು ನೈಟ್ ಹಾಕಿದ್ರೆ ನಾಳೆ ಬೆಳಿಗ್ಗೆ, ಆದ್ರೆ 100 ಪಾಯಿಂಟ್ಸ್ ಹಾಕಿದ್ರೆ ಮಾತ್ರ ಏನೋ 2 3 ಆದ್ರೆ ಅವ್ರು ಕೊರಿಯರ್ ಚಾರ್ಜ್ ಆದ್ರೂ ಕೂಡ ಪರವಾಗಿಲ್ಲ ಬಂದ್ ಸೇರುತ್ತೆ. ನಮ್ಗೆ ಅರ್ಜೆಂಟ್ ಬೇಕಂದ್ರೆ ಏನ್ ಮಾಡುದು, ಕೊರಿಯರ್ ಚಾರ್ಜ್ ತಗೊಳ್ತೀವಿ ಅಲ್ಲ. 100 ಪಾಯಿಂಟ್ಸ್ ಅಂದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಡೆಲಿವರಿ ಆಗುತ್ತೆ. ಸೊ ಅಷ್ಟೊಂದು ಬ್ಯೂಟಿಫುಲ್ ಇದೆ. ಹಾಗಾಗಿ ಬಟ್ ನಾವು ಕೇಳೋದ ಫ್ರಾನ್ಸಿಸ್ ಕೂಡ ನಮಗೆ ಇರ್ಬೇಕಲ್ವಾ ಪ್ರಾಡಕ್ಟ್ಸ್. ಹಾಗಾಗಿ ಈಗ ಏನು 7 ಐಡಿಸ್ ಇದೆಲ್ಲ ನಮ್ಮ ಲೀಡರ್ಸ್ ಗೆಲ್ಲ, ಇವಾಗ ಎಷ್ಟೋ ಜನ ಲೀಡರ್ಸ್ ಬಂದಿದ್ದಾರೆ. ಯಾರ ಮನೇಲಿ ಕಾಯಿಲೆ ಇದೆ ಇಲ್ಲ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಈಗಿನ ಕಾಲ ಹಂಗಿದೆ. ಯಾರಿಗಾದ್ರೂ ಅಂದ್ರೆ ನಮ್ ಮನೆಗೆ ತಗೋಬೇಕಂತೀನಿಲ್ಲ. ನಮ್ಮಲ್ಲಿ ಎಲ್ಲರೂ ವೆಲ್ ಸೆಟಲ್, ಓಕೆ, ಎಲ್ಲ ವೆಲ್ತಿ ಆಗಿದ್ದೀವಿ, ನೋ ಪ್ರಾಬ್ಲಮ್, ದಟ್ಸ್ ಫೈನ್, ಎಲ್ಲ ಹ್ಯಾಪಿನೇ ಅಲ್ವಾ. ಸೊ ನಮ್ಮ ನೇಬರ್ಸ್, ನಮ್ಮ ಅಕ್ಕಪಕ್ಕ ಇರೋರು, ನಮ್ಮ ಗೊತ್ತಿರೋರು, ನಮ್ಗೆ ಓಲ್ಡ್ ಫ್ರೆಂಡ್ಸ್, ಯಾಕೆ ನಮ್ಮಲ್ಲಿ ಕೂಡ ಇಲ್ಲಿ ಕೂಡ ನಾವು ಫ್ರಮ್ 3 ಇಯರ್ಸ್ ಇಂದ ಇರ್ಬೋದು, 2 ಇಯರ್ಸ್ ಇಂದ ಇರ್ಬೋದು, ಅಥವಾ 5 ಇಯರ್ಸ್ ಇಂದ ಇರ್ಬೋದು, ನಾವು ಅವರಿಗೆ ಮೊದ್ಲೇ ಪ್ರೆಸೆಂಟೇಶನ್ ಕೊಟ್ಟಿದ್ವಿ. ಅವ್ರು 1 ಸರಿ 2 ಸರಿ ತಗೊಂಡ್ರಷ್ಟೇ ಮತ್ತೆ ಬಂದಿಲ್ಲ. ಯಾಕೆ ಅವ್ರಿಗೆ ಒಂದು ರೀಕಾಲ್ ಮಾಡಿ ಅಗೇನ್ ಹೋಗಿ ಒಂದು ಪ್ರೆಸೆಂಟೇಶನ್ ಕೊಟ್ಟು, ಎಸ್ ಮೇಡಮ್ ನೀವ್ ಚೆನ್ನಾಗಾದ್ರಲ್ಲ, ಅವಾಗ ನೋಡಿ ಇವಾಗ ಇಂತ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ನಮ್ಗೆ ಸಿಕ್ಕಿದೆ ನೋಡಿ, ನಾವು ಮನೆಯಲ್ಲಿ ಇಟ್ಕೊಂಡು ಮಾಡುವಂತ ಒಂದು ಪ್ಲಾಟ್ಫಾರ್ಮ್ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿದೆ ಮೇಡಮ್, ನೀವೆಲ್ಲ ತಗೊಂಡಿದ್ರಾ, ಎಲ್ಲ ಚೆನ್ನಾಗಿದ್ದೀರಾ, ಯಾಕೆ ಮೇಡಮ್ ಇಂತ ಒಂದು ಆಪ್ಷನ್ ಸಿಕ್ಕಿದೆ ನಮ್ಗೆ, ನಾವು ಮನೇಲಿ ಇಟ್ಕೊಂಡು ಮಾಡ್ಬೋದಲ್ಲ, ಬನ್ನಿ ಮೇಡಮ್ ಹೋಗೋಣ ಅಂತೇಳಿ ನಾವು ಹಳೆ ಕ್ಲೈಂಟ್ಸ್ ನ, ಹೊಸ ಕ್ಲೈಂಟ್ಸ್ ನ ಹುಡುಕೋದು ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಹೊಸ ಕ್ಲೈಂಟ್ಸ್ ಗೆ ನಾವು ಕನ್ವಿನ್ಸ್ ಮಾಡ್ಬೇಕು. ಅವರು ಸರಿ ಮೇಡಮ್ ನಾನ್ ತಗೊಳ್ತೀನಿ, ನೀನ್ ಚೆನ್ನಾಗಾದ್ಮೇಲೆ ಈ ತರ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಆಗಿರ್ಬೋದಲ್ಲ ಲೀಡರ್ಸ್, ನಾನ್ ಚೆನ್ನಾಗಾದ್ಮೇಲೆ ಆಫ್ಟರ್ 3 ಮಂತ್ಸ್ ನಾನ್ ರೆಫರ್ ಮಾಡ್ತೀನಿ ಮೇಡಮ್, ಆಫ್ಟರ್ 6 ಮಂತ್ ನಾನ್ ರೆಫರ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಲ್ರೆಡಿ ನಾವು ಮಾಡಿ ಒಂದ್ಸರಿ ತಗೊಂಡು ಪ್ರಾಡಕ್ಟ್ ತಗೊಂಡು ನಿಲ್ಸಿರ್ತಾರೆ. ಅವ್ರಿಗೇನೋ ಇಂಟ್ರೆಸ್ಟ್ ಇರಲ್ಲ ಮೀನ್ಸ್ ಸಾಕು ನಾನ್ ತಗೊಂಡೇ ಚೆನ್ನಾಗಾಗ್ತದೆ ಸಾಕು ಎಷ್ಟು ಅಂತ ಇರ್ತಾರಲ್ಲ, ಅಂತ ಕ್ಲೈಂಟ್ಸ್, ಅಂತ ಫ್ರೆಂಡ್ಸ್, ಅಂತ ಓಲ್ಡ್ ಫ್ರೆಂಡ್ಸ್, ಪಾರ್ಟ್ನರ್ಸ್, ಡೌನ್ಲೈನ್ ಹೇಳ್ಬಾರ್ದು ಅಂತ ಹೇಳಿದಾರಲ್ಲ, ಹೇಳಲೇಬಾರ್ದು. ರಿಯಲಿ ನಮ್ಮ ಪಾರ್ಟ್ನರ್ಸ್ ಅವರು, ನಮ್ಮ ಪಿಲ್ಲರ್ಸ್. ಹೇಳಿಕ್ ಹೋದ್ರೆ ನಮ್ಮ ಪಿಲ್ಲರ್ಸ್ ಅಂತ ಹೇಳ್ಬೇಕು. ಸೊ ಅವರು ನಮ್ಮ ಟೀಮ್ ಮೆಂಬರ್ಸ್ ಇಲ್ಲದ್ರೆ ನಾವು ಹೇಗೆ ನಿಲ್ಲಿಕ್ಕೆ ಸಾಧ್ಯ ಅಲ್ವಾ. ಸೊ ಅವರೆಲ್ಲ ನಮ್ಮ ಪಾರ್ಟ್ನರ್ಸ್ ಇಲ್ಲದೆ ಯಾವ ಕೆಲಸ ಕೂಡ ಆಗಲ್ಲ. ಸೊ ಹಾಗಾಗಿ ನಮ್ಮ ಒಳ್ಳೆ ಹಳೆ ಕ್ಲೈಂಟ್ಸ್, ಹಳೆ ಫ್ರೆಂಡ್ಸ್ ಹಳೆ ಪಾರ್ಟ್ನರ್ಸ್ ನಾವು ಒನ್ಸ್ ರೀಕಾಲ್ ಮಾಡ್ಬೋದು ಅಲ್ವಾ. ಮಾಡಿ ಮೇಡಮ್, ರಿಯಲಿ ಸಿಗ್ತಾರೆ. ನಾವು ಕೂಡ ಅದೇ ತರ ಪ್ಲಾನ್ ಅಲ್ಲಿ ಇದ್ದೀವಿ.
ಯಾಕಂತಂದ್ರೆ ನನಗೆ ಒಂದು ಥಾಟ್ ಆಗಿದೆ, ಎಷ್ಟಪ್ಪ ಹೊಸಬ್ರು ನಾವು ಹುಡುಕಿ ಈ ತರ ಹೇಳ್ತಾರೆ. ರಿಯಲಿ ನನ್ಗೆ ಆತರ ತುಂಬಾ ಜನ ಎಸ್ ಮೇಡಮ್ ನಾನ್ ತಗೊಳ್ತೀನಿ 3 ತಿಂಗಳಾದ್ಮೇಲೆ ನಾನು ರೆಫರ್ ಮಾಡ್ತೀನಿ. ರೀಸೆಂಟ್ ಆಗಿ ಕೂಡ ನಾವು ಒಬ್ರಿಗೆ ಕಮಿಟ್ ಆಗಿ ಪ್ರಾಡಕ್ಟ್ ಕೊಟ್ಟಿದ್ದೀನಿ. ಎಸ್ ಮೇಡಮ್ ನಾನ್ ಚೆನ್ನಾಗಾಗಿ ಗೊತ್ತು, ನಿಮ್ ಕಂಪ್ನಿ ಬಗ್ಗೆ ಎಲ್ಲ ನಾನು ಗೊತ್ತು, ನಾನು ನೋಡಿರ್ತೀನಿ ಫೇಸ್ಬುಕ್ ಅಲ್ಲಿ ಅದು ಇದೆಲ್ಲ ನೋಡಿರ್ತೀನಿ. ಆದ್ರೆ ನಾನ್ ಚೆನ್ನಾಗಾದ್ಮೇಲೆ ನಾನು ರೆಫರ್ ಮಾಡ್ತೀನಿ. ನಾನು ಹೇಳುದು ಎಸ್ ಮೇಡಮ್ ಈ ತರ ನಾನು ಒಬ್ರೇ ಚೆನ್ನಾಗಾದ್ಮೇಲೆ ಹೇಳ್ತೀನಿ ಅಂದ್ರೆ ನಮ್ ಕಂಪನಿ ಈ ಲೆವೆಲ್ಗೆ ಈ 8 years ಅಲ್ಲಿ ನಾವ್ ಇಲ್ಲಿ ಕೂತಿರ್ತಾ ಇರ್ಲಿಲ್ಲ. ಆಲ್ ಓವರ್ ಇಂಡಿಯಾ ಇದೆ, ಆಲ್ ಓವರ್ ಇಂಡಿಯಾಕ್ಕೆ ನಾನೇ ನೈಜೀರಿಯನ್ಸ್ಗೆ ಕೊಟ್ಟಿದ್ದೀನಿ. ಫ್ರಾಂಚೈಸಿ ನಾನು 3 years ರನ್ ಮಾಡಿದ್ದೆ. ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ನೈಜೀರಿಯನ್ಸ್ಗೆ ಕೊಟ್ಟಿದ್ದೀನಿ. ಒಂದು ನೈಜೀರಿಯಿಂದ ಹಲವಾರು ನೈಜೀರಿಯನ್ಸ್ ಬಂದು ತಗೊಂಡ್ ಹೋಗ್ತಾ ಇದ್ದಾರೆ. ತಗೊಂಡ್ ಹೋದ್ರು ಕೂಡ ಏರ್ಪೋರ್ಟ್ ಅಲ್ಲಿ ನನಗೆ ಒಂದು ಕಾಲ್ ಬಂತು. ಮೀನ್ಸ್ ಏನಂತಂದ್ರೆ ನಿಮ್ಮ ಹೆಸರು ಹೇಳ್ತಾರೆ, ಏನೋ ಪ್ರಾಡಕ್ಟ್ ಇಟ್ಕೊಂಡಿದ್ದಾರೆ. ಬಿಕಾಸ್ ನಮ್ಮ ಪ್ರಾಡಕ್ಟ್ ನೋಡಿ ಎಲ್ಲಿ ತನಕ ಹೋಗಿ ರೀಚ್ ಆಗಿದೆ ಅಂತ. ಸೊ ನಮ್ಮ ಕಂಪನಿ ಕಡೆಯಿಂದ ಕೂಡ ಅದೆಲ್ಲ ಪ್ರಾಸೆಸ್ ಆಗ್ತಾ ಇದೆ. ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಅಲ್ಲ, ಅಲ್ಲಿ ಕೂಡ ಎಲ್ಲರಿಗೂ ರೀಸೆಂಟ್ ಆಗಿ ಬಂದಿರೋ ನ್ಯೂ ಫ್ರೆಂಡ್ಸ್ ಗಳಿಗೆ ಕೂಡ ಗೊತ್ತು. ನಮ್ಮ MD ಸರ್ಜಿಗೆ ಹಾನರ್ ಮಾಡಿ ಅವಾರ್ಡ್ಸ್ ಕೂಡ ನಮ್ಮ ಕಂಪನಿ ಕಡೆಗೆ ಸಿಕ್ಕಿದೆ. ಹಾಗೆ ನೋಡಿ ದುಬೈ ಕಂಟ್ರಿ ಅಂದ್ರೆ ಮುಸ್ಲಿಮ್ಸ್ ಕಂಟ್ರಿ ಅಲ್ವಾ, ಇಸ್ಲಾಮಿಯಾ ಕಂಟ್ರಿ. ನಮ್ಮ ಇಂಡಿಯನ್ಸ್ ಅಂದ್ರೆ ಸ್ವಲ್ಪ ಅವ್ರಿಗೆ ಹಂಗೆ ಹಿಂಗೆ ಇರುತ್ತೆ. ಆದ್ರೂ ಕೂಡ ನಮ್ಮ ದುಬೈಲಿ ನಮ್ಮ MD ಸರ್ಜಿಗೆ ಒಂದು ಹಾನರಿಂಗ್ ಮಾಡಿ ಬೆಸ್ಟ್ ಪ್ರಾಡಕ್ಟ್, ಬೆಸ್ಟ್ ಅವಾರ್ಡ್ ಅಂತೇಳಿ ನಮ್ಗೆ ಕೊಟ್ಟಿದ್ರಲ್ಲ ನೋಡಿ. ಇಂಟರ್ನ್ಯಾಷನಲ್ ಆ ಲೆವೆಲ್ಗೆ ನಮ್ಮ ಕಂಪನಿಯ ಪ್ರಾಡಕ್ಟ್ ಹೋಗಿದೆ ಅಲ್ವಾ. ನಾನು ಹೇಳಿದೆ ಸಂತೋಷ್ ಸರ್ಜಿಗೆ, ನನ್ಗೆ ಫೇಸ್ಬುಕ್ ಇಂದ ಒಬ್ರು ದುಬೈ ಕ್ಲೈಂಟ್ ಸಿಕ್ಕಿದ್ರು. ಸರ್ ಈ ತರ ಅವ್ರು ಕೇಳ್ತಾ ಇದ್ದಾರೆ ಸರ್ ಪ್ರಾಡಕ್ಟ್ ಏನ್ ಮಾಡಿದ್ರು. ಅವಾಗ ಅವ್ರು ಚಿಕ್ಕದಾಗಿ ಒಂದ್ ಮಾತಾಡಿದ್ರು, ಪಾಸ್ಪೋರ್ಟ್ ಇದೆಲ್ಲ ಮೇಡಮ್ ಹೋಗ್ಬಿಡಿ, ಏನೋ ಪಕ್ಕದ ಏರಿಯಾ ಇಲ್ಲ ಇದೆ ಅಲ್ಲ ಹೋಗ್ಬಿಡಿ. ಸರ್ ಕೂಡ ಜಸ್ಟ್ ಫನ್ನಿಗೆ ಹೇಳಿರ್ಬೋದು ಅನ್ಸುತ್ತೆ. ಹೋಗ್ಬೋದು ಮನ್ಸಿಟ್ರೆ ಯಾಕೆ ಹೋಗಕ್ಕಾಗಲ್ಲ, ಹೋಗ್ಬೋದು. ಬಟ್ ಆ ಕಡೆಯಿಂದ ಕೂಡ ನಾವು ಡೆವಲಪ್ ಮಾಡ್ಬೋದು. ಒಂದು ಕ್ಲೈಂಟ್ ಇಂದ ಒಬ್ರಿಂದ ಏನೇ ಇರ್ಲಿ 1ರಿಂದಾನೇ 10 ಆಗೋದಲ್ವಾ, 0 ಇಂದಾನೇ 100 ಆಗೋದು, ಲಕ್ಷ ಆಗೋದಲ್ವಾ. ಸೊ ಆ ಒಂದು ಸ್ಟೆಪ್ ಯಾಕೆ ನಾವ್ ಇಡಬಾರ್ದು. ನಾನು ಎಫರ್ಟ್ ಹಾಕ್ತಾ ಇದ್ದೀನಿ. ಇದಾರೆ ನನಗೆ ಕೆಲವು ಫ್ರೆಂಡ್ಸ್ ಇದ್ದಾರೆ, ಅಂದ್ರೆ ನಮ್ಮ ಮಗನ ಕಡೆಯಿಂದ ನಂಗೆ ಗೊತ್ತಿರೋರು ಕೂಡ ಇದೆ ದುಬೈಯಿಂದ. ಯಾಕೆ ನಾವ್ ಮಾಡ್ಬಾರ್ದಂತ ಕೂಡ ಒಂದು ಥಾಟ್ ಬಂದಿದೆ. ಮಾಡ್ಬೋದು, ಯಾಕೆ ಮಾಡಲ್ಲ, ವೈ ನಾಟ್. ಫಸ್ಟ್ ನಮಗೆ ಕಾನ್ಫಿಡೆನ್ಸ್ ಇರ್ಬೇಕು, ನಮ್ಮ ಪ್ರಾಡಕ್ಟ್ ಮೇಲೆ ಟ್ರಸ್ಟ್ ಇದೆ, ಎಲ್ಲರಿಗೂ ಟ್ರಸ್ಟ್ ಇದೆ ತಾನೆ, ಇರೋದಕ್ಕೆ ನಾವೆಲ್ಲ ಇಲ್ಲಿ ಬಂದು ಕೂತಿರೋದು ಅಲ್ವಾ. ಇರೋದಕ್ಕೆ ನಮ್ಮ ಕಡೆಯಿಂದ ಎಷ್ಟೋ ಜನ ಎಸ್ ಮೇಡಮ್ ನೀವ್ ಹೇಳಿದ್ರೆ ಸರಿ, ಓಕೆ ನೀವ್ ಹೇಳಿದ್ರೆ ಓಕೆ. ಅದ್ರಲ್ಲಿ ಕೂಡ ಕೆಲವರು ಏನ್ ಹೇಳ್ತಾರೆ, ನಾವು ಪ್ರಾಡಕ್ಟ್ ಕೊಡ್ಲಿಕ್ಕೆ ಹೋದಾಗ ಮೇಡಮ್ ಎಸ್ ಮೇಡಮ್ ನೀವೆಲ್ಲ ಹೇಳಿದೆಲ್ಲ ಓಕೆ ರೈಟ್, ಆದ್ರೆ ಸ್ವಲ್ಪ ಅಂದ್ರೆ ಕ್ವಾಂಟಿಟಿ ಕಡಿಮೆ, ಸ್ವಲ್ಪ ಸ್ಯಾಂಪಲ್ಸ್ ಕೊಟ್ರೆ ಚೆನ್ನಾಗಿರುತ್ತೆ ಅಂತವ್ರಿಗೆ ನಾನು ಹೇಳ್ತೀನಿ ಗೊತ್ತಾ. ಎಸ್ ನಮ್ಮ ಪ್ರಾಡಕ್ಟ್ ಬಗ್ಗೆ ನಾನು ಇಷ್ಟು ಹೇಳಿದ್ದೀನಿ, ಆದ್ರೂ ಕೂಡ ನೀವು ಸ್ಯಾಂಪಲ್ ಕೇಳ್ತಾ ಇದ್ದೀರಾ. ನಮ್ಗೆ ಈ ಕೋರ್ಸ್ ಅಂತಂದ್ರೆ 1 or 2 ಕೋರ್ಸ್ ಹೇಳ್ಬೇಕು ಲೀಡರ್ಸ್. ನಾವು ಒಂದು ಕೋರ್ಸಿಗೆ ನಿಮ್ಗೆ ಚೆನ್ನಾಗಾಗಿದೆ ನೋ ಹಂಗ್ ಹೇಳಲೇಬಾರ್ದು. 1 or 2 ಕೋರ್ಸ್ ಅಂತ ಸ್ಟಾರ್ಟಿಂಗ್ ನಾವು ಮೆನ್ಷನ್ ಮಾಡ್ಬೋದು. ಡಿಪೆಂಡ್ಸ್ ಆನ್ ಅವರ ಬಾಡಿ ಕಂಡೀಷನ್ಸ್, ಅವರ ಮೆಟಬಾಲಿಸಮ್ ರೇಟ್ ಅವ್ರು ಹೇಗಿದೆ ಅದನ್ನ ಮೇಲೆ ನಮ್ಗೆ ರಿಸಲ್ಟ್ಸ್ ಬರುತ್ತೆ. ಒಬ್ರಿಗೆ 15 ದಿನದಿಂದ ಬರುತ್ತೆ, ಒಬ್ರಿಗೆ 1 ತಿಂಗಳು ಬರುತ್ತೆ, ಅವ್ರಿಗೆ ಆಫ್ಟರ್ 1 ಮಂತ್ ಇಂದ ನಮ್ಮ ಬಾಡಿಲಿ ಇಮ್ಯೂನ್ ಪವರ್ ಹೇಗಿದೆ ಅದ್ರ ಮೇಲೆ ನಮ್ಗೆ ನಾವು ಕೊಡುವಂತಹ ಏನ್ ಸಪ್ಲಿಮೆಂಟ್ ಇದೆಲ್ಲ ರೆಸ್ಪಾಂಡ್ ಮಾಡುತ್ತೆ. ಹಾಗೆ ನಾವು ಅವರಿಗೆ ಈ ತರ ಒಂದು ಎಕ್ಸಾಂಪಲ್ಸ್ ಗಳನ್ನ ನಾವು ಹೇಳ್ತಾ ಹೋಗಬಹುದು. ಸೊ ಖಂಡಿತ ತಗೊಳ್ತಾರೆ, ಖಂಡಿತ ಮಾಡ್ತಾರೆ. ಹಾಗೆ ಹಲವಾರು ನಮ್ಮಲ್ಲಿ ಕೂಡ ಎಷ್ಟೋ ಜನ ನಂಗೆ ಹಿಂಗಿದು ಎಷ್ಟೋ ಈವೆಂಟ್ಸ್ ಗಳಲ್ಲಿ ನಾವು ಸ್ಟೇಜ್ ಮೇಲೆ ನೋಡಿದ್ದೀವಿ ಅಲ್ವಾ. ಸ್ಟೇಜ್ ಮೇಲೆ ಎಷ್ಟೋ ಜನ ನಾವು ನೋಡಿದೀವಿ, ಅಯ್ಯೋ ಹಿಂಗಿದ್ದು ಹಿಂಗಾಯ್ತು ರಿಯಲಿ ಥ್ಯಾಂಕ್ಸ್ ಹೇಳ್ತಾರೆ, ಆ ಪ್ರಾಡಕ್ಟ್ ಗೆ ಥ್ಯಾಂಕ್ಸ್ ಹೇಳ್ತಾರೆ. ಕಣ್ಣಲ್ಲಿ ನಮ್ಮ MD ಸರ್ಜಿಗಿಂತ 8th anniversary ಹೋದ್ವಲ್ಲ ನಾವೆಲ್ಲ, 7th anniversary 8th anniversary ನಮ್ಮ MD ಸರ್ಜಿಗಿಂತ ಅವರು ಏಜ್ ವೈಸ್ ಅಲ್ಲಿ ದೊಡ್ಡವರು. ಬಟ್ ಕಾಲಿಗೆ ಮುಗಿಲಿಕ್ಕೆ ಬಂದ್ರಲ್ಲ, ಯಾಕಂತಂದ್ರೆ ಅವ್ರು ಅಷ್ಟು ಸಫರ್ ಮಾಡಿ ಫೀಲ್ ಮಾಡಿದ್ದಾರೆ. ನನ್ಗೆ ಕಿವಿ ಕೆಲ್ಸ್ತಾ ಇರಲಿಲ್ಲ. ನಿಮ್ಯಾನ್ಸ್ ಎಂತ ದೊಡ್ಡ ನ್ಯೂರೋ ಸ್ಪೆಷಲಿಸ್ಟ್ ನಮ್ಮ ಬ್ಯಾಂಗ್ಳೂರಲ್ಲಿ ಇದೆಯಲ್ಲ, ನ್ಯೂರೋ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಅದು ನಿಮ್ಯಾನ್ಸ್ ಅನ್ನೋದು. ಅಲ್ಲಿ ಅವ್ರು ಟ್ರೀಟ್ಮೆಂಟ್ ತೆಗ್ದಿದ್ದಾರೆ. ನನಗೆ ಕಿವಿ ಕೇಳ್ತಾ ಇಲ್ಲ, ನನಗೆ ಮಾತು ಬರ್ತಲ್ಲ, ನನಗೆ ಶಿವರಿಂಗ್ ಆಗ್ತಾ ಇದೆ, ಮಾತು ಈ ತರ ಆಗ್ತದೆ. ನಾವೆಲ್ಲರೂ ನೋಡಿದೀವಿ ಆ ಮೇಡಮ್ ನ ಗ್ರೂಪ್ ಅಲ್ಲಿ ಕೂಡ ಎಲ್ಲ ಶೇರ್ ಮಾಡಿದ್ರಲ್ಲ ನಮ್ಮ ಲೆಜೆಂಡ್. ಸೊ ಅವರಿಗೆ ನೋಡಿ ಆಗಲ್ಲ, ನಿನಗೆ ಅಷ್ಟೇಮ ನಿನಗೆ ಬ್ರೈನ್ಸ್ ನರ್ವ್ಸ್ ಎಲ್ಲ ಡೆಟ್ ಆಗಿದೆ ಅಂತ ಹೇಳಿದ್ರು ಕೂಡ ನಮ್ಮ ಈ ಬ್ಯೂಟಿಫುಲ್ ಮಿರಾಕಲ್ ಸಂಜೀವಿನಿ ಹೇಳ್ಬೋದು. ನಮ್ಮ ಹನುಮಾನ್ಜಿ ಆಗ ಸಂಜೀವಿನಿ ಬೆಟ್ಟದಿಂದ ಲಕ್ಷ್ಮಣ್ ದೇವ್ ಅವರಿಗೆ ತಂದ್ಕೊಟ್ರಲ್ಲ. ಸೊ ಈಗ ನಾವ್ ಎಲ್ಲಿ ಅಂತ ಬೆಟ್ಟ ಎಲ್ಲ ತಗೋಂತ ರಿಸ್ಕ್ ಇಲ್ಲ ನಮಗೆ. ಜಸ್ಟ್ ನಾವು ನಮ್ಗೆ ಏನ್ ಪ್ರಾಡಕ್ಟ್ಸ್ ಬೇಕು ಇಂಡಿವಿಜುವಲ್ ಆರ್ಗನ್ಸ್ ವೈಸ್ ನಮ್ಗೆ ಹೆಡ್ ಇಂದ ನಮ್ಗೆ ಕಾಲ್ ಫುಟ್ ತನಕ ಕೂಡ ಒಂದೊಂದು ಪ್ರಾಡಕ್ಟ್ಸ್ ಕೂಡ ಇದೆ ಅಂತ ಹೇಳ್ಬಹುದು. ಸೊ ಅಂತ ಒಂದು ಮಿರಾಕಲ್ ಸಂಜೀವಿನಿ ನಮ್ಮ ಹತ್ರ ಇರುವಾಗ ನಾವ್ ಯಾಕೆ ಕೊಡ್ಬಾರ್ದು, ನಾವ್ ಯಾಕೆ ರೆಫರ್ ಮಾಡ್ಬೋದು. ಸೊ ಈ ತರ ಎಲ್ಲ ಹಲವಾರು ನಮ್ಗೆ ಇದನ್ನೆಲ್ಲ ಅವ್ರಿಗೆ ಹೇಳಿ ನಾವು ಇದು ಮಾಡಿಸಬಹುದು ಅಂತ ಹೇಳ್ತಾ ಇದ್ದೀನಿ. ಸೊ ರಿಯಲಿ ನಿಜವಾಗ್ಲೂ ಈ ಮಿರಾಕಲ್ ನ ಪ್ರಾಡಕ್ಟ್ ಇಟ್ಕೊಂಡು ಯಾಕೆ ನಾವು 700 SP ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಮೇಡಮ್. ಪದ್ಮಾ ಮೇಡಮ್ ನನ್ನ ಫ್ರೆಂಡ್ ಅಲ್ಲಿ ಇದ್ದಾರೆ ಈಗ. ಎಸ್ ಮೇಡಮ್ ಆಗತ್ತೆ ತಾನೆ, 100% ಆಗತ್ತೆ ತಾನೆ. ಯಾಕೆ
ನಂದು 100 HP ಆಗೋಯ್ತು ಮೇಡಮ್ ವೆರಿ ಇವತ್ತು. ಗುಡ್, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಮೇಡಮ್ ದೊಡ್ಡ ಲೀಡಲ್ಲಿ ಮಾತಾಡ್ತಾ ಇದ್ದೀನಿ ಮೇಡಮ್. ನಾನು ಅಗ್ರಿಕಲ್ಚರ್ ಬಗ್ಗೆ ಹೋಗ್ತಾ ಇದ್ದೀನಿ ಮೇಡಮ್. ನಾನು ನೌಕರಿ ಮೇಡಮ್, ಮೋಟಿವೇಶನ್ ನಾನು ಕೊಟ್ಟವ್ರೆ. ದೊಡ್ಡ ಪಾರ್ಟಿ ನಡೀತಾ ಇದ್ದೀನಿ ಮೇಡಮ್. ನಾನು ನಾಳೆ ಅದು ಸ್ವಲ್ಪ ಮಾತಾಡ್ತೀನಿ ಮೇಡಮ್. ಮೇಡಮ್ ಇಡಿಯನ್ ಮಾತ್ರ ಅಲ್ಲ, ಅವ್ರಿಂದ ಐಡಿ ಮಾಡಿಸ್ಬೇಕು. ಮಾಡಿಸ್ತೀನಿ ಮೇಡಮ್, ಮಾಡಿಸ್ತೀನಿ. ಮಾಡಿಸ್ತೀರಾ ಗೊತ್ತು ಮೇಡಮ್, ನೀವು ಗೊತ್ತು ಬಿಡಿ. ಮಾಡಿಸ್ತೀನಿ ಮೇಡಮ್. ಮಾಡಿಸ್ತೀನಿ ಮೇಡಮ್. ಅವ್ರ ವರ್ಕ್ ಅಲ್ಲಿ ಕೂಡ ಗೋಲ್ಡ್ ಇದೆ ಅಂತ ಎಲ್ಲರಿಗೂ ಗೊತ್ತು. ಬಟ್ ಅಲ್ಲಿ ಇದೆಲ್ಲ ಬರಿತಾ ಇದ್ರಲ್ಲಿ ನೀವು ಬರೀ ಇದು ಮಾತ್ರ ಅಲ್ಲ, ಒಂದು ಟೈಲರಿಂಗ್ ಮಾತ್ರ ನೀವ್ ಮಾಡ್ತಾ ಇಲ್ಲ, ಓಲ್ಡ್ ಲೇಡಿ ಹಾಗೆ ಬಂದು ನೆನ್ನೆಲ್ಲ ಗೊತ್ತಾಯ್ತಲ್ಲ ನಿಮ್ ಬಗ್ಗೆ ನಮ್ಗೆ ಒಂದು ರೈಟ್. ಮೇಡಮ್ ಇವತ್ತು BOP ಬರ್ಲಿಲ್ಲ ಅಂತ ತುಂಬಾ ಇದಿತ್ತು. ಆದ್ರೂ ನಾನು ಯೋಚನೆ ಮಾಡಿದೆ, BOP ಬರ್ದೇ ಹೋದ್ರೆ ಏನಂತೆ, ನಾನು ವರ್ಕ್ ಮಾಡ್ಲೇಬೇಕು ಇವತ್ತು ಅಂತ. ನಾನು ಏನೇನ್ ಮಾಡ್ಬೇಕು ಅದೆಲ್ಲ ಮಾಡಿದೀನಿ ಮೇಡಮ್ ನಾನು. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಮಾಡ್ತೀರಾ. ಸೊ ಹಾಗಾಗಿ ನಮ್ಮ ಸುನೀತಾ ಮ್ಯಾಮ್ ಹ್ಯಾಂಡ್ ರೈಸ್ ಮಾಡಿ ಮಾಡಿದ್ರೆ ಇರ್ಲಿ. ಯಾಕೆ ಆಗಲ್ಲ ಅಲ್ವಾ? ನಮ್ಮಲ್ಲಿ ಫ್ರೆಂಡ್ಸ್ ಇದ್ದಾರೆ, ನಮ್ಮ ಸ್ಕೂಲ್ ಮೇಟ್ಸ್ ಇದ್ದಾರೆ. ಹೇಳ್ದಾಗೆ ನಮ್ಮ ಸ್ಕೂಲ್ ಮೇಟ್ಸ್ ಅದೇ ನಾವು ಕ್ಯಾಟಗರಿನ ಲಿಸ್ಟ್ ಮಾಡ್ಕೊಳ್ಬೇಕಂತ ಹೇಳ್ತೀವಲ್ಲ, ಫಸ್ಟ್ ಎಲ್ಲದಕ್ಕೂ ಒಂದು ಲಿಸ್ಟ್, ಒಂದು ಕ್ಯಾಲ್ಕುಲೇಷನ್. ನಾವು ಏನೋ ಮನೆಗೆ ಗ್ರಾಸರಿ ತಗೊಳ್ಳಿಕ್ ಹೋದ್ರು ಕೂಡ ಕ್ಯಾಲ್ಕುಲೇಷನ್ ಮಾಡ್ಕೊಡ್ತೀವಿ. ಹೌದು, ಈ ತಿಂಗಳು 5 kg ಆಯಿಲ್, ಈ ತಿಂಗಳು ಇಷ್ಟು ರೈಸು, ಇಂಥ ರೈಸು, ಅದು ಕೂಡ ಪರ್ಟಿಕ್ಯುಲರ್ ಬುಲೆಟ್ ರೈಸೇ ಬೇಕು, ಜೀರಾನೇ ಬೇಕು, ಬಾಸ್ಮತಿನೇ ಬೇಕು, ನಾರ್ಮಲ್ ರೈಸೇ ಬೇಕು, ಈ ತರ ಒಂದು ಪರ್ಟಿಕ್ಯುಲರ್ ಲಿಸ್ಟ್ ಹಾಕೊಳ್ತೀವಿಲ್ಲ, ಅದೇ ತರ ಇದ್ರಲ್ಲಿ ಕೂಡ ಎಲ್ಲದ್ರಲ್ಲೂ ಲಿಸ್ಟ್ ಅನ್ನೋದು ಒಂದು ಇಂಪಾರ್ಟೆಂಟ್ ಇರುತ್ತೆ. ಸೊ ಅದೇ ರೀತಿಯಲ್ಲಿ ನಾವು ಯಾರಿಗೆಲ್ಲ ಕರಿಬೇಕಂತ ಅಂತ ಇರುತ್ತಲ್ಲ, ಸೊ ನೈಟ್ ಎಲ್ಲರಿಗೂ ಲಿಸ್ಟ್ ಮಾಡ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಜೂಟ್ ಮಾಡ್ಬೇಕು ಎಲ್ಲರೂ. 1 2 3 ರೈಟ್. ಎಸ್, ಮಕ್ಳಿಗೆ ಕಳ್ಸೋರು ಕಳಿಸ್ಬೇಕು, ಆಫೀಸ್ಗೆ ಕಳ್ಸೋರು ಕಳಿಸ್ಬೇಕು, ಅತ್ತೆ ಮಾವಾಗ ಏನ್ ಫುಡ್ ಕೊಡ್ಬೇಕು ಎಲ್ಲರಿಗೂ ಫುಡ್ ಕೊಟ್ಟು ಅವ್ರಿಗೆಲ್ಲ ಇದ್ ಮಾಡ್ಬಾರ್ದು ನಾವಲ್ಲ, ಅವ್ರಿಗೆಲ್ಲ ಕೊಟ್ಟು ಮಕ್ಳಿಗೆಲ್ಲ ಏನ್ ಮಾಡ್ಬೇಕು, ನಮ್ಮ ಕಡೆ ನಮ್ಮ ಕೆಲಸ ಸಾಧಿಸಿ, ನಾನ್ ಯಾರು ಅನ್ನೋದನ್ನ ಸಾಧಿಸಿ ತೋರ್ಸ್ಲಿಕ್ಕೆ ಇದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್. ನಿಜವಾಗ್ಲೂ ನಾನು ಹಂಗೆ ತಿಳ್ಕೊಂಡಿದೀನಿ. ನಾನು ನಿಜವಾಗ್ಲೂ ಈ ತರ ಎಲ್ಲ ಮಾತಾಡೋಳೆ ಎಲ್ಲ ಪೆದ್ದಿ ನಾನು. ಮೀನ್ಸ್ ಮಾತಲ್ಲ, ಒಂಥರ ಕೌ ತರ. ಒಂದ್ಸರಿ ಸಂತೋಷ್ ಅಜ್ಜಿ ಕೂಡ ಹೇಳಿದ್ರೆ ಕೌ ಅಂತ, ರಿಯಲ್ ಕವ್ವೆ ನಾನು, ಬಿಡಿ. ಆತರ ಮೀನ್ಸ್ ಆತರ ಮಾತಾಡ್ದವಳಿಗೆ ಬರಕ್ಕೆ ಇಲ್ಲ. ಅದೇ ಅವ್ರಿಗೆ ಕೂಡ ನಮ್ಮಲ್ಲಿ ಇಲ್ಲಿ ಎಲ್ಲ ಕಲ್ಸುತ್ತೆ, ನಮ್ಗೆ ಮಾತಾಡ್ಲಿಕ್ಕೆ ಕಲ್ಸುತ್ತೆ, ಎಜುಕೇಶನ್ ಕೊಡುತ್ತೆ. ನಾನ್ ಕೂಡ ಸಾಧಿಸಬಲ್ಲೆ, ನಾನ್ ಕೂಡ ಅವ್ರ ತರ ಆಗ್ಬಲ್ಲೆ ಅಂತ ನಮ್ಗೆ ನಾವು ಬೇರೆಯವ್ರನ್ನ ಕಂಪೇರ್ ಮಾಡ್ಕೋಬಾರ್ದು. ಬಟ್ ಆ ಸ್ಟೇಜ್ಗೆ ನಾನು ಹೋಗ್ಬೇಕು ಅನ್ನೋ ಒಂದು ಥಾಟ್ ಇಟ್ಕೊಂಡು ನಾವು ವರ್ಕ್ ಮಾಡಿದ್ರೆ 100% ಎಲ್ಲರೂ ನಾವೆಲ್ಲ ಅಚೀವ್ ಮಾಡ್ಬೋದು. ಆದ್ರೆ ಈ ವೀಕ್ ಅಂತೂ ಟಾಪ್ ಲಿಸ್ಟ್ ಅಲ್ಲಿ ಸಂತೋಷ್ ಅಜ್ಜಿ ಹೇಳಿದ್ರೆ ನಾವೆಲ್ಲ ಸಾಧಿಸ್ಬಿಟ್ಟಿದೀವಿ. ನಮ್ಮ ಟಾಪರ್ಸ್ ಲೀಡರ್ಸ್ ಲಾಸ್ಟ್ ವೀಕ್ ಹೇಳ್ತಾ ಇದ್ರಲ್ಲ, ಕಂಪನಿಯಲ್ಲಿ ಟಾಪ್ 1 ಟಾಪ್ 2 ಟಾಪ್ 3 ಅಂತ ಬರುತ್ತೆ ಅಲ್ವಾ. ನೋ, ನಮ್ಮ ಹೆಸರಿಗಿನ್ನ ನಮ್ಮ ಟೀಮ್ ಅಲ್ಲಿ ಯಾರೆಲ್ಲ ಸೇಲ್ಸ್ ಆಫೀಸರ್ಸ್ ಇಷ್ಟು ಐಡಿಸ್ ಟಾಪ್ ಅಲ್ಲಿ ಇಷ್ಟು ಮಾಡಿದ್ದಾರೆ. ಸೊ ಮತ್ತೆ ಕೋರ್ ಲೀಡರ್ಸ್ ಮಾಡಿದ್ದಾರೆ, ಪ್ರೆಸಿಡೆಂಟ್ಸ್ ಮಾಡಿದ್ದಾರೆ, ವೈಸ್ ಪ್ರೆಸಿಡೆಂಟ್ಸ್ ಮಾಡ್ತಾರೆ, ಮತ್ತೆ ನಮ್ಮ 10th ಡೈಮಂಡ್ಸ್ ರ್ಯಾಂಕ್ಸ್ ಇಷ್ಟೆಲ್ಲ ಅಚೀವ್ಮೆಂಟ್. ನಮ್ಮ ಮಕ್ಕಳನ್ನ ನಾವು ಮುಂದೆ ತರ್ಬೇಕಂತಾರೆ. ರಿಯಲಿ ನಾವು ಈ ಸಾರಿ ಬಂದು ನಮ್ಮ ಆರ್ಕೆಯಿಂದ ಈ ತರ ಒಂದೊಂದು ಡೆಸಿಗ್ನೇಷನ್ ಏನಿದೆ ಅಲ್ವಾ, ಆತರ ಎಲ್ಲದ್ರಲ್ಲಿ ನಾವೇ ಟಾಪ್ ಅಲ್ಲಿ ಇರ್ಬೇಕು. ಅದು ನಾವು ಸಂತೋಷ್ ಸರ್ಜಿಗೆ ತಗೊಂಡೋಗಿ ಅಲ್ಲಿ ಕೂರ್ಸಿದಂಗೆ. ಅವ್ರೇನು ಅಲ್ಲಿ ಟಾಪ್ ಅಲ್ಲಿ ಫಸ್ಟ್ ಅಂತ ಕಂಪನಿನಲ್ಲ ಏನ್ ಮೆನ್ಷನ್ ಮಾಡೋದು ಬೇಡ ಅಂತ ಹೇಳಿದಾರೆ, ಮಾಡೇ ಮಾಡ್ತಾರೆ, ಇಲ್ಲ ಅಂತಲ್ಲ. ಸೊ ಅವರು ನಮ್ಮನ್ನ ಮೆನ್ಷನ್ ಮಾಡ್ಬೇಕಂತ ಇದ್ದಾರೆ. ಬಿಕಾಸ್ ಅವ್ರದ್ದು ಥಾಟ್ ಆತರ ಇದೆ, ನಾನ್ ಬೆಳೆಯೋದಲ್ಲ, ನನ್ ಮಕ್ಕಳನ್ನ ಬೆಳೆಸಿದ್ರೆ ನಾನ್ ಬೆಳಿತೀನಿ ಅಲ್ವಾ. ಖಂಡಿತ ತಾನೆ. ನೆನ್ನೆ ಕೂಡ ಒಂದ್ ಎಕ್ಸಾಂಪಲ್ ಹೇಳಿದ್ರು, ಮರ ಎತ್ತಿದ ತಕ್ಷಣ ಮರ ದೊಡ್ಡದಾಗ್ಬಿಟ್ಟು ನಮ್ಗೆ ಹಣ್ಣು ಕೀಳಿಕ್ಕಿಲ್ಲ. ಫಸ್ಟ್ ನಾವು ಬೀಜ ಹಾಕಿದ್ಮೇಲೆ ಅದು ಬೇರೆ ಬಿಡುತ್ತಲ್ಲ, ಫಸ್ಟ್ ಬೇರಿಗೆ ನಾವು ನೀರ್ ಹಾಕ್ಬೇಕು. ಬೇರಿಗೆ ನಾವ್ ಏನು ಅದಕ್ಕೆ ಪೌಷ್ಟಿಕಾಂಶ ಕೊಡ್ಬೇಕು, ಅದಕ್ಕೆ ಕೊಡ್ಬೇಕು. ಅದೇ ಈಗ ನಮಗೆ ಕೊಡ್ತಾ ಇದ್ದಾರೆ ಪೌಷ್ಟಿಕಾಂಶ ಅಂದ್ರೆ, ನಮ್ಗೆ ಎಜುಕೇಶನ್ ಕೊಡ್ತಾ ಇದ್ರೆ, ವೆಲ್ ನಾಲೆಜಸ್ ಕೊಡ್ತಾ ಇದ್ರೆ. ಒಂದೊಂದು ಟಾಪಿಕ್ಸ್ ನಮ್ಮ ಕಂಪನಿ ಕಡೆ ಎಷ್ಟು ಟಾಪಿಕ್ಸ್ ಇದೆ ಅಲ್ವಾ. ಅಬ್ಜೆಕ್ಷನ್ ಇದೆ, ಪ್ರಾಡಕ್ಟ್ಸ್ ಇದೆ, ಬಿಸ್ನೆಸ್ ಇದೆ, ಸೊ SOS ಅಂತ ಇದೆ ನೋಡಿ. ನೆನೆ ಎಲ್ಲ ಈ ಬ್ಯೂಟಿಫುಲ್ ನಮ್ಗೆ ಎಲ್ಲ ಸಿಕ್ತು. ಬಟ್ ಲಾಸ್ಟ್ ಅಲ್ಲಿ ನಮ್ಗೆಲ್ಲ ನೋಟ್ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ, ಟೈಮ್ ಅಭಾವ. ಮತ್ತೊಂದ್ ಸರಿ ನಮ್ಗೆ 1 ಡೇ ಬೇಕಾಗುತ್ತೆ, ಖಂಡಿತವಾಗ್ಲು 1 ಡೇ. ನಮ್ ಸಂತೋಷ್ ಅಜ್ಜಿ ಲಾಸ್ಟ್ ಅಲ್ಲಿ ಕೊಟ್ಟಲ್ಲ ಒಂದು, ಅದಕ್ಕೆ ನಿಜವಾಗ್ಲೂ 1 ಡೇ ಬೇಕಾಗುತ್ತೆ ಆ ಸೆಷನ್ಗೆ. ಅಂಡ್ ನಮ್ಮ ಲೋಹಿತ್ ರೆಡ್ಡಿ ಸರ್ ಬಂದ್ರು, ಅವ್ರದ್ದು ಕೂಡ ಅಷ್ಟೇ. ಎಲ್ಲರೂ ಕ್ವಶನ್ ರೈಸ್ ಮಾಡ್ತಾ ಇದ್ರು, ಬಟ್ ಎಲ್ಲಾ ಪ್ರಾಡಕ್ಟ್ ಕೂಡ ಅವ್ರಿಗೆ ಹೇಳಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಟೈಮ್ ಬೇಕಾಗುತ್ತಲ್ಲ. ಸೊ ಅವ್ರದ್ದು ಕೂಡ ಅಷ್ಟೇ. ನಾನು ಸರ್ಜಿ ಕೂಡ, ಲೋಹಿತ್ ರೆಡ್ಡಿ ಸರ್ಜಿ ಕೂಡ ಇದೆ, ಸರ್ ನಮ್ಗೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಬಗ್ಗೆ ಎಲ್ಲರಿಗೂ ನಾಲೆಜ್ ಇಲ್ಲ. ಒಬ್ರು ಯಾರೋ ಫೋನ್ ಮಾಡ್ಬಿಟ್ಟು ಈ ಪ್ರಾಡಕ್ಟ್ ಬಗ್ಗೆ ನನಗೆ ಕೇಳಕ್ಕೆ, ಮೇಡಮ್ ಇದನ್ನ ಎಷ್ಟ್ ಹಾಕ್ಬೇಕು, ಅಯ್ಯೋ ನಮಸ್ಕಾರ ಹೇಳ್ಬಿಟ್ಟೆ ಫಸ್ಟ್,
ನಿಜವಾಗ್ಲೂ ಇದ್ರ ಬಗ್ಗೆ ನನ್ ನಾಲೆಜ್ ಎಂತದ್ದು ಕೂಡ ಗೊತ್ತಿಲ್ಲ. ನಮ್ಮ ಸರ್ ಇದಿರ್ಬೇಕಾದ್ರೆ ನಾನು ನಂಬರ್ನ ಶೇರ್ ಮಾಡ್ತೀನಿ ಅಂತೇಳಿ ಲೋಹಿತ್ ರೆಡ್ಡಿ ಸರ್ಸ್ ಇದು ನಂಬರ್ನ ಶೇರ್ ಮಾಡಿದೆ. ಬಿಕಾಸ್ ಅವರು ವೆಲ್ ನಾಲೆಜಬಲ್ ಪರ್ಸನ್ಸ್. ಅವರು ಬರೀ ಪ್ರಾಡಕ್ಟ್ ಗೆ ನಾಡಿ ತರಪಿ ಇಟ್ಟು ಮಾತ್ರ ಬರೀ ಬೂಮ್ ಕಾಪ್ ಮಾತ್ರ ಹೇಳ್ತಾರೆ ಅಂತ ತಿಳ್ಕೊಬೇಡಿ, ಅವರು ಇದನ್ನು ಕೂಡ ಹೇಳ್ತಾರೆ ಅಲ್ವಾ. ಸೊ ಹಾಗಾಗಿ ಅವ್ರದ್ದು ನಾಲೆಜ್ ಬೇಕಂತ ಹೇಳ್ದೆ. ಎಸ್ ಮಾಡೋಣ ಮೇಡಮ್ ಅಂತ ಹೇಳಿದ್ರು. ಸಂತೋಷ್ ಜಾಸ್ತಿ ಡಿಸ್ಕಸ್ ಮಾಡಿ ನಮ್ಗೆಲ್ಲ ಒಂದಿನ ಆ ನಾಲೆಜ್ ಕೊಡ್ತಾರೆ. ಬಿಕಾಸ್ ನೀವು ಕೂಡ ಇವಾಗ ಹೇಳಿದ್ರಿ ನಾನ್ ರೈತರ ಕಡೆ ನುಗ್ತೀನಿ ಅಂತ. ನುಗ್ರಿ ಮೇಡಮ್, ನಾವೆಲ್ಲ ಕೆಮಿಕಲೈಸ್ಡ್ ಫುಡ್ ತಿಂದು ಎಷ್ಟೆಲ್ಲ ಅನುಭವಿಸ್ತಾ ಇದೀವಿ. ಸೊ ಇಂತ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಕೊಟ್ಟಿದ್ರೆ ಓಕೆ. ಈಗ ನಂದು ಈ ಟಾಪಿಕ್ ಸಾಕನ್ಸುತ್ತೆ. ಯಾಕಂತಂದ್ರೆ ನೀವ್ ಹೇಳ್ಬೇಕೀಗ, ಈಗ ಎಷ್ಟೊಂದು ನಮ್ಗೆ ಆಫರ್ಸ್ ಗಳು ಕೊಟ್ಟಿದ್ದಾರೆ. ನಾವೆಲ್ಲ ಟಿವಿ ಕೂಡ ಆಗಿದ್ದಾಗ ನಾನ್ ಕೂಡ ಅಚೀವ್ ಆಗಿದೆ. ಈಗ ಟೀಮ್ ವೈಸ್ ನೋಡಿ, ಪ್ರಿಯಾ ಮ್ಯಾಮ್ ಅವತ್ತು ಕೂಡ ಒಂದು ಕೆಟಲ್ ಏನೋ ಕೊಟ್ಟಿದ್ರಲ್ಲ 100 points ಗೆ ಈ ತರ ಎಲ್ಲ ಒಂದೊಂದು ಆಫರ್ಸ್ ನಮ್ಮ ಲೀಡರ್ಸ್ ಗಳು ಕೊಡೋದಲ್ಲದೆ ಗ್ರೂಪ್ ವೈಸ್ ಕೂಡ ಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ ಅಲ್ವಾ. ಸೊ ಇವಾಗೆಲ್ಲಾನು ಬಿಟ್ಟು ನಾವು ಈ 700 SP ಖಂಡಿತವಾಗ್ಲೂ ನಾವು ಮಾಡ್ಲೇಬೇಕಂತ ಒಂದು ಚಾಲೆಂಜ್ ತಗೊಂಡ್ರೆ ನಾವೆಲ್ಲರೂ ನಿನ್ನೆ ಹೆಂಗೆ ಅಲ್ಲಿ 3 days ನಾವು ಗ್ಯಾದರ್ ಆದ್ವಲ್ಲ, ಅದು ತಿರುಪತಿಗೆ 1 day ಎಷ್ಟು ಡೇ ಅದು ನಮಗ್ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಬಿಕಾಸ್ ಅಲ್ಲಿ ರಶ್ ಇರುತ್ತೆ. 2 hours 3 hours 5 hours 1 day 2 day ಇತರ. ಅದು ಶ್ರಾವಣ ಮಾಸದಲ್ಲಿ ಇನ್ನ ಸ್ವಲ್ಪ ಕೂಡ ಪ್ಲಸ್ ಆಗಿರುತ್ತೆ. ಅಲ್ಲಿ ಶ್ರಾವಣ ಮಾಸದಲ್ಲಿ ಅಂದ್ರೆ ತಿರುಪತಿ ಇನ್ನ ವಿಶೇಷ. ಸೊ ಹಂಗಾಗಿ ಪ್ಲಸ್ ಇರುತ್ತೆ ಡೇಗಳು ಕೂಡ. ಸೊ ಹಂಗಾಗಿ ಎಲ್ಲರೂ ಅಚೀವ್ ಮಾಡ್ಕೊಂಡು ನಿಜವಾಗ್ಲೂ ಅಲ್ಲಿ ಬಂದ್ರೆ ಗೊತ್ತಾಗುತ್ತೆ ಎಂತಹ ಒಂದು ಬ್ಯೂಟಿಫುಲ್ ಪ್ಲೇಸಸ್ ಅದು ಅಂತ ಹೇಳಿ. ಕೃಷ್ಣರಾಜ ದೇವರಾಯ ಗೊತ್ತಲ್ವಾ, ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಅವರು ಕೂಡ ಟೆಂಪಲ್ ಗೆ ಎಂಟ್ರೆನ್ಸ್ ಹೋಗಿದ ತಕ್ಷಣ ಅವ್ರ 2 ಸೈಡ್ ವೈಫ್, ಅದು ಒಂದು ದೊಡ್ಡ ಪಂಚಲೋಹ ಶಿಲೆ ಅಲ್ಲಿ ಇರುತ್ತೆ ತಿರುಪತಿನಲ್ಲಿ. ಸೊ ಅದನ್ನೆಲ್ಲ ನಾವು ಲೈವ್ ಆಗಿ ಇಲ್ಲಿ ನೋಡ್ಬೋದು. ಎಷ್ಟೊಂದು ನಾವು ನೋಡ್ಬಹುದು. ಬರೀ ಕೆಲವರು ಮೂವೀಸ್ ಗಳಲ್ಲಿ ಎಲ್ಲ ನೋಡಿರ್ತೀವಿ, ಕೇಳಿರ್ತೀವಿ, ಕೆಲವು ಆರ್ಟಿಕಲ್ಸ್ ಗಳಲ್ಲಿ ನೋಡಿರ್ತೀವಿ. ಬಟ್ ಅಲ್ಲಿ ಲೈವ್ ಆಗಿ ನೋಡ್ಲಿಕ್ಕೆ ಇದೊಂದು ಬ್ಯೂಟಿಫುಲ್ ಆಪ್ಷನ್ಸ್ ಅಂತಾನೆ ಹೇಳ್ಬಹುದು. ಅಂತಹ ಒಂದು ಮಿರಾಕಲ್ ಪ್ಲೇಸ್ ನಮಗೆ ಕೊಡ್ತಾ ಇರೋದಕ್ಕೆ ತುಂಬಾ ಖುಷಿ ಅನಿಸ್ತಾ ಇದೆ. ಸೊ ಲೀಡರ್ಸ್ ಯಾರೆಲ್ಲ ಮಾಡ್ತಾ ಇದ್ದೀರಿ, ಯಾರೆಲ್ಲ ನಾನು ಖಂಡಿತ ನಾನು ಮಾಡ್ಲೇಬೇಕು, ಮಾಡಿಸ್ತೀನಿ ಅಂತ ಹೇಳಿ ಮೇಡಮ್. ಅದಕ್ಕೆ ನಾನು ಸ್ವಲ್ಪ ಬೇಗ ನಿಲ್ಸ್ಕೊಂಡೆ, ಇಲ್ಲಾಂದ್ರೆ ಇನ್ನ ಮಾತಾಡ್ತಿದ್ದೆ ನಾನು. ಎಸ್ ಮಾತಾಡಿ ಪದ್ಮ ಮೇಡಮ್, ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮೇಡಮ್ ಭಾರತಿ ಮ್ಯಾಮ್ ಗುಡ್ ಈವ್ನಿಂಗ್. ನಾನು ಮಾಡ್ತೀನಿ ಮೇಡಮ್. ಗೊತ್ತು ಮೇಡಮ್, ನಾನ್ ಮಾಡ್ತೀನಿ ಮೇಡಮ್. ಮತ್ತೆ ನಮ್ಗೆ ಅಲ್ಲಿ ಬಂದ ಮೇಲೆ ನಮ್ಗೆ ಯಾವ ತರ ಎನರ್ಜಿ ಕೊಟ್ಟಿದ್ದಾರೆ ಅಂದ್ರೆ ಮೇಡಮ್, ಫಸ್ಟ್ ಪೆಹ್ಲಾ ಕದಮ್ಮು ಏನು ನಾವ್ ಆಕಾಶದಲ್ಲಿ ಆಗ್ತಾ ಇದೀವನೋ ಅನ್ನಿಸ್ತಾ ಇದೆ ಮೇಡಮ್. ನಂಗೆ ಎಷ್ಟು ಧೈರ್ಯ ತುಂಬ್ತು, ಎಷ್ಟು ನನ್ ಪ್ರಾಡಕ್ಟ್ ಬಗ್ಗೆ ನಮ್ಗೆ ಎಷ್ಟು ಇದು ಬಂತು ಅಂದ್ರೆ, ಯಾಕಾಗಲ್ಲ ನೀವ್ ಹೇಳ್ತೀರಲ್ಲ ಮೇಡಮ್, ಯಾಕಾಗಲ್ಲ? ಎಲ್ಲಾದ್ರೂ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಾದ್ರೂ ಮಾಡ್ಬೋದು. ಅದಕ್ಕೆ ನಾನು ಸರಿ ರೈತರ ಕಡೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ ಮೇಡಮ್. ರೈತರ ಕಡೆ ಹೋಗಿ ಮಾಡೋಣ ಅಂತ ಅನ್ಕೊಂಡೆ. ಎಸ್ ಮೇಡಮ್. ಮತ್ತೆ ಪೆಹ್ಲಾ ಕದಮ್ ತುಂಬಾ ಚೆನ್ನಾಗಿತ್ತು ಮೇಡಮ್. ಒಂದು ಹೈಯರ್ ಎಜುಕೇಶನ್ ಆಯ್ತು ಮೇಡಮ್, ತುಂಬಾ ಚೆನ್ನಾಗಿತ್ತು. ತುಂಬಾ ಖುಷಿ ಆಯ್ತು. ಇವಾಗ ನನ್ಗೆ ಏನೋ ಒಂಥರ ಪ್ರೌಡ್ ಫೀಲ್ ಆಗ್ತಾ ಇದೆ ಮೇಡಮ್. ಅಂತ ಎಜುಕೇಶನ್ ಪಡ್ಕೊ ಬಂದಲ್ಲ ಅಂತ. ಥ್ಯಾಂಕ್ ಯು ಮಾಡ್ಕೊಳ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್. ಗೊತ್ತಾಗ್ತಾ ಇದೆ, ನೀವು ಮಾಡೋ ಕಾನ್ಫಿಡೆಂಟ್ ಕೂಡ ಇದೆ. ಓಕೆ, ಗುಡ್ ಈವ್ನಿಂಗ್ ಮ್ಯಾಮ್. ಖಂಡಿತ ಮಾಡ್ತೀವಿ ಮೇಡಮ್. ಯಾಕಂದ್ರೆ ನಮ್ಗೆ ರ್ಯಾಂಕು ಆಗುತ್ತೆ, ಜೊತೆಗೆ ಟ್ರಿಪ್ ಸಿಗುತ್ತೆ. ಎರಡಕ್ಕೂ ನೆನ್ನೆನೆ ಅಂದಿದ್ವಿ ಮಾಡ್ತೀವಿ ಅಂತ. ನಾವು ಇವತ್ತು ಸುಮಾರು ಜನ ಕಾಂಟ್ಯಾಕ್ಟ್ ಮಾಡಿದೀನಿ ಮೇಡಮ್. ನಾಳೆಯಿಂದ ಒಂದ್ ಸ್ವಲ್ಪ ಎಲ್ರನ್ನೂ ಭೇಟಿಯಾಗಿ ಟೀಮ್ ಅಂತ ನಾವು ಮಾಡ್ತೀವಿ. ಒಂದಿನಾನು ವೇಸ್ಟ್ ಮಾಡಲ್ಲ ಮೇಡಮ್, ಖಂಡಿತ ವರ್ಕ್ ಮಾಡ್ತೀವಿ. ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಜಸ್ಟ್ 3 ನಮ್ಗೆ ಈಗ 15,000 ಗೆ ಒಂದು 100 SP ಆಗುತ್ತೆ. ಜಸ್ಟ್ ಈಗ ನ್ಯೂ ಪ್ರಾಡಕ್ಟ್ ನಮ್ಗೆ ಬಂದಿದೆಯಲ್ಲ, ಅದು ಕೂಡ ಒಂದು ನಾವು 3 ಅದೇನು 100 SP ಗೆ ನಮ್ಗೆ ಅಮೌಂಟ್ ಕೂಡ ನಮ್ಗೆ ಕಡಿಮೆ ಆಗುತ್ತೆ. ಎಸ್ 16 to 17,000 ಡಿಪೆಂಡ್ಸ್ ಆನ್ ಪ್ರಾಡಕ್ಟ್ಸ್. ಎಲ್ಲರಿಗೂ 16,000 100 ಪಾಯಿಂಟ್ಸ್ ಆಗುತ್ತೆ ಅಂತ ಹೇಳಿಕ್ ಆಗಲ್ಲ. ಡಿಪೆಂಡ್ಸ್ ಆನ್ ಪ್ರಾಡಕ್ಟ್ ಮೇಲೆ ನಮ್ಗೆ SP ಸೇಲ್ಸ್ ಪಾಯಿಂಟ್ಸ್ ಇದು ಉಂಟಲ್ಲ, ಅದು ನಮ್ಗೆ ಕ್ಯಾಲ್ಕುಲೇಟ್ ಆಗುತ್ತೆ. ಬಟ್ ಜಸ್ಟ್ 100 SP ಗೆ 15,000 ಗೆ ನಮ್ಗೆ ಬರುತ್ತೆ ಅಂತ ಹೇಳಿ ನಮ್ಗೆಲ್ಲ ಅವತ್ತೆಲ್ಲ ಕೂಡ್ಸುದ್ರಲ್ಲ ಸ್ವಲ್ಪ ನಮ್ಮ ಲೋಹಿತ್ ರೆಡ್ಡಿ ಸರ್. ಹುಳಿ ಸಿಹಿ ಇದ್ರ ಎಲ್ಲ ಟೇಸ್ಟ್ ಮಿಕ್ಸ್ ಇದೆ, ಬಟ್ ಅದ್ರಲ್ಲಿ ಈ ತರದೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರಲ್ಲ.
ಸೊ ಆತರ ಕೂಡ ನಾವು ಮಾಡ್ಬೋದು. ಮೂರು ಪ್ರಾಡಕ್ಟ್ ನಾವು ಕೊಡೋ ಬದ್ಲು ಏನು ಬೂಮ್ ಕಾಪು, ಇಮ್ಯುನಿಟಿ ಕಾಪು ಈ ತರ ಕೊಡೋ ಬದ್ಲು ಆ ಮೂರು ಸೇರಿ ಅದ್ರಲ್ಲಿ ಇದೆ ಅಂತ ಹೇಳ್ತಾ ಇದ್ರಲ್ವಾ. ಸೊ ಹಂಗಾಗಿ ಅದಕ್ಕೆ ಕೂಡ ವೈ ನಾಟ್ ಯಾಕೆ ನಾವು ಟ್ರೈ ಮಾಡ್ಬಾರ್ದು? ನಮ್ಗೆ ಕೂಡ ಸೆಲ್ಫ್ ಆಗಿ ಕೂಡ ನಾವು ಸ್ಟ್ರೆಂತ್ ಆಗಿ ಚೆನ್ನಾಗಿದ್ರೆ ತಾನೆ ನಾವು ಕೂಡ ಓಡಾಡ್ಲಿಕ್ಕೆ, ನಾವು ಕುಡ್ದು ಹೇಳಿದ್ರೆ ತಾನೆ ನೋಡಿ ಹಿಂಗಿತ್ತಂತೆ ಹಂಗಿತ್ತಂತೆ ಅಂತಕ್ಕಂತೆ ನಾವು ಹೇಳೋ ಬದ್ಲು ಸೆಲ್ಫ್ ಆಗಿ. ಇವಾಗ ನನ್ಗೆ ಪೈಲೋಕಪ್ ಟೇಸ್ಟ್ ಕೂಡ ಗೊತ್ತು, ನನಗೇನ್ ಪೈಲ್ಸ್ ಇಲ್ಲ, ನಾನ್ ಬೇರೆಯವ್ರಿಗೆ ಕೊಟ್ಟೆ ಅಲ್ಲ. ಬಿಕಾಸ್ ಎಲ್ಲರಿಗೂ ಕೂಡ ನಾವು ಕೊಡುವಾಗ ಎಲ್ಲರೂ ಟ್ರಸ್ಟ್ ಮಾಡ್ತಾರೆ ಅಂತ ಹೇಳಿಕ್ ಆಗಲ್ಲ. ನಾವ್ ಒಂಚೂರು ಹಂಗಂತ ಹೇಳಿ 30 ml ನಾವು ಕುಡಿಬೇಕಂತ ಏನಿಲ್ಲ, ಒಂದ್ ಸ್ವಲ್ಪ ಒಂದು 5 ml 5 to 10 ml ಒಳಗೆ ನಾವು ಕುಡ್ದಿ ತೋರಿಸಿದ್ರೆ ನಮ್ಗೆ ಟೇಸ್ಟ್ ಗೊತ್ತಾಗುತ್ತೆ ಅದು ಏನ್ ಪ್ರಾಡಕ್ಟ್ ಅಂತ ಟೇಸ್ಟ್. ಅಂಡ್ ಅವರಿಗೆ ನಮ್ಮ ಅಪೋಸಿಟ್ ಕ್ಲೈಂಟ್ಸ್, ನಮ್ಮ ನ್ಯೂ ಪಾರ್ಟ್ನರ್ಸ್ ಗೆ, ನ್ಯೂ ಪೇಷಂಟ್ ಗಳೇ ಇರ್ಬೋದು, ಎಲ್ಲರೂ ನಮ್ಗೆ ಬಿಸ್ನೆಸ್ ವೈಸ್ ಬರ್ತಾರೆ ಅಂತ ಹೇಳಿಕ್ ಆಗಲ್ಲ, ಪೇಷಂಟ್ ವೈಸ್ ಕೂಡ ಬರ್ತಾರೆ. ಸೊ ಅವರಿಗೆ ಒಂದು ಟ್ರಸ್ಟ್ ಬರುತ್ತೆ, ಓಹೋ ಇವ್ರು ಕೊಟ್ಟಿದ್ದಾರೆ ಏನಾಗಲ್ಲಪ್ಪ ನಾ ಕುಡಿಬೋದು, ನಾನ್ ಚೆನ್ನಾಗಾಗ್ಬೋದು ಅಂತೇಳಿ ಅವ್ರಿಗೆ ಅವಾಗ್ಲೇ ಮೈಂಡಿಗೆ ಒಂದು ಗುಡ್ ಪಾಸಿಟಿವ್ ಬಂದ್ಬಿಡುತ್ತೆ ನಾವು ಕುಡ್ದು ತೋರ್ಸೋದ್ರಿಂದ ಅಂತೇಳಿ ನಾವು ಹೋಗೋ ಕಡೆ ಎಲ್ಲ 30 ml 40 ml ಎಲ್ಲ ಕುಡ್ದು ಪ್ಲೀಸ್ ಹಂಗ್ ಮಾಡ್ಬಾರ್ದು. ಅವ್ರಿಗೆ ಒಂಚೂರು ಎಲ್ಲರೂ ಹತ್ರ ಬ್ರಾಡ್ ಮೈಂಡೆಡ್ ಅಲ್ಲಿ ಇರಲ್ಲ, ಅಯ್ಯೋ ಏನಪ್ಪ ಇವ್ರು ಇಷ್ಟು ಕುಡಿತಾರೆ ಅಂತೇಳಿ ನೋಡೋದೆಲ್ಲ ಬೇಡ ನಮಗೆ. ಸೊ ಜಸ್ಟ್ ಕುಡ್ದಿ ತೋರ್ಸುವ ಅಲ್ಲ. ಸೊ ಎಲ್ಲರಿಗೆಲ್ಲ ಯಾಕೆ ಟ್ರಸ್ಟ್ ಮಾಡಲ್ಲ ನಮ್ಮ ಪ್ರಾಡಕ್ಟ್ ಮೇಲೆ. ಕುಡ್ದು ಏನಾದ್ರು ಆಗ್ಬಿಟ್ರೆ ಇವ್ರ ಫೋರ್ಸ್ಗೆ ನಾ ತಗೊಳ್ತಾ ಇದೀನಿ, ಅವ್ರು ಕರ್ದಿದಾರಲ್ಲ ಅವ್ರ ಫೋರ್ಸ್ಗೆ ನಾ ತಗೋಬೇಕಲ್ಲ, ಹಂಗೆ ಮೈಂಡ್ ಸೆಟ್ ಇರ್ತದೆ ನೋಡಿ ಅಂತವ್ರಿಗೆ ನಾನು ಹೇಳುದು. ಸೊ ನಾವು ತೋರ್ಸಿ ಈ ತರ ಪ್ರಾಡಕ್ಟ್ಸ್ ಇದೆ ಅಂತೇಳಿ ನಾವು ಅವ್ರಿಗೆ ಟೇಸ್ಟ್ ಮಾಡಿ ನಾವು ತೋರ್ಸಿ ಹೇಳ್ಬಹುದು. ಸೊ ನನ್ಗೆ ಶುಗರ್ ಇಲ್ಲ ಅದು ಕೂಡ ಟೇಸ್ಟ್ ಗೊತ್ತು, ಸ್ವಲ್ಪ ತೊಗರಿದೆ ಇಲ್ಲ ಅಂತ ಇರ್ತಲ್ಲ. ಬಟ್ ಲಿವರ್ ಕಾಪು, ಬೂಮ್ ಕಾಪು, ಬ್ರೈನ್ ಕಾಪು ಇದೆಲ್ಲ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಒಂದು ಟೇಸ್ಟಿಗೆ ಬರುತ್ತೆ. ಬಟ್ ಬೂಮ್ ಕಪ್ ಮಾತ್ರ ಸ್ವಲ್ಪ ನಮ್ಗೆ ಪಚ್ಚ ಕರ್ಪೂರ ಇರುತ್ತದಲ್ಲ ಆತರ ಒಂದು ಫ್ಲೇವರ್ ಕೂಡ ನಮ್ಗೆ ಅದ್ರಲ್ಲಿ ಬರುತ್ತೆ. ಬಟ್ ಕೆಲವು ಪ್ರಾಡಕ್ಟ್ಸ್ ಎಲ್ಲ ನಾವು ಟೇಸ್ಟ್ ಮಾಡಿರ್ತೀವಿ, ಇಮ್ಯುನಿಟಿ ಸಿರಮ್ ಅಂತ ಎಲ್ಲರೂ ಮಾಡಿರ್ತಾರೆ ಬಿಡಿ. ಹಾಗೆ ಕೆಲವು ಪ್ರಾಡಕ್ಟ್ಸ್ ನಮ್ಗೆ ಟೇಸ್ಟ್ ಗೊತ್ತಿರಲ್ಲ, ನಾವು ಅದನ್ನ ಟೇಸ್ಟ್ ಮಾಡಿದ್ರೆ ನೋಡಿ ಬೆರಿ ಕಪ್ ಕೂಡ ನಿಜವಾಗ್ಲೂ ತುಂಬಾ ತುಂಬಾ ಚೆನ್ನಾಗಿದೆ. ಅದು ಕೂಡ ಅಷ್ಟೇ, ಅದ್ರಲ್ಲಿ ಎಷ್ಟು 81+ ಇಂಗ್ರೀಡಿಯೆಂಟ್ಸ್ ಹಾಕಿರೋದಲ್ದೆ ಅದು ಎಷ್ಟೊಂದು ಬೆನಿಫಿಟ್ಸ್ ನಮ್ಗೆ ಕೊಡುತ್ತೆ. ಯಾಕೆ ಅದನ್ನ ಕೂಡ ನಾವು ಪ್ರಮೋಟ್ ಮಾಡಬಾರ್ದು ಅಲ್ಲ? ಎಲ್ಲರೂ 100 points ತಗೊಳ್ತಾರೆ ಅಂತಲ್ಲ, ಒಂದು 10 ಜನಕ್ಕೆ ಕೊಟ್ರೆ ನಮ್ಗೆ ಬಂದ್ಬಿಡ್ತಲ್ಲ. 10 ಜನಕ್ಕೆ ಒಂದು ಎಸ್ ಮೇಡಮ್ ನೀವು ಓಕೆ ನೆಕ್ಸ್ಟ್ ಟೈಮ್ ತಗೊಳ್ತೀರಾ, ಜಸ್ಟ್ ಈ ಬಾಟಲ್ ತಗೊಂಡ್ ನೋಡಿ ಮೇಡಮ್, ನಿಮ್ಗೆ ತುಂಬಾ ಬೆನಿಫಿಟ್ ಇದೆ, ಎಲ್ಲರಿಗೂ ಆಗುತ್ತೆ. ಬಟ್ ಎಸ್ಪೆಷಲಿ ನಾನು ಹೇಳ್ತೀನಿ ಯಾವಾಗ್ಲೂ ಇಮ್ಯುನಿಟಿ ಸ್ವಲ್ಪ ಶುಗರ್ ಪೇಷಂಟ್ ಗೆ ನಾವು ಒಂಚೂರು ಸ್ಕಿಪ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ಸ್ವೀಟ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ, ಅದು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಹೇಳ್ತಾ ಇದೀವಿ. ಆದ್ರಿಂದ ನೋಡಿ ಎಲ್ಲರಿಗೂ ನಾವು ಕೊಡ್ಬೋದು, ಮಕ್ಕಳಿಗೆ ಕೂಡ ಕೊಡ್ಬಹುದು. ಹಂಗಾಗಿ ಬೆರಿ ಕಪ್ ನ ನಾವು ಸ್ವಲ್ಪ ಹೈಲೈಟ್ ಮಾಡಬಹುದು ಅಲ್ವಾ? ಯಾವ್ದಿಲ್ಲ ಯಾವ್ದು ನಮ್ಗೆ ಸದ್ಯಕ್ಕೆ ಅವೈಲೇಬಲ್ ಅದನ್ನ ಮಾತಾಡ್ಬಾರ್ದು, ಯಾವ್ದು ಇದೆ. ಅಂಡ್ ಮತ್ತೆ ಏನು ಬಾಯ್ ಹೇಳ್ತಾರಲ್ಲ, ಮೀನ್ಸ್ ಸ್ಟೇಜ್ ಲೆವೆಲ್ ದಾಟಿರ್ತಲ್ಲ ಅಂತ ಪೇಷಂಟ್ ಗೆ ಹೋಗಿ ನೀನ್ ಬೆರಿ ಕಪ್ ಕುಡಿಯಪ್ಪ ಅಂತ ಹೇಳಿ ಅವ್ರಿಗೆ ಫೋರ್ಸ್ ಮಾಡಿ ಅವ್ರಿಗೆ ಕುಡ್ಸಿ ನೋ. ನಮ್ಗೆ ಬಿಸ್ನೆಸ್ ಮುಖ್ಯ, ಬಟ್ ಯಾರಿಗೆ ಕೊಡ್ಬೇಕು, ಎಷ್ಟು ಕೊಡ್ಬೇಕು, ಹೇಗೆ ಕೊಡ್ಬೇಕು, ಆ ಕ್ಲೈಂಟ್ಸ್ ನೋಡ್ಕೊಂಡು ಅವ್ರಿಗೆ ಪ್ರಮೋಟ್ ಮಾಡ್ಬೇಕು ಅಲ್ವಾ? ನ್ಯೂ ಫ್ರೆಂಡ್ಸ್ ಇರ್ತಾರೆ, ಎಷ್ಟೆಷ್ಟೋ ಖರ್ಚು ಮಾಡ್ತಾರೆ ಸುಮ್ನೆ ಕೂಲ್ ಡ್ರಿಂಕ್ಸ್ ಅದು ಇದ್ದು ಆ ಪಿಜ್ಜಾ ಬರ್ಗರ್ ಅಂತವ್ರಿಗೆ ಅವ್ರು ವೆಲ್ ಸೆಟ್ಲ್ ಇರ್ತಾರೆ. ಎಸ್ ಈ ತರ ಪ್ರಾಡಕ್ಟ್ ಇದೆ ನೋಡಿ, ಇದೆಲ್ಲ ಕುಡಿಯೋದ್ರಿಂದ ಆಯ್ತಲ್ಲ ನಮ್ಗೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ನಮ್ಗೆ ಲಿವರ್ಗೆ ಪ್ರಾಬ್ಲಮ್ ನೋಡಿ, ಈ ಪ್ರಾಡಕ್ಟ್ ನ ನೀವು ಕುಡಿದು ನೋಡಿ, ಯೂಸ್ ಮಾಡಿ ನೋಡಿ, ನಿಮ್ಗೇನ್ ಕಾಯಿಲೆ ಇಲ್ಲ, ನೀವು ಚೆನ್ನಾಗೇ ಇದೀರಾ ಇಲ್ಲ ಅಂತಲ್ಲ, ಪ್ರಿವೆನ್ಷನ್ ಆಗಿದೆ ತಗೊಳ್ಳಿ. ಈ ತರ ಕೂಡ ನಾವು ಪ್ರಮೋಟ್ ಮಾಡ್ಬೋದು ಅವ್ರಿಗೆ. ಜಸ್ಟ್ ಒಂದು ಲಿವರ್ ಕಪ್ ಕೊಟ್ರೆ ನಮ್ಗೆ ಬಂದ್ಬಿಡ್ತಾ. ಸೊ ಆತರ ಒಂದು 4-5 ಫ್ಯಾಮಿಲಿ 4-5 ಫ್ರೆಂಡ್ಸ್ ಗೆ ಈ ತರ ಪ್ರಾಡಕ್ಟ್ಸ್ ಕೊಡ್ತಾ ನಾವು 100 points ಹಂಗೆ ಕಲೆಕ್ಟ್ ಮಾಡ್ಕೊಂಡ್ ಬರ್ಬಹುದು ಅಲ್ವಾ? ಸೊ ಶಾರ್ಟ್ ಇದೆ ಟೈಮ್, ನಮ್ಗೆ ಜಾಸ್ತಿ ಇಲ್ಲ. ನಾವು ಅಯ್ಯೋ ಇನ್ನ ಇದೆ ಬಿಡಿ, 3 ವಾರ ಇದೆ ಬಿಡಿ, ನಾನು ಆತರ ತಿಳ್ಕೊಬಹುದು. ಆಗ್ಲೇ 4 ದಿನ ಹೊರಟೋಯ್ತು ಅಲ್ವಾ? ಇನ್ನ ಎಷ್ಟಿದೆ, ಬರೀ 15 ದಿನ ಇದೆ, ಇನ್ನ 25 ದಿನ ಇದೆ ಅಂತ ತಿಳ್ಕೊಂಡು ನಾವು ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಆಗುತ್ತೆ. ಆಗಲ್ಲ ಅಂತೆಲ್ಲ, ಎಲ್ಲರಿಗೂ ಆಗುತ್ತೆ. ನನ್ಗೆ ಫೈನಾನ್ಷಿಯಲಿ ಫ್ರೀ ಇಲ್ಲಪ್ಪ ನನಗಾಗಲ್ಲ, ನಮ್ಮನ್ನ ಯಾರು ಕೇಳಿದ್ದು? ನಮ್ಮ ಜೊತೆ ಇರೋ ಪಾರ್ಟ್ನರ್ಸ್ ಇರ್ತಾರಲ್ಲ, ನ್ಯೂ ಕ್ಲೈಂಟ್ಸ್ ಇರ್ತಾರಲ್ಲ, ಅವ್ರಿಗೆ ಬೇಕಾಗಿದೆ ತಾನೆ, ಅವ್ರಿಗೆ ನೀಡ್ಸ್ ಇದೆ ತಾನೆ, ಅವ್ರಿಗೆ ನಾವು ಪ್ರಮೋಟ್ ಮಾಡಬಹುದು. ಸೊ ಈ ತರ ನಾವು ಈ ಆಫರ್ ನ ಮಾತ್ರ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಯಾಕಂತಂದ್ರೆ ಇದು ನಿಜವಾಗ್ಲೂ ಅದು ನಮ್ಗೆ ಬ್ಲೆಸ್ ಬೇರೆ ಸಿಗ್ತಾ ಇದೆ. ಎಂತಹ ಪ್ಲೇಸಿಗೆ ಹೋಗ್ತಾ ಇದೀವಿ, ಆ ಒಂದು ಪ್ಲೇಸ್ ನ ನೆನ್ಕೊಳ್ಳಿ. ನಮ್ಮ MD ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಆ ಒಂದು ಮಾತನ್ನ ತಿಳ್ಕೊಳ್ಳಿ. ತಿರುಪತಿಗೆ ಹೋದ್ರೆ ನೋಡಿ, ಅವರು ನಮ್ ರಿಲಿಜನ್ ನಮ್ಮ ನಿಜವಾಗ್ಲೂ ಅವ್ರಿಗೆ ಎಷ್ಟು ಇದು ಹೇಳಿದ್ರೆ ಥ್ಯಾಂಕ್ಸ್ ಹೇಳಿದ್ರು ಕೂಡ ಇದಾಗಲ್ಲ. ನಮ್ಮ ತಿರುಪತಿ ಬಗ್ಗೆ ನಮ್ಮ OSR ಕೂಡ ಒಂದು ಇವೆಂಟ್ ಅಲ್ಲಿ ನೋಡಿದೆ, ನಾವೇ ಶ್ಲೋಕ ಬಗ್ಗೆ ಅಷ್ಟು ಡೀಪ್ ಆಗಿಲ್ಲ, ಒಂದು ಭಗವದ್ಗೀತಾ ಶ್ಲೋಕ ಹೇಳ್ಬಿಟ್ಟು ಅದನ್ನ ಎಕ್ಸ್ಪ್ಲನೇಷನ್ ಮಾಡಿದ್ರು ನೋಡಿ. ರಿಲಿಜನ್ ಅದು ಇದು ಇರ್ಬೋದು, ಬಟ್
ಎಲ್ಲ ಒಂದೇ ಅಂತ ಥಾಟ್ ಮಾಡಿ ತಿಳಿತಾರೆ ನೋಡಿ. ರಿಯಲಿ ಗ್ರೇಟ್ ಎಂ ಡಿ ಸರ್ಜಿ, ರಿಯಲಿ ಆತರ ನಮ್ಮ ಫ್ರೆಂಡ್ಸ್ ಗಳು ಕೂಡ, ನಮ್ಮಲ್ಲಿ ಕೂಡ ಎಲ್ಲರೂ ಇದೀವಿ ಇಲ್ಲಿ ಅಲ್ವಾ. ಎಲ್ಲ ನಾವೆಲ್ಲ ವಿ ಆರ್ ಇಂಡಿಯನ್ಸ್, ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ವಿ ಆರ್ ಎಲ್ಲ ಗುಡ್ ಫ್ಯಾಮಿಲಿ. ಆರ್ ಕೆ ಟೀಮ್ ಅಲ್ಲ ಇದು, ಆರ್ ಕೆ ಫ್ಯಾಮಿಲಿ. ಸೊ ಹಂಗಾಗಿ ಇವ್ರು ಅವ್ರ ಅಂತೆಲ್ಲ ಇಲ್ಲ, ನಾವೆಲ್ಲ ಒಂದೇ ಅಂತಹ ಒಂದು ಯಾವಾಗ್ಲೂ ಹೇಳ್ತಾ ಇರ್ತಾರೆ. ನೀವು ತಿರುಪತಿಗೆ ಹೋಗಿ ಅಷ್ಟು ಕಷ್ಟಪಟ್ಟು 7 ಬೆಟ್ಟ ಸುತ್ತಿ, ನಿಜವಾಗ್ಲೂ 7 ಬೆಟ್ಟನೇ ಇದು, ಸಪ್ತಗಿರಿ ಅಂತ ಹೇಳ್ತಾರೆ ಅಲ್ವಾ. 7 ಬೆಟ್ಟನೇ, ರಿಯಲಿ 7 ಬೆಟ್ಟನೇ ಅದು. ನಮ್ಗೆ ಗೊತ್ತಾಗಲ್ಲ, ಇಲ್ಲ ಇಲ್ಲಿ ಹತ್ತಿ ಕೂತ್ರೆ ಕಾರಲ್ಲೋ ಬಸ್ಸಲ್ಲೋ ಇಲ್ಲ ನಡಿಗೆಲ್ಲ ಹೋಗ್ತಾರಲ್ಲ ಗೊತ್ತಾಗಲ್ಲ. ಬಟ್ ಅದು ಸುತ್ತದು 7 ಬೆಟ್ಟ ದಾಟಿ ಅಲ್ಲಿ ಹೋಗ್ತೀವಿ. ಅಷ್ಟು ತೆಗೆದು ಹೋಗಿ ಕೂಡ ನಾವ್ ಅಲ್ಲಿ ಲೈನ್ ಅಲ್ಲಿ ನಿಲ್ತೀವಲ್ಲ, ಲೈನ್ ಅಲ್ಲಿ ನಿಂತ ಪರ್ಟಿಕ್ಯುಲರ್ ಒಂದ್ ಪ್ಲೇಸ್ ಬಂದ್ಮೇಲೆ ನಾವೇನ್ ನಡೆಯೋದೇ ಬೇಡ. ಕಾಲ್ ನೋವಿದ್ರು ಸರಿ, ನಮ್ಗೆ ಕಾಲ್ ನಡಿಲಿಕ್ಕೆ ಆಗಿಲ್ಲಾದ್ರೂ ಸರಿ, ನಮ್ಗೆ ಹಂಗೆ ಪುಷ್ ಮಾಡ್ಕೊಂಡು ಹೋಗ್ತಾರೆ. ರಿಯಲಿ ಅದು ಫ್ಯಾಕ್ಟ್, ಅದೇ ರಿಯಲ್ ಫ್ಯಾಕ್ಟ್ ಅಷ್ಟೇ. ರಂಡಿ ಅಂತ ಹೇಳಿ ರಂಡಿ ಅಂತ ಕರ್ಕೊಂಡೋಗಿ ಮುಂದೆ ನಿಲ್ಸಿ ದೇವ್ರ ಹತ್ರ ಕರ್ಕೊಂಡೋಗಿ ಆ ರಂಡಿ ಅಂತ ದೇವ್ರ ಹತ್ರ ನಿಲ್ಸಿ, ಅವಾಗ ನಿಜವಾಗ್ಲೂ ನಮ್ ಕೇಶವ್ ಸರ್ ಹೇಳಿದ್ರು, ಅದು ಕೂಡ ಒಂದು ನೆನ್ಪ್ ಮಾಡ್ಕೊಳ್ಳಿ. ಅಷ್ಟು ಕಷ್ಟಪಟ್ಟು ದೇವ್ರ ಹತ್ರ ಅಲ್ಲಿ ಹೋಗಿ ನಿಂತ ತಕ್ಷಣ ಕಣ್ಮುಚ್ಕೊಂಡು ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ಬೆಡ್ಕೊಂತಾ ಇರೋದು. ನೋ, ಅದ್ ಮಾಡ್ಲೇಬೇಡಿ. ಅಲ್ಲಿ ಹೋಗಿದ ತಕ್ಷಣ ನಿಜ ಪಾದ ದರ್ಶನ ಅಂತ ಹೇಳ್ತಾರೆ. ಆ ದೇವ್ರ ಪಾದ ನೋಡ್ಬೇಕು ನಾವು. ಅಲ್ಲಿ ನೋಡ್ಬಿಟ್ಟು ಆ ದೇವ್ರ ಕಣ್ಣಲ್ಲಿ ಹಂಗೆ ತುಂಬ್ಕೊಂಡಿರುತ್ತೆ ನಮ್ಗೆ. ನಿಜವಾಗ್ಲೂ ಅದು ಒಂದು ಮಿರಾಕಲ್ ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ ನಾವು ಫೀಲ್ ಮಾಡ್ಬೇಕಂದ್ರೆ ರಿಯಲಿ ನಾವ್ ಎಫರ್ಟ್ ಹಾಕ್ಲೇಬೇಕು. ನಿಜವಾಗ್ಲು 700 SP ಅನ್ನೋದು ದೊಡ್ಡ ವಿಷಯ ಅಂತ ತಿಳಿಲೇಬಾರ್ದು. ಈ ತರ ಒಬ್ಬೊಬ್ರಿಗೆ ಒಂದೊಂದು ಪ್ರಾಡಕ್ಟ್ ಗೈನಿಕೇಶಿಸ್ ಇರೋರ್ಗೆ. ಯಾಕೆ ಸ್ಕೂಲ್ ಟೀಚರ್ಸ್ ಹತ್ರ ಹೋಗ್ರಿ ಅಪ್ಪ, ನನ್ಗೆ ಸ್ಕೂಲ್ ಟೀಚರ್ಸ್ ಕ್ಲೈಂಟ್ಸ್ ಇದ್ದಾರೆ, ಯಾಕೆ ಹೇಳಿ, ಲಾಸ್ಟ್ ಗೆದರ್ ಖರ್ಚು ಮಾಡ್ತಾರೆ ಮೇಡಮ್, ಜ್ಞಾಪಕನೇ ಇರಲ್ಲಮ್ಮ. ಎಸ್, ಅದಕ್ಕಾಗಿನೇ ನಮ್ಮ ಕಂಪ್ನಿ ಪ್ರಾಡಕ್ಟ್ ಇದೆಲ್ಲ ಮೇಡಮ್, ಯಾಕೆ ನೀವು ರೆಫರ್ ಮಾಡ್ಬಾರ್ದು ಹೇಳಿ. ಚಿಕ್ಕ ಮಕ್ಳಿಗೆ ಜ್ಞಾಪಕ ಶಕ್ತಿ ಇರಲ್ಲ ಅಲ್ವಾ, ನಮ್ಗೆ ಇರಲ್ಲ ಅಂದ್ರೆ ಅವ್ರಿಗಿರುತ್ತಾ? ಸೊ ಅವ್ರಿಗೆ ಆಡು ಮಕ್ಳಲ್ವಾ, ಸೊ ಅವ್ರಿಗೆ ಸ್ವಲ್ಪ ಜ್ಞಾಪಕ ಇರಲ್ಲ ಅಂತ ಹೇಳ್ತಾರೆ. ಎಸ್ ಹೌದು, ಲಕ್ಷಾಂಗಟ್ಲೆ ಕೊಟ್ಟು ಸ್ಕೂಲ್ಗೆ ಯಾರು ಗೌರ್ಮೆಂಟ್ ಸ್ಕೂಲ್ಗೆ ಪ್ರಿಫರ್ ಮಾಡಲ್ಲ. ನಮ್ದು ಅದು ಇಲ್ಲಾದ್ರೂ ಕೂಡ ನಾವು ಓದಿದೀವೋ ಓದಿಲ್ಲ ಗೊತ್ತಿಲ್ಲ, ಬಟ್ ನಮ್ಮ ಮಕ್ಳು ಹೈಯರ್ ಎಜುಕೇಶನ್, ಹೈಯರ್ ಸ್ಟಡೀಸ್, ಎಲ್ಲರೂ ಅಪ್ಗ್ರೇಡ್ ನೋಡ್ತೀವಲ್ಲ. ಸೊ ಹಂಗಾಗಿ ಕಷ್ಟಪಟ್ಟು ಲಕ್ಷಾಂಗಟ್ಲೆ ಕೊಟ್ಟು ಖರ್ಚು ಮಾಡಿ ಸ್ಕೂಲ್ಗೆ ಸೇರಿಸ್ತಾರೆ, ಬಟ್ ಆ ಮಕ್ಳು ಓದ್ಲಿಕ್ಕಿಲ್ಲ. ಅವಾಗ ಅವ್ರಿಗೆ ಬ್ರೈನ್ ಕಾಪ್, ಬೇಬಿ ಕಾಪ್ ಅಂಡ್ ನೋನಿ, ಇದು 3 ಪ್ರಾಡಕ್ಟ್ ರೆಫರ್ ಮಾಡಿ. ಸ್ಕೂಲ್ ಟೀಚರ್ಸ್ ಯಾರಾದ್ರೂ ಇದ್ರೆ, ಟ್ಯೂಷನ್ ಟೀಚರ್ಸ್ ಯಾರಾದ್ರೂ ಇದ್ರೆ, ಅವ್ರು ಕೂಡ ಅವ್ರ ಪ್ಯಾರೆಂಟ್ಸ್ಗೆ, ನಾನು ಹಂಗೆ ಹೇಳಿ ಮಾಡ್ತಾ ಇರೋದು, ಪ್ಯಾರೆಂಟ್ಸ್ಗೆ ಹೇಳಿದ್ರೆ ಹೌದು ಅಂತ ಹೇಳ್ಬಿಟ್ಟು ತಗೊಳ್ತಾರೆ ಅವ್ರ ಮಕ್ಕಳಿಗೆ. ಈ ತರ ಕೂಡ ಟೀಚರ್ಸ್ ಗೆ ನಾವು ಪ್ರಮೋಟ್ ಮಾಡ್ಬೋದು. ಸೊ ಅಲ್ಲಿ ಬಂದ್ಬಿಡ್ತಲ್ಲ, ಎಷ್ಟು ಪಾಯಿಂಟ್, ಬ್ರೈನ್ ಕಾಪಿಗೆ ಎಷ್ಟಪ್ಪ ಪಾಯಿಂಟ್, 7 6. ಸೊ ಬೇಬಿ ಕಾಪು 3.5. ಹೀಗೆ ನಾವು ಮಾಡ್ಕೊಂಡು ನಾವು ಕೊಡಬಹುದು. ಸೊ ಹಂಗಾಗಿ ಅವ್ರಿಗೆ ಆತರ ಮಾಡ್ಬೋದು. ಈಗ ಇವರೆಲ್ಲ ಇರ್ತಾರೆ, ನಮ್ಮ ಕಾನ್ಸ್ಟೇಬಲ್ಸ್, ಪೊಲೀಸ್ಗಳು, ಅವರೆಲ್ಲ ಇರ್ತಾರೆ. ಅವ್ರು ನೋಡಿ ಸರ್ಕಲ್ ನೋಡಿದ್ರಿ ಪಾಪ, ಅವ್ರು ನೋಡ್ತಾ ಇದ್ರಿ ಹಿಂಗೆ ಅಂತ ಇರ್ತಾರೆ. ಅವ್ರಿಗೆ ಎಷ್ಟು ತೋಳ್ ನೋವಿರುತ್ತೆ ಅಲ್ವಾ. ಯಾರಾದ್ರೂ ಫ್ರೆಂಡ್ಲಿ ಇದ್ರೆ ನಾವು ಹೋಗಿ ಮಾತಾಡ್ಬೋದಲ್ವಾ. ನಾವು ಪೊಲೀಸ್ ಕೂಡ ಕೊಟ್ಬಿಟ್ಟು ಬಂದೇವಿ ಸಿಕ್ಕಾಗೆ. ಸೊ ತುಂಬಾ ರಿಸ್ಕ್ ತೆಗಿದಿರಾ, ಕಿರ್ಚ್ತಾ ಇರ್ತಾರೆ ಬೇಡ ಅಂತವ್ರಿಗೆಲ್ಲ ಕೂಡ ನಾವು ಆತರ ಫೀಲ್ಡ್ ಅಲ್ಲಿ ಇರೋ, ನಮ್ಗೆ ಗೊತ್ತಿರೋ ಫೀಲ್ಡ್ ಅಲ್ಲಿ ಇರೋರು ಒಬ್ರಿಂದ ಒಬ್ರಿಗೆ ಆತರ ನಾವು ಹೋಗಿ 100 ಪಾಯಿಂಟ್ ನೀವು ತಗೊಳಿತಲ್ಲ, ಅಯ್ಯೋ ಪಾಪ ಎಷ್ಟು ಕಷ್ಟ ಪಡ್ತಾರ ನಮಿಗಾಗಿ, ಪಬ್ಲಿಕ್ ಆಗಿ, ಅವ್ರಿಗೆ ಹೋಗಿ ನಾವು ಪ್ರಮೋಟ್ ಮಾಡ್ಬೋದು ಅಲ್ವಾ. ಆರ್ಥೋಕಾಪು ಮತ್ತೆ ಅವರು ಇಮ್ಯೂನ್ ಮೀನ್ಸ್ ಪಲ್ಯೂಷನ್ಸ್ ಜಾಸ್ತಿ ಇರುತ್ತೆ, ಅವ್ರಿಗೆ ಬಂದು ಲಿವೋಕಾಪ್ ರೆಫರ್ ಮಾಡಬಹುದು, ಇಮ್ಯುನಿಟಿ ಸಿರಪ್ ರೆಫರ್ ಮಾಡಬಹುದು ಅಲ್ವಾ. ಈ ತರ ಎಲ್ಲ ನಾವು ಅವ್ರ ತಕ್ಕಂತೆ ಅವ್ರಿಗೆ ಯಾವ್ದು ನೀಡ್ಸ್ ಇದೆ ಅದನ್ನ ನೋಡ್ಕೊಂಡು ಅವರ ಫೀಲ್ಡ್ ಗೆ ತಕ್ಕಂತೆ ನಾವು ಹೊಸದಾಗಿ ಪ್ರಮೋಟ್ ಮಾಡ್ಬೇಕು. ಹೆಂಗಾರು ನಾವು ಮಾಡ್ಲೇಬೇಕಲ್ವಾ, ಈಗ ಮಾಡ್ಲೇಬೇಕು. ಎಲ್ಲ ನಾವು ಪೈಲ್ಸ್ ಪೇಷಂಟ್ ಗೆ ಉಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ಶುಗರ್ ಪೇಷಂಟ್ ಗೆ ಉಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಒಟ್ನಲ್ಲಿ ನಾವು 700 SP ಮಾಡ್ಲೇಬೇಕಂತಂದ್ರೆ ಆ ನಮ್ಮ ಅಪೋಸಿಟ್ ಪರ್ಸನ್ ಅವರು ಯಾವ ಕ್ಯಾಟಗರಿ ಇರ್ತಾರೆ ಅದಕ್ಕೆ ತಕ್ಕಂತೆ ನಾವು ಪ್ರಾಡಕ್ಟ್ ನ ರೆಫರ್ ಮಾಡ್ತಾ ಅವ್ರಿಗೆ ಮಾಡ್ಬೋದು. ಪಂಚತುಳಸಿ ಮಾತ್ರ ಮಸ್ತ್ ಎಲ್ಲರಿಗೂ ಮಾಡಬಹುದು, ಬಿಕಾಸ್ ಎಲ್ಲರೂ ನೀರ್ ಕುಡಿ ಅಂದ್ರೆ ಅದ್ರಲ್ಲಿ ಅಂತ ದೊಡ್ಡ ಪಾಯಿಂಟ್ಸ್ ಬರುತ್ತೆ ಅಂತ ಹೇಳ್ತಾಗ ನಾವ್ ಏನ್ ಪ್ರಾಡಕ್ಟ್ ಅವ್ರಿಗೆ ಕೊಡ್ತಿರೋ ಜೊತೆಗೆ ಒಂದ್ ಪಂಚತುಳಸಿ ಆಡ್ ಮಾಡಿ, ಜೊತೆಗೆ ಒಂದ್ ದರ್ದಾಶ ಆಡ್ ಮಾಡಿ. ಸೊ ಅದೆಲ್ಲ ಚಿಕ್ಕ ಪ್ರಾಡಕ್ಟ್ಸ್, ಅವ್ರಿಗೆ ದೊಡ್ಡದ ಅನ್ಸಲ್ಲ. ಅಂಡ್ ಟೂತ್ ಕ್ರೀಮ್ ಎಲ್ಲರೂ ಕೇಳಿ ಆಲ್ಮೋಸ್ಟ್ ಒಂದು 90% ಜನ ಆದ್ರೂ ಏನ್ ಹೇಳ್ತಾರೆ, ಕೋಲ್ಗೇಟ್ ಅಂಡ್ ಪೆಪ್ಸೋಡೆಂಟ್. ಅವಾಗ ಅವ್ರಿಗೆ ನಾವ್ ಹೇಳ್ಬೋದು, ಮೇಡಮ್ ಜಿ, ಸರ್ ಜಿ, ನಿಮ್ಮ ಮಕ್ಕಳಿಗೆ ನೀವ್ ಏನ್ ಪೇಸ್ಟ್ ಯೂಸ್ ಮಾಡ್ತೀರಾ? ಕೋಲ್ಗೇಟ್. ಹೌದಾ, ನಿಮ್ ಮಕ್ಕಳಿಗೆ ಪೇಸ್ಟ್ ಕೊಟ್ರೆ ಏನ್ ಹೇಳ್ತೀರಾ? ಹಲ್ಲು ಉಜ್ಲಿಕ್ ಕೊಟ್ರೆ ಉಗಿ ಹೇಳ್ತೀರಲ್ಲ, ಅದೇ ನಮ್ಮ ಟೂತ್ ಕ್ರೀಮ್ ನಾವು ಪೇಸ್ಟ್ ಅಂತ ಹೇಳಲ್ಲ. ಇದು ಪೇಸ್ಟ್ ಅಲ್ಲವೇ ಅಲ್ಲ, ಇದು ಟೂತ್ ಕ್ರೀಮ್ ಅಂತ ಹೇಳ್ತೀವಿ. ಯಾಕಂತಂದ್ರೆ ಇದು ಮಲ್ಟಿಪರ್ಪಲ್ ಯೂಸರ್ಸ್. ನಾವು ಬಂದು ನೀವು ನುಂಗ್ರಿ ಅಂತ ಹೇಳ್ತೀವಿ, ಇದೇ ನಮ್ಮ ಉಚ್ಚಿ, ಇದು ನಾವೆಲ್ಲ ಪೇಸ್ಟ್ ಅಲ್ಲಿ ಉಗಿತಾ ಇದ್ರೆ ನುಂಗು ಅಂತ ತಿಳ್ಕೊಳ್ತಾರೆ ಅಲ್ವಾ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಇಮಿಡಿಯೇಟ್ ಆಕ್ಷನ್ ಗೆ ರಿಯಾಕ್ಷನ್ ತೋರಿಸ್ಬೇಕು.
ನಮ್ಮ ಬ್ಯಾಗ್ ಅಲ್ಲಿ, ನಮ್ಮ ಹೆಣ್ಮಕ್ಳ ಬ್ಯಾಗ್ ಅಲ್ಲೆಲ್ಲ ಮೊದ್ಲು ಏನಿರ್ತಾ ಇತ್ತು, ಒಂದ್ ಲಿಪ್ಸ್ಟಿಕ್, ಒಂದ್ ಚಿಕ್ಕ ಮಿರರ್, ಒಂದು ಕೋಮ್ ಇರ್ತಾ ಇತ್ತಲ್ವಾ. ಬಟ್ ಈಗ ನಮ್ಮ ಹೆಣ್ಮಕ್ಳು, ನಮ್ಮ ಈ ವಿಸ್ಟಾರಿಯನ್ಸ್ ಹೆಣ್ಮಕ್ಳಲ್ಲಿ ಏನಿದೆ, ಒಂದು ಪಂಚ ತುಳಸಿ ಇರುತ್ತೆ, ಒಂದು ಟೂತ್ ಕ್ರೀಮ್ ಇರುತ್ತೆ, ಕೋಂಬು, ಲಿಪ್ಸ್ಟಿಕ್ ಬಿಡಿ ಅದ ಆಮೇಲೆ. ಬಟ್ ಇದೆಲ್ಲ ಮಸ್ತಲ್ಲಿ ನಾವ್ ಇಟ್ಕೊಂಡಿರ್ತೀವಿ. ಸೊ ಇಮಿಡಿಯೇಟ್ ಬ್ಯಾಗ್ ಇಂದ ತೆಗ್ದು ನೋಡಿ, ನಮ್ಮ ಟೂತ್ ಕ್ರೀಮ್ ಇದು ನೋಡಿ, ನಾವು ಪೇಸ್ಟ್ ಅಂತ ಹೇಳಲ್ಲ, ಇದ್ರಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ ಗೊತ್ತಾ ಮೇಡಮ್. ಪೇಸ್ಟ್ ನಾವ್ ಎಷ್ಟು ನಾವು ಚೆನ್ನಾಗಿದ್ರೆ ತಾನೆ, ನಮ್ಮ ಮೌತ್ ಚೆನ್ನಾಗಿದ್ರೆ ತಾನೆ, ನಮ್ಮ ಹಾರ್ಟ್ ಗೆ ರಿಲೇಟೆಡ್, ನಮ್ಮ ಹಲ್ಲು, ನರ್ವಸ್ ಸಿಸ್ಟಮ್, ನಮ್ಮ ಬ್ರೈನ್ ಗೆ ರಿಲೇಟೆಡ್. ನಾವ್ ಅದಕ್ಕೆ ಏನಾದ್ರು ಪೇನ್, ಹಲ್ಲು ಕೇಳಿಸಿದ್ರೆ ನೋಡಿ ಬ್ರೈನ್ ಗೆ ಎಫೆಕ್ಟ್ ಆಗುತ್ತೆ. ಬಿಕಾಸ್ ನರ್ವಸ್ ಸಿಸ್ಟಮ್, ಇ ಎನ್ ಟಿ ಪ್ರಾಬ್ಲಮ್ಸ್ ಯಾಕೆ ನಾವೇ ಕ್ರಿಯೇಟ್ ಮಾಡ್ಕೋಬೇಕು? ಕಣ್ಣಿಂದ ಅದೆಲ್ಲ ಒಂದಕ್ಕೊಂದು ಲಿಂಕ್ ಇದೆ ಅಲ್ವಾ. ಸೊ ಹಂಗಾಗಿ ಇಂತ ಒಂದು ಬ್ಯೂಟಿಫುಲ್ ಈ ಮೌತ್ ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ ಯಾರಾದ್ರೂ ಪಕ್ಕದಲ್ಲಿ ಅಂತ ಹಿಂಗ್ ಮಾಡ್ತೀವಲ್ಲ, ಮಾಡ್ತಾ ಇದ್ರಲ್ವಾ, ಇವಾಗಿಲ್ಲ ಬಿಡಿ ಯಾರು. ಬಿಕಾಸ್ ನಮ್ಮ ಈ ಟೂತ್ ಕ್ರೀಮಿನ ಅದೆಲ್ಲ ಎಂತ ಪ್ರಾಬ್ಲಮ್ ಕೂಡ ಯಾರಿಗಿಲ್ಲ. ಡಿಕೆ ಸ್ಮೆಲ್ ಇರುತ್ತೆ, ಅಲ್ಲಲ್ಲಿ ಬ್ಲಡ್ ಹೋಗುತ್ತೆ, ಚಿಕ್ಕ ಪ್ರಾಡಕ್ಟ್ ಇದು. ಇದನ್ನ ಈ ತರ ನಾವು ಹೈಲೈಟ್ಸ್ ಎಲ್ಲ ಇರೋ ಫ್ಯಾಕ್ಟ್ ತಾನೆ ನೋಡಿ. ಒಂದು ಗ್ಯಾಂಗ್ರೀನ್ ಆದ್ರೆ ನಾವು ಇದ್ ಮಾಡ್ಕೊಳ್ಬಹುದು. ಗ್ಯಾಂಗ್ರೀನ್ ಆದ್ರೆ ರಿಯಲಿ ಒಂದು ಮೇಡಮ್ ಜಿ ಇವಾಗಿಲ್ಲ, ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ, 2 ಫಿಂಗರ್ ನ ಶುಗರ್ ಜಾಸ್ತಿ ಆಗಿ, ನಮ್ಮ ಡೈಬೋಕಾಪ್ ತಗೊಂಡವ್ರಿಗೆ ಶುಗರ್ 4 ಬಂದ್ 2 ಫಿಂಗರ್ ನ ತೆಗಿಲಿಕ್ಕೆ ಹೇಳ್ಬಿಟ್ರು. ಆಗ ಅವ್ರು ಬಂದು ಟೂತ್ ಕ್ರೀಮ್ ಅಂಡ್ ಏನೋ ನೋನಿ ಜ್ಯೂಸ್ ಜಸ್ಟ್ ಅಪ್ಲೈ ಮಾಡಿ ಆ 2 ಫಿಂಗರ್ ನಾವು ಸೇವ್ ಮಾಡ್ಕೊಂಡು, ಯಾವ್ದ್ರಿಂದ ಆಯ್ತಪ್ಪ, ನಮ್ಮ ಈ ಟೂತ್ ಕ್ರೀಮ್ ಅಂತ ನೋಡಿ. ಎಷ್ಟು ಚಿಕ್ಕ ಕ್ರೀಮ್ ಇದು ನೋಡಿ. ಒಂದು ಕಾಲ್ ತೆಗಿದ್ರೆ ಒಂದು ಬೆರಳಿಂದ ಹೋಗುತ್ತೆ, ಇಮಿಡಿಯೇಟ್ ಯಾರು ಕಾಲ್ ಹೋಗಲ್ಲ, ಬೆರಳಿಂದ ಈ ಉಗುರಿನಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಹಂಗೆ ಹಿಂಗೆ ಕೊಳಿತಾ ಹೋಗುತ್ತೆ. ಮೇಲೆ ನೋಡ್ಲಿಕ್ಕೆ ಚಂದ ಇರುತ್ತೆ. ಇವಾಗ ಕೆಲವು ಟೊಮೊಟೊಗಳು ಕೂಡ ನೀವು ಎಕ್ಸ್ಪೀರಿಯನ್ಸ್ ಇರುತ್ತೆ ನಮ್ಗೆಲ್ಲ ಅಲ್ವಾ, ಟೊಮೊಟೊ ನೋಡ್ಲಿಕ್ಕೆ ಚಂದ ಇರುತ್ತೆ, ಬಟ್ ಅದು ಒಳಗಡೆನೆ ಡ್ಯಾಮೇಜ್ ಆಗುತ್ತೆ. ಹಿಂಗ್ ಮುಟ್ಟಿದ ತಕ್ಷಣ ಬಸ್ ಅಂತ ಹೋಗ್ಬಿಡುತ್ತೆ. ಆ ತರ ನಮ್ಮ ಆರ್ಗನ್ಸ್ ಕೂಡ ಮೇಲೆ ಗೊತ್ತಾಗಲ್ಲ ಕೆಲವು ಡಿಸೀಸ್ಗೆ. ಈ ತರ ನಮ್ಮ ಟೂತ್ ಕ್ರೀಮ್ ನ ಈ ತರ ಹೇಳಿ ಪ್ರಮೋಟ್ ಮಾಡಬಹುದು. ಇದು ನೋಡಿ, ನಮ್ಮ ಮುಂದಿನ ಜನರೇಷನ್ಸ್ ಎಲ್ಲ ಕಬ್ಬು ಕೊಟ್ರೆ ಎಷ್ಟು ಚಂದ ಕಡಿತಾರಲ್ಲ, ಬಟ್ ನಾವು ಕಡಿದ್ರೆ ನೋಡಿ, ನನ್ನಲ್ಲೂ ಕೂಡ ತೆಗೆಸ್ಬಿಟ್ಟೆ, ಪೇನ್ ಜಾಸ್ತಿ ತಡ್ಲಿಕ್ ಆಗ್ಲಿಲ್ಲ. ಬಟ್ ನಮ್ಮ ಈ ಟೂತ್ ಕ್ರೀಮ್, ನಮ್ಮ ಈಗ ಜನರೇಷನ್, ನಮ್ಮ ಮಕ್ಕಳು, ನಮ್ಮ ಮರಿ ಮಕ್ಕಳು ಜನರೇಷನ್ಗೆ ನಾವು ಈ ತರ ಕ್ರೀಮ್ ಕೊಡ್ತಾ ಇದ್ರೆ, ಇದನ್ನ ಯೂಸ್ ಮಾಡ್ತಾ ಇದ್ರೆ ಅವ್ರ ಹಲ್ಲೆಲ್ಲ ಸ್ಟ್ರಾಂಗ್ ಆಗಿರುತ್ತೆ, ಅವ್ರಿಗೆ ಯಾವ್ದು ಪ್ರಾಬ್ಲಮ್ ಇರಲ್ಲ ಅಂತೇಳಿ ಅವರಿಗೆ ಈ ತರ ಪ್ರಮೋಟ್, ಈ ತರ ಒಂದೊಂದು ಪ್ರಾಡಕ್ಟ್ ಕೂಡ ಅದರಲ್ಲಿ ಇರೋ ಹೈಲೈಟ್ಸ್ ಮಾಡಿ ನಾವು ಪ್ರಮೋಟ್ ಮಾಡಿ ನಿಜವಾಗ್ಲೂ ಸೇಲ್ ಮಾಡಬಹುದು. ಶೇರ್ ಮಾಡ್ಬೇಕು, ಸೇಲ್ ಮಾಡ್ಬೇಕು ಇದ್ರಲ್ಲಿ. ಇವಾಗ ಈ ತರ ನಮ್ಮ ಅದು ರಿಟೇಲ್ ಬಿಸ್ನೆಸ್, ಈ ಬಿಸ್ನೆಸ್ ಎರಡು ಕೂಡ ಇದೆ. ಅದು ಡಿಪೆಂಡ್ಸ್ ಆನ್ ಅವರ್ ಅಪೋಸಿಟ್ ಪರ್ಸನ್ಸ್ ಅಲ್ವಾ. ಸೊ ಆಮೇಲೆ ಇದು ಹಲ್ವಾರು ಪ್ರೆಸೆಂಟೇಶನ್, ಹೌದು ಹೇಳ್ಬಿಟ್ಟಿದ್ದಾರೆ ಇವ್ರು ಪ್ರೆಸೆಂಟೇಶನ್ ಕೊಡ್ಲಿಕ್ಕೆ, ನಾವ್ ಹೋಗ್ಲೇಬೇಕು ನಾಳೆ ಅಂತ ಹೋಗ್ಬಿಟ್ಟು ವಯಸ್ ಪ್ರಾಬ್ಲಮ್ ಇರೋರ್ಗೆ ಕುತ್ಕೊಂಡು ನೀನ್ ಇದು ಮಾಡು ಅದು ಮಾಡು, ಇಲ್ಲಿ ಕೂಡ ಅವ್ರಿಗೆ ಶಕ್ತಿ ಇರಲ್ಲ, ಮಾತಾಡ್ಲಿಕ್ಕೆ ಕೂಡ ಶಕ್ತಿ ಇರಲ್ಲ ಅಂತವ್ರಿಗೆ ನೀನ್ ಇದ್ ಮಾಡಿ ಅವ್ರಿಗೆ ಫೋರ್ಸ್ ಮಾಡಂಗಿಲ್ಲ ಅಲ್ವಾ. ನೋ ಅಪೋಸಿಟ್ ಪರ್ಸನ್ ನಾವು ಹೇಗಿದ್ದಾರೆ, ಅವರ ಕಂಡೀಷನ್ಸ್ ಹೇಗಿದೆ, ಅವರ ಸಿಚುವೇಶನ್ಸ್ ಹೇಗಿದೆ, ಅದ್ರ ಮೇಲೆ ನಾವು ಅವರಿಗೆ ಪ್ರಮೋಟ್ ಮಾಡ್ತಾ ಹೋಗ್ಬೋದು. 100% ಆಗುತ್ತೆ. ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್ ಮೈ ಡಿಯರ್ ಫ್ರೆಂಡ್ಸ್. ಎಲ್ಲರೂ ನಾವು ಮೀಟ್ ಮಾಡುವ. ಇವಾಗ ನಿಮ್ಮ ಒಪಿನಿಯನ್ ಹೇಳ್ಬೇಕು ನನಗೆ. ಎಸ್, ಇವಿಷ್ಟೊತ್ತು ನಮ್ ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು, ಇವಾಗ 3 days ಹೋಗಿದ್ದ ನಮ್ಮ ಮೈಸೂರು ಟ್ರಿಪ್ ಪೆದಲ್ ಕದಂ ಇರ್ಬೋದು, ಇಷ್ಟೊತ್ತು ಪಟ ಅಂತ ಮಾತಾಡಿರುವಂತ ನಮ್ ಭಾರತಿ ಮೇಡಮ್ಗೆ ಒನ್ಸ್ ಅಗೇನ್ ಆರ್ಲಿ ಥ್ಯಾಂಕ್ಸ್ ಸೋ ಮಚ್ ಮ್ಯಾಮ್. ನಿಮ್ ಅನಿಸಿಕೆ, ನಿಮ್ಗೆ ಏನ್ ಅನ್ನಿಸ್ತು ಅವ್ರ ಬಗ್ಗೆ, ಅವ್ರು ಮಾತಾಡಿರೋದು ಏನ್ ಅನ್ನಿಸ್ತು, ಮತ್ತೆ ಪ್ಯಾಲನ್ ಕದಂ ಬಗ್ಗೆ ಒಂದ್ 2 ವರ್ಡ್ ಶೇರ್ ಮಾಡ್ಬೋದು. ಹ್ಯಾಂಡ್ ರೈಸ್ ಮಾಡಿ ಶೇರ್ ಮಾಡ್ಕೊಳ್ಳಿ. ಒಳ್ಳೆ ಆಫರ್ ಬಿಟ್ಟಿದ್ದಾರೆ, ಆಫರ್ ಬಗ್ಗೆ ಆಗಿರ್ಬೋದು, ಆಫರ್ನ ಹೆಂಗೆ ನಾವು ಇದ್ ಮಾಡ್ಕೋಬಹುದು, ವಿನ್ ಮಾಡ್ಕೋಬಹುದು ಅನ್ನೋದು ಕೂಡ ತುಂಬಾ ಚೆನ್ನಾಗಿ ಭಾರತಿ ಮೇಡಮ್ ಹೇಳ್ಕೊಟ್ಟಿದ್ದಾರೆ. ಹ್ಯಾಂಡ್ ರೈಸ್ ಮಾಡಿ ಮಾತಾಡ್ಬೋದು. ಎಸ್, ಸಾರಿ ಕಮಲಮ್ಮ ಮ್ಯಾಮ್ ಮಾತಾಡಿ. ಅಷ್ಟೊತ್ತಿಂದ ಪಾಪ ತುಂಬಾ ಹೊತ್ತಿಂದ ಕೈ ಎತ್ತಿ ಹ್ಯಾಂಡ್ ರೈಸ್ ಮಾಡಿ ಕೈ ನೋವು ಬಂದಿದೆ. ಈಗ ನಿಮಗೂ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಮೇಡಮ್, ತುಂಬಾ ಸೂಪರ್ ಆಗಿ ಮಾತಾಡ್ತಾ ಇದ್ದೀರಾ. ನಮ್ ಭಾರತಿ ಮೇಡಮ್ ತುಂಬಾ ಡಾಕ್ಟರ್ ಅವರು, ನಾವೆಲ್ಲ ಡಾಕ್ಟರ್ ಅಂತಲೇ ಅವ್ರನ್ನ ಇಟ್ಕೊಂಡಿದೀವಿ. ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ರು. ನಾವು ಮೊದಲ ಜೊತೆ ಹೆಜ್ಜೆಗೆ ಹೋಗಿದ್ದು ತುಂಬಾನೇ ಕಲ್ತಿದೀವಿ. ಅಂದ್ರೆ ಇಷ್ಟು ಕಲ್ತಿಲ್ಲ, ಆದ್ರೆ ಆದಷ್ಟು ತಲೆಗೆ ಹೋಗಿದೆ, ಅಷ್ಟು ಕಲ್ತಿದೀವಿ ಮೇಡಮ್. ಖಂಡಿತಗ್ಲೂ ನಾವು ತಿರುಪತಿಗೆ ಹೋಗಕ್ಕೆ ನನ್ ಕಡೆಯಿಂದ 2 ಮಾಡಿಸ್ತೀನಿ ಮೇಡಮ್. ನಾವು ಮೊನ್ನೆ ದಿವಸ ಸ್ಟೇಜ್ ಮೇಲೆ ಬರ್ಲಿಲ್ಲ, ಯಾಕೆಂದ್ರೆ ಮಾಡಿ ನಾವು ಹೋಗ್ಬೇಕು. ಮಾಡ್ದಲೆ ನಾವ್ ಬಂದ್ಬಿಟ್ಟು ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಖಂಡಿತಗ್ಲೂ ನಾವು ಖಂಡಿತ ಹೇಳಿದ್ಮೇಲೆ ಮಾಡ್ಬೇಕು. ಸೂಪರ್ ಮ್ಯಾಮ್, ಸೂಪರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮಾತಾಡಿ ದೀಪಾ ಬಣ್ಣ.
ಸಿಂಪಲ್. Yes, Deepa Bhatt, welcome. ಮ್ಯೂಟ್ ಮಾಡ್ಕೊಂಡ್ ಮಾತಾಡಿ. Hi ma'am, good evening ma'am. Good evening, madam. Bharti ma'am, good evening. Sunita ma'am, good evening. ಗುಡ್ ಈವ್ನಿಂಗ್ ಮ್ಯಾಮ್. ತುಂಬಾ ಚೆನ್ನಾಗಿ MC ಎಲ್ಲ ತುಂಬಾ ಚೆನ್ನಾಗ್ ಬಂತು. ಹಾಗೇನೆ 3 ದಿನ ಹೇಗ್ ಹೋಯ್ತು ಅನ್ನೋದೇ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ಮ್ಯಾಮ್. ಯಾಕಂದ್ರೆ ಲಾಸ್ಟ್ ಇವಾಗ 7 months ಮುಂಚೆ ಬಂದು ನಮ್ ಸರಸ್ವತಿ ಮ್ಯಾಮ್ ಹೋಗ್ ಬಂದು ಅವ್ರು ಹೇಳಿದ್ರು, ನಾನು ಅಲ್ಲಿ ಕೂತ್ಕೊಂಡೆ, ನಾನು ಅಲ್ಲಿ ಊಟ ಮಾಡ್ದೆ, ಅಲ್ಲಿ ಹೀಗಿತ್ತು ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು. ನಾನ್ ಹೋಗ್ ಬಂದಾಗ ಹೀಗಿತ್ತು ಎಲ್ಲ ಕದಂ ಅಂತ ಹೇಳಿ. ನಾವ್ ಹೋದಾಗ ನಮಗ್ 3 ದಿನ ನಿಜವಾಗ್ಲೂ 3 ದಿನ ಅಲ್ಲಿ ಇದ್ವಾ ಅನ್ನೋದೇ ನಿಜವಾಗ್ ಇವಾಗ್ಲೂ ಶಾಕ್ ಆಗ್ತಾ ಇರೋದು ಅದೇನೆ. 3 ದಿನ ಹೋಗಿದ್ವಾ ನಾವು ಅಂತ ಹೇಳಿ. ಮ್ಯಾಮ್ ವಾಯ್ಸ್ ಕೇಳಿಸ್ತಾ ಇದೆಯಾ? Beauty madam. ಕೇಳಿಸ್ತದೆ ಮಾತಾಡಿ ಮ್ಯಾಮ್. ಅದೇ ಮ್ಯಾಮ್, ಯಾಕಂದ್ರೆ ನಾವು ಒನ್ ಡೇ ಟ್ರೈನಿಂಗ್ ಎಲ್ಲ ಹೋಗ್ ಬರ್ತಾ ಇದ್ವಿ. ನಾನು 3 ದಿನ ಹೋಗಿರ್ಲಿಲ್ಲ, ಯಾಕಂದ್ರೆ TTL ಸಹ ಮಿಸ್ ಮಾಡ್ಕೊಂಡಿದ್ದೆ ನಾನು. ಆಗ ತುಂಬಾ ಬೇಜಾರಾಗಿತ್ತು. ಈಗ ಪೆಹ್ಲಾ ಕದಂ ಹೋದ್ಮೇಲೆ ಒಬ್ಬೊಬ್ರು ಲೀಡರ್ಸ್ ಅವ್ರು ಹೇಳ್ಕೊಟ್ಟಿದ್ದು, ಲಾಸ್ಟ್ ಅಲ್ಲಿ ನಮ್ ಸಂತೋಷ್ ಸರ್ ನಾವು ಹೇಗೆ ಒಬ್ರು ಮನೆಗ್ ಹೋದಾಗ ನಾವ್ ಹೇಗ್ ನಡ್ಕೊಬೇಕು ಅನ್ನೋದನ್ನ, ಯಾಕಂದ್ರೆ ನಾವ್ ಹೇಳಿ ಕಲಿಯೋದಕ್ಕಿಂತ ಅವರು ಒಂದು ನಾಟಕ ಅನ್ಬೋದು, ಒಂದು ಮೀಟಿಂಗ್ ಹಾಲ್ ತರಾನೇ ಅವರೆಲ್ಲ ರೆಡಿ ಮಾಡಿ ಅವ್ರನ್ನೆಲ್ಲ ಚೇರ್ ಹಾಕಿ ಕೂರ್ಸಿ ನಾವ್ ಹೀಗೀಗೆ ಮಾತಾಡ್ಬೇಕು ಅಂತ ಹೇಳಿ ಒಂದು ಸಣ್ಣದನ್ನು ಅವ್ರು ಹೇಳ್ಕೊಟ್ರಲ್ಲ ಮ್ಯಾಮ್, ತುಂಬಾ ಹೆಲ್ಪ್ ಆಯ್ತು, ತುಂಬಾ ಇಷ್ಟನೂ ಆಯ್ತು. ತುಂಬಾ ಕಲ್ತಿದೀನಿ, ಯಾಕಂದ್ರೆ ಯಾವ್ದೇ ಮೀಟಿಂಗ್ ಮಿಸ್ ಮಾಡ್ಬಾರ್ದು ಅಂತ ಹೇಳಿ ಅಂತೂ ಅದನ್ನ ಕಲ್ತಿದೀವಿ. ಮಿಸ್ ಯಾವ್ದನ್ನು ಮಾಡೋದು ಇಲ್ಲ. ಈಗ ಅವ್ರೇನ್ ಕಲ್ಸಿದಾರೆ ಅದನ್ನ ಮುಂದೆ ಜೀವನಕ್ಕೂ ಅದನ್ನ ತಗೊಂಡು ನಾನು ಏನಾದ್ರು ಒಂದು ಅಚೀವ್ ಮಾಡ್ಬೇಕು ಅನ್ನೋದ್ ಮಾತ್ರ 100% ಬಂದಿದೆ ಮ್ಯಾಮ್. ಮಾಡೇ ಮಾಡ್ತೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಂಡ್ ಮಾತಾಡಿ ಚಿತ್ರಾ ಮ್ಯಾಮ್. Ma'am, ಮ್ಯಾಮ್ ಕೇಳಿಸ್ತಾ ಇದೆಯಾ? ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ನನ್ನ ಹೆಸರು ಚಿತ್ರಾ ಕರಿಯಪ್ಪ ಅಂತ. ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿ ಇವಾಗ ಭಾರತಿ ಮ್ಯಾಮ್ ಕೂಡ ಹೇಳ್ಕೊಟ್ರಿ. ತುಂಬಾ ಥ್ಯಾಂಕ್ಸ್ ಭಾರತಿ ಮ್ಯಾಮ್ ಅವರಿಗೂ ಕೂಡ. ಹಾಗೆ ಸುನೀತಾ ಮ್ಯಾಮ್ ಅವ್ರು ಮಾತಾಡಿದ MC ಮಾಡಿರೋದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸುನೀತಾ ಮ್ಯಾಮ್, ನಿಮಗ್ ಕೂಡ. ಮತ್ತೆ ಮೈಸೂರು ಬಂದಿರೋದು 3 ದಿನ ಕಳೆದಿರೋದಂತೂ ಗೊತ್ತೇ ಇಲ್ಲ ಬಿಡಿ, ಅದು ಹೇಳೋದಕ್ಕೆ ಓಡೇ ಇಲ್ಲ ಅಲ್ಲಿ ಅಲ್ವಾ, ಅಷ್ಟು ಚೆನ್ನಾಗಿತ್ತು. ಮತ್ತೆ ಎಜುಕೇಶನ್ ಎಷ್ಟು ಕಲ್ತಿದೀವಿ ಅಂತಂದ್ರೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ನಾವು ಸ್ಕೂಲಲ್ಲೂ ಅಷ್ಟು ಕಲ್ತಿಲ್ವೇನೋ ಗೊತ್ತಿಲ್ಲ, ನನ್ನ ಅನಿಸಿಕೆ ತರ. ನನಗೆ ನಾವು ಅಷ್ಟು ಕಲ್ತಿರಕ್ಕೆ ಚಾನ್ಸಸ್ಸೇ ಇಲ್ಲ. ಅಷ್ಟೊಂದು ನಾಲೆಜ್ ಪ್ರಾಡಕ್ಟ್ ಬಗ್ಗೆ ಆಗ್ಲಿ, ನಾವು ಯಾವ ತರ ಬದುಕ್ಬೇಕು ಅನ್ನೋಂಥದ್ದನ್ನ ಕಲ್ಸಿರೋದಾಗ್ಲಿ, ಪ್ರತಿಯೊಂದು ತುಂಬಾ ಖುಷಿ ಆಯ್ತು. ತುಂಬಾ ಕಲ್ತಿದ್ದೀವಿ, ತುಂಬಾ ಅಳವಡಿಸ್ಕೊಂಡಿದೀವಿ. ಇವತ್ತು BOP ಗೆ ಬರಕ್ ಆಗ್ಲಿಲ್ಲ, ಆದ್ರೂ ನಾನು ಬೇರೆ ಕಡೆ ಹೋಗಿ ಇವತ್ತು ಝೂಮಿಗೆ ಕವಿತಾ ಅನ್ನೋರೊಬ್ರು ಕೂತಿದ್ದಾರೆ. ಅದು ನನಗೆ ತುಂಬಾ ಖುಷಿ ಅನಿಸ್ತಾ ಇದೆ ಮ್ಯಾಮ್ ಇವತ್ತು. ಮತ್ತೆ ಪ್ರಾಡಕ್ಟ್ ಬಗ್ಗೆ ಆಗ್ಲಿ ಪ್ರತಿಯೊಂದು ನಾಲೆಜ್ ತುಂಬಾ ಚೆನ್ನಾಗಿ ಕೊಟ್ರು. ಇವ್ರು ರೋಹಿತ್ ರೆಡ್ಡಿ ಸರ್ ಆಗ್ಲಿ, ಸಂತೋಷ್ ಸರ್ ಇಂದ ಅಂತೂ ಕಲ್ತಿರೋದು ಏನ್ ಸ್ಕೂಲಲ್ಲಿ ಚಿಕ್ಕ ಮಕ್ಕಳಿಗೆ ಹೇಳ್ಕೊಟ್ಟ ತರ ಪಾಠ ಕಲ್ಸಿದಂಗ ಇತ್ತು ಮ್ಯಾಮ್. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ವರ್ಡೇ ಇಲ್ಲ, ಯಾವ್ದೇ ಒಂದು ಮೀಟಿಂಗ್ ಆದ್ರೂ ಮಿಸ್ ಮಾಡೋದಂಗಿಲ್ಲ, ಒಂದು ದಿನಾನು ಕೂಡ ನಾವು ಮಿಸ್ ಮಾಡ್ಕೊಳ್ಬಾರದು ಅನ್ನೋಂಥದ್ದು. ಮತ್ತೆ ತುಂಬಾ ಕಾಲ್ಸ್ ಬರ್ತಾ ಇದೆ, ಅದು ಖುಷಿ ಆಗ್ತಾ ಮ್ಯಾಮ್. ನಮ್ ಸ್ಟೇಟಸ್ ನೋಡಿ ಅದಕ್ಕೆ ಖುಷಿ ಆಗ್ತಾ ಇದೆ ತುಂಬಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನೀವು ಸರ್ ಅನ್ಮ್ಯೂಟ್ ಮಾಡ್ಕೊಂಡ್ ಮಾತಾಡಿ. ನೀವು ಸರ್ ಶಿವ್ ಸರ್ ಇದ್ದೀರಾ? ಆಕ್ಚುಲಿ ಇಲ್ಲಿ ಮೇಲ್ಗಡೆ ಟಾಪ್ ಅಲ್ಲಿ ಇದ್ದೀನಿ ಮೇಡಮ್ ನಾವು. ಆದ್ರೆ ಇದು ಯಾವ್ದು ಲೈಟ್ ಇಲ್ಲ ಮೇಲ್ಗಡೆ ಮನೆ ಮೇಲೆ. ಓಕೆ ಅನ್ಮ್ಯೂಟ್ ಮಾಡ್ಕೊ, ಇದು ವಿಡಿಯೋ ಆಫ್ ಮಾಡ್ಕೊಂಡೇ ಮಾತಾಡಿ ಸರ್, ಪರವಾಗಿಲ್ಲ. ಓಕೆ ಓಕೆ ಓಕೆ. ಫಸ್ಟ್ ಆಫ್ ಆಲ್ ಸುನೀತಾ ಮೇಡಮ್ ಚೆನ್ನಾಗಿ MC ಮಾಡಿದ್ರಿ. ಥ್ಯಾಂಕ್ ಯು ಸರ್. ಭಾರತಿ ಮೇಡಮ್ ಅವರು ಚೆನ್ನಾಗಿ ನಮ್ಗೆ ಪ್ರಾಡಕ್ಟ್ ಬಗ್ಗೆ ಇನ್ನೂ ಚೆನ್ನಾಗಿ ತಿಳಿಸ್ಕೊಟ್ರಿ ಇವತ್ತು. ಎಸ್, ತುಂಬಾ ಖುಷಿ ಆಯ್ತು. ಸೊ ನಮ್ದು ಮೈಸೂರ್ದು ಎಲ್ಲ ಮೊದಲ ಹೆಜ್ಜೆ ಸಖತ್ ಇಷ್ಟ ಆಯ್ತು. ಬಟ್ ನಾನು ಅಲ್ಲಿ ಕೂತ್ಕೊಂಡಾಗ ನನಗೆ 1ನೇ ಕ್ಲಾಸ್ ಜ್ಞಾಪನ ಬಂತು ಮೇಡಮ್ ಸ್ಕೂಲ್ದು. ಇದೇ ತರ ಗುರುಗಳು ಬರ್ತಾ ಇದ್ರು, ನಾವ್ ಕೇಳ್ತಾ ಇದ್ವಿ. ಅದು ಏನಂದ್ರೆ ಮತ್ತೆ ನಾವು ಸ್ಕೂಲ್ ಹೋಗಿ ಕಲಿಯಕ್ ಆಗಿಲ್ಲ ಆ ತರ ಸ್ಕೂಲ್ ಮಕ್ಳ ತರ. ಬಟ್ ಇಲ್ಲಿ ಎಲ್ಲ ಕೂತ್ಕೊಂಡು ಒಬ್ರು ಗುರುಗಳು ನಮ್ಗೆ ಸ್ಟೇಜ್ ಮೇಲೆ ಹೇಳ್ಕೊಡ್ಬೇಕಾದ್ರೆ ಅದೆಲ್ಲ ಜ್ಞಾಪನ ಬಂತು. ತುಂಬಾ ಖುಷಿ ಆಯ್ತು. ನಮ್ ಸ್ಕೂಲ್ ಬಂತು ಮೇಡಮ್.
ಎಸ್ ಸರ್. ಅಕ್ಕಪಕ್ಕ ಕೂತಿದ್ದವ್ರು ನನಗಿಂತ ದೊಡ್ಡವರು, ನಾವೆಲ್ಲ ಫ್ರೆಂಡ್ಸ್ಗಳ ರೀತಿ ಟ್ರೀಟ್ ಮಾಡ್ಬೇಕಾರೆ ಸೊ ನನ್ಗೇನೋ ಒಂಥರ ಖುಷಿ ಆಯ್ತು. ಬಟ್ ಅದು ನಾನು 7,000 ಅರ್ಜೆಂಟಿಗೆ ನನ್ನ ಹತ್ರ ದುಡ್ಡೇ ಇದ್ದಿದ್ದಿಲ್ಲ. ನಾನು ಯಾರಿಗೋ ಕೊಟ್ಬಿಟ್ಟಿದ್ದೆ, ಅವ್ರು ಕೇಳ್ದೆ, ಅವ್ರು ಕೊಟ್ಟಿಲ್ಲ ಆ ಟೈಮ್ಗೆ ನಾನ್ ಕೊಟ್ಟಿರೋರು. ಬಟ್ ಅದನ್ನ ನಾನು ಎಲ್ಲೋ ಸಾಲ ಮಾಡಿ ತಗೊಂಡ್ಬಂದೆ. 7,000 ರೂಪಾಯಿ ಕೊಟ್ಟು ಹೋಗ್ಬೇಕಾ ನೆಸಸರಿ ಇದೆಯಾ ನನ್ಗೆ ಅಂತ ನನ್ಗೆ ಹೋಗೋ ಗಂಟ ನನ್ ಮನ್ಸು ಹಂಗೆ ಇತ್ತು. ಏನಕ್ಕಪ್ಪ ಇದು 7,000 ಇದು 7,000 ಇದ್ರೆ ನನ್ಗೆ ಏನಾದ್ರು ಖರ್ಚು ಆಗ್ತಾ ಇದ್ರು ಅಂತ. ಬಟ್ ಅಲ್ಲಿ ಬಂದು ಒಂದು ಕೇಳಿದಾಗ ಎಲ್ಲರ ಜೊತೆ ಬೆರ್ತಾಗ 7,000ದಲ್ಲಿ ಈ ಖುಷಿ ಸಿಗ್ತೈತಾ, ಈ ಎಂಟರ್ಟೈನ್ಮೆಂಟ್ ಸಿಗ್ತೈತಾ, ಈ ತರ ನಾಲೆಡ್ಜ್ ಸಿಗ್ತೈತಾ? ಸೊ ಈ ತರ ನಂಗೆ ಮೈಂಡ್ ಅಲ್ಲಿ ಬಂತು ಮೇಡಮ್. ಸೊ ಏನಂದ್ರೆ ಚೇಂಜಸ್, ದುಡ್ಡು ಇವತ್ತು ಬರುತ್ತೆ ನಾಳೆ ಬರುತ್ತೆ, ಬಟ್ ಚೇಂಜಸ್ ಅನ್ನೋದು ಆಯ್ತಲ್ಲ ಮನುಷ್ಯನ ಜೀವನದಲ್ಲಿ. ನಿಜ ಅವ್ರಿಗೆ ಹೇಳ್ತಿರ್ಬೇಕಾರೆ ನಂದು ನರ ಒಂದ್ ಸ್ವಲ್ಪ ಓಪನ್ ಅಪ್ ಆಯ್ತು. ನಿಜವಾಗ್ಲು ಮೇಡಮ್ ಅವ್ರು ಟೀಚ್ ಮಾಡ್ಬೇಕಾರೆ ಏನೋ ಒಂದು ಮೈಂಡ್ ಅಲ್ಲಿ ಅವಾಗ ಓಪನ್ ಅಪ್ ಆದಂಗಾಯ್ತು ನನ್ಗೆ. ನನ್ಗೆ ಇದು ಏನಪ್ಪಾ ಇದು ಈ ತರ ಆಗ್ತಾ ಇದೆಯಲ್ಲ ನರದಲ್ಲಿ, ಅಷ್ಟೊಂದು ಪವರ್ ಇದೆಯಾ ಇದ್ರಲ್ಲಿ, ಏನು ಕೊಡದೇ ಇಲ್ಲ ಆದ್ರೂ ನಂಗೆ ಇದು ಪವರ್ ಕೊಟ್ಬಿಡ್ತಾ ಇವ್ರ ಮಾತು ಕೇಳಿ. ಸಖತ್ ಮೋಟಿವೇಶನ್ ಅದೇ ಅಲ್ಲಂತೂ. ಸೊ ನೆಕ್ಸ್ಟ್ ಇನ್ನೊಂದು ಅಟೆಂಡ್ ಮಾಡ್ಬೇಕು ಅನ್ಕೊಂಡಿದೀನಿ. ಖಂಡಿತ ನಾನು ಬಂದೇ ಬರ್ತೀನಿ ಮೇಡಮ್. ಮತ್ತೆ ಇದು ಏನಿದೆ ಮಾಡ್ಲೇಬೇಕು ಸರ್. ನಮ್ಮ ಆರ್ ಕೆ ಫ್ಯಾಮಿಲಿ ಬಾಂಡಿಂಗ್ ಹಂಗಿದೆ. ನಮ್ಮ ಆರ್ ಕೆ ಪಿಲ್ಲರ್ ಕೂಡ ಅದೇ ಇದೆಲ್ಲ ಇದಾರೆ. ನಮ್ನ ಒಂದು ಫ್ಯಾಮಿಲಿ ತರ ಟ್ರೀಟ್ ಮಾಡೋದಾಗಿರ್ಬೋದು, ನಾವ್ ಹೋದಾಗ ನಮ್ಮನ್ನ ನೋಡ್ಕೊಳ್ಳೋದಾಗಿರ್ಲಿ, ನಮ್ನ ಮೋಟಿವೇಶನ್ ಮಾಡೋದಾಗ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಸಂತೋಷ್ ಸರ್. ಅದೊಂದು ತುಂಬಾ ಖುಷಿ ಅನ್ಸುತ್ತೆ. 100%. ಅವ್ರ ಬಗ್ಗೆ ತಪ್ಪಾಗಿ ಹೇಳಿದ್ರೆ ಚೆನ್ನಾಗಿ ನಮ್ಗೆ ದೇವ್ರು ಇದ್ ಮಾಡಲ್ಲ. ಅವ್ರ ಅಷ್ಟು ಏನಿಲ್ಲ ಸರ್, ಅವ್ರ ಬಗ್ಗೆ ತಪ್ಪಾಗಿ ಹೇಳೋಕ್ ಒಂದು ಪಾಯಿಂಟ್ ಕೂಡ ಇಲ್ಲ. ಏನೂ ಇಲ್ಲ. ಯಾವ್ದಲ್ಲಾದ್ರೂ ಅಷ್ಟೇ, ಊಟ ತಿಂಡಿಲಾಗಿರ್ಬೋದು, ಮಲ್ಗೋ ಬೆಡ್ ತವಿಂದಾಗಿರ್ಬೋದು, ಪ್ರತಿಯೊಂದು ಕೂಡ ಅವರಷ್ಟು ಚೆನ್ನಾಗಿ ಯಾರು ನೋಡ್ಕೋತಾರೋ ಬಿಡ್ತಾರೋ ಅದು ನಮಗ್ ಗೊತ್ತಿಲ್ಲ. ನೋಡ್ಕೋತಾರೋ ಇಲ್ವೋ ಅದು ನಮಗ್ ಗೊತ್ತಿಲ್ಲ. ಬಟ್ ನಮ್ಗಂತೂ ತುಂಬಾನೇ 100ಗೆ 200% ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಸರ್. ಅದು ತುಂಬಾ ಹೆಮ್ಮೆ ಇದೆ ನಮ್ಗೆ. ಆಯ್ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಎಸ್ ಸರ್, ನೋಡ್ತಾರಲ್ಲ ಅದು ತುಂಬಾ ಖುಷಿ ಮೇಡಮ್. ಅದ್ ಯಾರ ಲೀಡರ್ಸ್ಗೂ ಬರಲ್ಲ ಆತರ. ನೀವು ಫಸ್ಟ್ ಟೈಮ್ ಬಂದಿರೋದು, ನೀವ್ ಇಷ್ಟು ಚೆನ್ನಾಗಿ ಶೇರ್ ಮಾಡ್ಕೊತಾ ಇದ್ದೀರಾ ಅಂತ ಅಂದ್ರೆ ತುಂಬಾನೇ ಖುಷಿ ಅನ್ಸುತ್ತೆ ಸರ್. ಥ್ಯಾಂಕ್ ಯು. ಸ್ವಲ್ಪ ಯಾರಂತ ಎಲ್ಲರಿಗೂ ಗೊತ್ತಾಗ್ತಾ ಇತ್ತಲ್ವಾ ಸರ್? ಹೌದು ಸರ್. ಬೆಳ್ಕಲ್ಲಿ ನೀವು ಯಾರು ಅನ್ನೋದು ನಮ್ಗೆಲ್ಲ ನೋಡಿರ್ತೀವಿ ನೆನ್ನೆ, ಇಲ್ಲ ಅಂತಲ್ಲ. ಇನ್ನ ಎಷ್ಟೋ ಬೇರೆಯವ್ರಿಗೆ ನೋಡಿ ಸ್ಕೂಲಲ್ಲಿ ನಿಮ್ಗೆ ಸ್ಕೂಲ್ ಜ್ಞಾಪಕ ಬಂದಿದೆ ನೋಡಿ. ನೋಡಿ ಸ್ಕೂಲಲ್ಲಿ ನಾವು ಎಷ್ಟೊಂದ್ ಜನ ಅವಾಗ ಪ್ರೈಸ್ ಗಳು ತಗೊಂಡಿರ್ತೀವೋ ಇಲ್ಲ, ನಮ್ ಪ್ರಿನ್ಸಿಪಲ್ ಹತ್ರ, ನಮ್ ಟೀಚರ್ಸ್ ಹತ್ರ, ನಮ್ಮ PT ಮಾಸ್ಟರ್ ಹತ್ರ, ಮಿಸ್ ಹತ್ರ ತಗೊಂಡಿರ್ತೀವೋ ಇಲ್ಲ ಅಲ್ವಾ? ಆ ವಯಸ್ಸಲ್ಲಿ ಮಿಸ್ ಮಾಡ್ಕೊಂಡ್ವಿ. ಬಟ್ ಈ ವಯಸ್ಸಲ್ಲಿ ನಮ್ ಮಿಸ್ ಮಾಡ್ಲಿಕ್ಕೆ ಚಾನ್ಸಸ್ ಇಲ್ಲ. ಹಲವಾರು ಆಪ್ಷನ್ಸ್ ಇದೆ. ಒಂದೊಂದು ರ್ಯಾಂಕ್ ಅಲ್ಲಿ ಒಂದೊಂದು. ಈಗ ನೋಡಿ ಗವರ್ಮೆಂಟ್ ಎಂಪ್ಲಾಯೀಸ್ ಗೆ ಕೂಡ ಆಫ್ಟರ್ ರಿಟೈರ್ಮೆಂಟ್ ಒಂದು ಗಾರ್ಲ್ಯಾಂಡ್ ಹಾಕ್ತಾರೆ, ಒಂದು ಶಾಲ್ ಹಾಕ್ತಾರೆ, ಒಂದು ಸ್ವೀಟ್ ಬಾಕ್ಸ್, ಒಂದು ಗಿಫ್ಟ್ ಕೊಡ್ತಾರೆ ಅಲ್ವಾ? ಬಟ್ ನಮ್ಮ ಈ ಪ್ಲಾಟ್ಫಾರ್ಮ್ ಅಲ್ಲಿ ಒಂದೊಂದು ರ್ಯಾಂಕ್. ಯಾಕೆ ರ್ಯಾಂಕ್ ಜಂಪ್ ಆಗ್ಲಿಕ್ಕೆ ಮೊದ್ಲು ಕೂಡ ಕೆಲವು ಪರ್ಟಿಕ್ಯುಲರ್ ಲೀಡರ್ಸ್ ಅಂತ ಒಂದು ಕ್ಯಾಟಗರಿ ಇದೆ ಅಲ್ವಾ ನಮ್ಮಲ್ಲಿ. ಸೊ ಆ ಲೀಡರ್ ವೈಸ್ ಕೂಡ ನಮ್ಗೆ ಸ್ಟೇಜ್ ಹಾನರಿಂಗ್ ಇದೆ. ನಮ್ಗೆ ಅವಾಗೆಲ್ಲ ಮಿಸ್ ಮಾಡಿದ್ ಇವಾಗ ನಾವು ಫುಲ್ಫಿಲ್ ಮಾಡ್ಕೋಬಹುದು. ನಾವ್ ಅವಾಗೆಲ್ಲ ಓದಿಲ್ಲ ಅಲ್ವಾ? ಓದಿಲ್ಲ ಅನ್ನೋದು ಬಿಟ್ಟೇ ಬಿಡ. ನೋಡಿ ನಮ್ಮ ಎಲ್ಲರ ಹತ್ರ ಕೂಡ ಬುಕ್ ಗಳಿರುತ್ತೆ. ನಮ್ಗೆ ಓದಕ್ ಬರಲ್ಲ, ಬರೆಯಕ್ ಬರಲ್ಲ, ಅದ್ ಹೇಳಂಗೆ ಇಲ್ಲ. 1 2 3 ಆದ್ರೂ ನಮಗ್ ಬರೆಯಕ್ ಬರುತ್ತೆ ತಾನೇ. ಸೊ ಫೋನ್ ನಂಬರ್ಸ್ ಬರುತ್ತೆ ತಾನೆ. ನಮ್ಮ ಅಟ್ಲೀಸ್ಟ್ ಏನು ನಾವು ಡೀಟೇಲ್ ಬರೆಯದ್ ಕೊಡೋದ್ ಬೇಡ. ಫೋನ್ ನಂಬರ್ಸ್ ಫ್ರೆಂಡ್ಸ್ ನಾವು ಫೋನ್ ನಂಬರ್ಸ್ ನೋಡಿ, ಇವ್ರದ್ದು ಈ ಫೋನ್ ನಂಬರ್, ಆ ನಂಬರ್ ಬರೀಲಿಕ್ಕಾದ್ರೂ ನಾವು ಬುಕ್ ಯೂಸ್ ಮಾಡ್ತೀವಲ್ಲ. ಸೊ ಅಂತದ್ದು ಇದು ತುಂಬಾ ಸರ್ ಇದ್ರಲ್ಲಿ ಓದ್ಲೇಬೇಕು, ಬರೀಲೇಬೇಕು ಅಂತದ್ದೆಲ್ಲ ಏನಿಲ್ಲ. ಜಸ್ಟ್ ನಮ್ಮ ಲೀಡರ್ಸ್ ಗಳು, ನಮ್ಮ ಅಪ್ಲೈನ್ಸ್ ಗಳು, ನಮ್ಮ ಯಾರು ನಮ್ನ ಕರ್ಕೊಂಡ್ ಬಂದ್ರೆ ಆ ಲೀಡರ್ಸ್ ಗಳು ನಿಮ್ಗೆ ಒಂದು ಅಮ್ಮ ಆಗಿ, ಅಪ್ಪವಾಗಿ, ನಮ್ಮ ಒಂದು ಫ್ಯಾಮಿಲಿ ಬಾಂಡ್ ಆಗಿ ನಾವು ಟೇಕ್ ಕೇರ್ ಮಾಡ್ತೀವಿ ಸರ್. ನಮಗೆ ಹೇಗೆ ಮಾಡ್ತಾ ಇದೀರೋ ನಾವು ನಮ್ಮ ಜೊತೆ ಬರೋಕೆ ಅದೇ ತರಾನೇ ಟೇಕ್ ಕೇರ್ ಮಾಡ್ತೀವಿ. ಡೋಂಟ್ ವರಿ, ಯಾರು ಡೋಂಟ್ ವರಿ ಮಾಡ್ಕೋಬೇಡಿ. ಎಲ್ಲರಿಗೂ ಸಪೋರ್ಟಿವ್ ಇದೆ ನೋಡಿ. ಒಂದು ಗಿಡ ನೆಟ್ರೆ, ಬಳ್ಳಿ ನೆಟ್ರೆ ಏನ್ ಮಾಡ್ತೀವಿ? ಒಂದು ಸ್ಟಿಕ್ ಇಡ್ತೀವಲ್ಲ, ಒಂದು ಸ್ಟಿಕ್ ಇಟ್ಟು ಅದಕ್ಕೆ ನಾವು ಕ್ರೀಪ್ಗೆ ನಾವು ಸಪೋರ್ಟ್ ಕೊಡ್ತೀವಿ. ಆ ತರ ಒಂದು ಸ್ಟಿಕ್ ಆಗಿ ನಮ್ಮ ಜೊತೆಗೆ ನಮ್ಮ ಸಂತೋಷ್ ಸರ್ಜಿ ಇದ್ದಾರೆ, ನಮ್ಮ ಅಪ್ಲೈನ್ಸ್ ಲೀಡರ್ಸ್ ಗಳಿದ್ದಾರೆ. ಯಾರು ನ್ಯೂ ಕಮರ್ಸು ಇದಕ್ಕೆ ಎದುರದೇ ಬೇಡ. ನಾವು ಅವ್ರ ಹತ್ರ ಕೇಳ್ಬೇಕಾ? ಇವ್ರದ್ ನೋ,
ಯಾರ ಹತ್ರ ಯಾರ್ ಬೇಕಾದ್ರೂ ಕೇಳಬಹುದು ಅಂತ ನನ್ನ ಪರ್ಸನಲಿ ಹೇಳ್ತಾ ಇದ್ದೀನಿ. ಬಿಕಾಸ್ ನಾವೆಲ್ಲ ಒಂದೇ ಫ್ಯಾಮಿಲಿ ಅಲ್ಲ. ನಮ್ಮ ಆ ಲೀಡರ್ಸ್ ಎಮರ್ಜೆನ್ಸಿಗೆ ಸಿಕ್ಕಿಲ್ಲ, ಇನ್ನೊಂದ್ ಲೀಡರ್ಗೆ ಕೇಳ್ಬೋದು, ಇನ್ನೊಂದ್ ಲೀಡರ್ಗೆ ಕೇಳ್ಬೋದು. ಹಂಗಂತೇಳಿ ಅನ್ ಟೈಮ್ ಎಲ್ಲ ಮಾಡ್ಬೋದು, ಟೈಮ್ ನೋಡ್ಕೊಂಡು ನಾವು ಕಾಲ್ ಮಾಡ್ಕೋಬಹುದು. ಸೊ ಹಾಗಾಗಿ ಒಂದು ಸಪೋರ್ಟಿವ್ ಸಿಸ್ಟಮ್ ಸರ್ ಇದು, ಈ ಫೀಲ್ಡ್ ಸಪೋರ್ಟಿವ್ ಸಿಸ್ಟಮ್. ನಿಜವಾಗ್ಲೂ ನಮ್ಗೆಲ್ಲ ಒಂದು ಗೈಡ್ ಇದೆ, ಎಜುಕೇಶನ್ ಇದೆ, ಮಾಡಬಹುದು ಸರ್. ಸ್ಕೂಲ್ ಜ್ಞಾಪಕ ತಲ್ಸಿದ್ದಾರೆ ನಿಮ್ಗೆ ಸಂತೋಷ್ ಅಜ್ಜಿ. ಎಸ್, ನಾನು ನನ್ನ ಸ್ಕೂಲ್ ನ ಕೂಡ ನೋಡಿದೆ ಸರ್. ನಾನು ಮೈಸೂರವಳೆ ಫಸ್ಟ್, ಬಟ್ ನನ್ನ ಸ್ಕೂಲ್ ಮುಂದೆ ಹೋದಾಗ ನನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಅಷ್ಟು ಖುಷಿ ಆಯ್ತಾ. ಬರೀ ಆ ಸ್ಕೂಲ್ ಕಾಪರ್ ಬೋರ್ಡ್ ನೋಡಿದ ತಕ್ಷಣ ಖುಷಿ ಆಗುತ್ತೆ. ಹಾಗೆ ಹಳೆ ಜ್ಞಾಪಕ ಎಲ್ಲ ಈ ಫೀಲ್ಡ್ ಅಲ್ಲಿ ನಮ್ಗೆ ಬರುತ್ತೆ, ತಂದ್ಕೊಡ್ತಾರೆ. ಮತ್ತೆ ಫ್ಯೂಚರ್ ಕೂಡ ನಮ್ಗೆ ತರಿಸ್ತಾರೆ. ಓ ಫ್ಯೂಚರ್ ಅಲ್ಲಿ ನಾನು ಹಿಂಗಿರ್ತೀನಿ, ಹಿಂಗ್ ಮಾಡ್ತೀನಿ, ಹಿಂಗ್ ಆಗ್ತೀನಿ. ಪಾಸ್ಟ್ ಟೆನ್ಸು ಇದೆ, ಪ್ರೆಸೆಂಟ್ ಟೆನ್ಸು ಇದೆ, ಫ್ಯೂಚರ್ ಟೆನ್ಸು ಇದೆ. 3 ಟೆನ್ಸು ನಾವ್ ಇದ್ರಲ್ಲಿ ಅನ್ಭವಿಸ್ಬೋದು. ಎಸ್ ಎಸ್, ನೆಕ್ಸ್ಟ್ ಲೀಡರ್ ಕವಿತಾ ಮೇಡಮ್, ಹ್ಯಾಂಡ್ ರೈಸ್ ಮಾಡಿದೀರಾ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಈ ಬುಧವಾರದಲ್ಲಿ ಮಾಡ್ಬೇಕು ಅಚೀವ್ ಅಂತ ಟ್ರೈ ಮಾಡ್ತಿದೀನಿ. ಆಗ್ಲಿಲ್ಲ ಅಂದ್ರೂ ಕೊಟ್ಟರೆ ಡೇಟ್ ಒಳಗೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ ಮೇಡಮ್. ಸೂಪರ್ ಸೂಪರ್, ಥ್ಯಾಂಕ್ ಯು ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ರತ್ನಮ್ಮ ಮ್ಯಾಮ್, ಹ್ಯಾಂಡ್ ರೈಸ್ ಮಾಡಿದೀರಾ, ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಹಾ ಮೇಡಮ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಮೇಡಮ್, ಫಸ್ಟ್ ಸ್ಟಾರ್ಟಿಂಗ್ ಹೋಗಿದ್ವಿ ನಾವು. ಈಗ 2ನೇ ಸಲ, ಯಾಕಂದ್ರೆ ನಾವು ಫಸ್ಟಿಗೆನೆ ಕರ್ದಾಗ ಹೋಗ್ ಬಂದಿದೀನಿ, ಇನ್ನೊಂದ್ಸಲ ಮತ್ತೆ ಯಾಕೆ ಹೋಗ್ಬೇಕು ಅನ್ನೋದು ನನಗಿರ್ಲಿಲ್ಲ. ಯಾಕಂದ್ರೆ ಟ್ರೈನಿಂಗ್ ಮೇನ್ ಆಗಿ ನಮಗ್ ಬೇಕೇ ಬೇಕು. ನನಗೆ ಮನೆಯಲ್ಲಿ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ, ಅದೊಂದು ಇಂಟೆನ್ಷನ್ ಇತ್ತು ನನಗೆ. ಈಗ ಅಲ್ಲೋದ್ರೆ ಇವ್ರಿಗೆ ಏನಾಗುತ್ತೋ. ಆದ್ರೆ ನಮ್ಮ ಮಕ್ಳು ನನಗೆ ಸಾಥ್ ಕೊಟ್ಟು ಕಳ್ಸಿದ್ದು. ಆದ್ರೆ ಸ್ವಲ್ಪ ನನ್ ಮಂಕಾಗಿದ್ದಿದ್ದು ಸ್ವಲ್ಪ ಅಷ್ಟು ಆಕ್ಟಿವ್ ಇರ್ಲಿಲ್ಲ ಅನ್ಸುತ್ತೆ ನನ್ನಲ್ಲಿ. ಅಂದ್ರೆ ನಾನ್ ಬರ್ಲಿಲ್ಲ ಅಂದ್ರೆ ಏನ್ ಮಿಸ್ ಮಾಡ್ಕೊಳ್ತಿದ್ದೆ ಅಂದ್ರೆ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದೆ. ಹೋದ್ ಸಲ ಇದ್ದಂಗೆ ಮೀಟಿಂಗು ಈ ಸಲ ಇರ್ಲಿಲ್ಲ. ನಾವ್ ಅನ್ಕೊಳ್ತೀವಿ ಹೇಳಿದ್ದೆ ಹೇಳ್ತಾರೆ ಬಿಡು, ಅಲ್ಲಿ ಏನ್ ಹೇಳ್ತಾರೆ ಅಂತೀವಿ. ಅಲ್ಲಿ ಬೇರೆ ತರನೇ ನಾವು ಒಬ್ಬೊಬ್ಬರ ಹತ್ರ ಒಂದೊಂದ್ ಕಲಿಯಕ್ ಸಿಗುತ್ತೆ. ನಾವು ಮೇನ್ ಆಗಿ ಮೀಟಿಂಗಿಗೆ ನಾವು ಹೋಗಕ್ಕೆ, ಮೀಟಿಂಗಿಗೆ ಎಷ್ಟು ಹೊತ್ತು ಕೊಟ್ರು ಸಾಲದು ಮೇಡಮ್. ಅದು ತುಂಬಾನೇ ಕೆಲವೊಂದು ಅಡಲು ಬಂದಿದೆ ಅದ್ರಲ್ಲಿ. ನಾನು ತುಂಬಾನೇ ಅವಾಯ್ಡ್ ಮಾಡ್ಕೊಂಡಿದ್ದೀನಿ, ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದೆ. ಆದ್ರೆ ಅದನ್ನೆಲ್ಲ ಕೇಳ್ಕೊಂಡು ನಾನು ಬಂದು 5 ನಿಮಿಷನೂ ಗೊತ್ತಿಲ್ಲ ಮತ್ತೆ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಯಾಕಂದ್ರೆ ಅವ್ರಿಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಓಕೆ ಮ್ಯಾಮ್, ಬೇಜಾರಾಗಲ್ಲ, ಅಚೀವ್ ಮಾಡಿ. ಏನು ಆಗಲ್ಲ ಮ್ಯಾಮ್, ಸರಿ ಹೋಗುತ್ತೆ. ಆಲ್ ದಿ ವೆರಿ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನಮ್ ಸರಸ್ವತಿ ಮೇಡಮ್ ಆಗ್ಲೇ ಹ್ಯಾಂಡ್ ರೈಸ್ ಮಾಡಿದ್ರು. ಸರಸ್ವತಿ ಮ್ಯಾಮ್. ಎಸ್ ಮ್ಯಾಮ್. ಮಾತಾಡಿ ಮ್ಯಾಮ್. ಗುಡ್ ಈವ್ನಿಂಗ್ ಆಲ್ ಲೀಡರ್ಸ್, ಎಲ್ರಿಗೂ ಗುಡ್ ಈವ್ನಿಂಗ್. ಸೊ MC ಸೂಪರ್ ಸುನೀತಾ ಮೇಡಮ್, ಥ್ಯಾಂಕ್ಸ್ ಟು ಯು. ಒಂದೇ ನಿಮಿಷದಲ್ಲಿ ಒಂದು ಲೀಡರ್ ಆಗಿ ಕನ್ವರ್ಟ್ ಆಗ್ಬಿಟ್ರಿ. ಸೊ ಒಂದು ಆಪರ್ಚುನಿಟಿ ಅನ್ನೋದು ಸಿಕ್ಕದಾಗ ನಾವ್ ಯಾವತ್ತೂ ಮಿಸ್ ಮಾಡ್ಕೋಬಾರ್ದು. ಒಂದು ಸ್ಟೇಜ್ ಆಗ್ಲಿ, ನಿನ್ನೆ ನೋಡಿ ನೀವು ತುಂಬಾ ತಪ್ಪು ಮಾಡಿದ್ರಿ. ನಿನ್ನೆ ತುಂಬಾ ಬೇಜಾರು ಆಯ್ತು, ತಪ್ಪದು. ಯಾಕೆಂದ್ರೆ ಆಪರ್ಚುನಿಟಿ ಅನ್ನೋದು ಎಲ್ರಿಗೂ ಸಿಗಲ್ಲ ಮೇಡಮ್. ಸಿಕ್ಕದಾಗ ಯುಟಿಲೈಸ್ ಮಾಡ್ಕೊಳ್ಳೋರು ಲೀಡರ್, ಅರ್ಥ ಆಯ್ತಾ? ಸೊ ಅದು ನಿಮ್ಗೆ ಇವಾಗ ಫೀಲ್ ಆಗ್ತಿರುತ್ತೆ, ಬಟ್ ಅದು ಮಿಸ್ ಆಗೋಯ್ತು. ಈಗ ಒಂದೇ ನಿಮಿಷದಲ್ಲಿ ನನಗೆ ಭಾರತಿ ಮೇಡಮ್ ಫೋನ್ ಮಾಡಿ ಕೇಳಿದ್ರು, ಬಟ್ ನನಗೆ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿದ್ದೀನಿ. ಸೊ ನಾನ್ ವಿಡಿಯೋಗೂ ಬಂದ್ ಮಾತಾಡಕ್ ಆಗ್ತಾ ಇಲ್ಲ. ಒಂದೇ ಮಿನಿಟ್ ಅಲ್ಲಿ ನೀವು ರೆಡಿಯಾಗಿ ಕೂತಿದ್ದೀರಾ. ಲವ್ ಯು, ಥ್ಯಾಂಕ್ ಯು ಸೋ ಮಚ್. ಒಂದೇ ಮಾತಿಗೆ ನೀವು ರೆಸ್ಪಾನ್ಸ್ ಕೊಟ್ಬಿಟ್ಟು ಕೂತಿದ್ದೀರಲ್ಲ ಮೇಡಮ್, ಅದು ಗ್ರೇಟ್. ದಿಸ್ ಇಸ್ ಇದನ್ನ ಅನ್ನೋದು ಲೀಡರ್ಶಿಪ್. ಓಕೆನಾ? ನೀವೇನೋ ಒಂದು ಕಲ್ತಿರೋದಕ್ಕೆ ಗೌರವ ಮೇಡಮ್, ತುಂಬಾ ಅಭಿಮಾನ ಇದೆ, ತುಂಬಾ ಗೌರವ ಇದೆ. ಥ್ಯಾಂಕ್ ಯು ಸೋ ಮಚ್. ಬಟ್ ಅದು ಕಂಟಿನ್ಯೂ ಆಗ್ಲಿ ಮೇಡಮ್. ಅದು ಆಯ್ತಾ? ಇವತ್ತು ನಮ್ಮ RKಯ ಮೇನ್ ಫೌಂಡರ್ ನಮ್ಮ ಭಾರತಿ ಮೇಡಮ್ ಟಾಪ್ ಮೋಸ್ಟ್ ಡಾಕ್ಟರ್ ಅಂತಾನೆ ಹೆಸರು ತಗೊಂಡಿದ್ದಾರೆ, ಆಯ್ತಾ? RKಯ ಮೇನ್ ಫೌಂಡರ್ ಅವರು. ಇವತ್ತು ಅವರಿಗೆ ನಾವ್ MC ಮಾಡೋ ಭಾಗ್ಯ ಸಿಕ್ಕಿದೆ ಅಂದ್ರೆ ಅದು ನಮ್ಮ ಪುಣ್ಯ ಅಂತಾನೆ ಹೇಳ್ಕೋಬಹುದು. ಅವರೆಲ್ಲ ಮಾಡಿ ಬಿಟ್ಟಿರೋದನ್ನ ನಾವು ಇವತ್ತು ತಗೊಂಡು ಕೈಗೆ ಮಾಡ್ತಾ ಇದ್ದೀವಿ. ಅವರೆಲ್ಲ ಮುಂದೆ ಹೋಗ್ತಿದಾರೆ, ಅವ್ರ ಹಿಂದೆ ನಾವೆಲ್ಲ ಹೋಗ್ತಾ ಇದೀವಿ. ಸೊ ಏನಪ್ಪ, ಮೊನ್ನೆ ಅಂದ್ರೆ ಫಸ್ಟ್ ಟೈಮ್ ಬಂದಾಗ ನಾನು ಅಷ್ಟೇ ಮೇಡಮ್, ಇದು ಸೆಕೆಂಡ್ ಟೈಮ್ ನಾನು ಅಟೆಂಡ್ ಆಗಿರೋದು. ಎಲ್ಲೋ ಒಂದು ಯಾರ್ದೋ ಒಂದು ಫಾಲೋ ಅಪ್, ಎಲ್ಲೋ ಒಂದು ಮೂಲೆನಲ್ಲಿ ಹೋಗಿ ಕೂತಿದ್ದು ನಾನು ಟ್ರೈನಿಂಗ್ ನ ನೋಡ್ತಾ ಬಂದೆ. ಆ ಫ್ಯಾಮಿಲಿ ವಾತಾವರಣ ತುಂಬಾನೇ ಖುಷಿ ಆಯ್ತು ನನ್ಗೆ. ಆ ಫ್ಯಾಮಿಲಿ ಒಟ್ಟಿಗೆ ಇರ್ಬೇಕು ಅಂತ ಅಷ್ಟೇ. ನಾನ್ ಬಂದಿದ್ದು ಬಿಸ್ನೆಸ್ಸಿಗೆ ಅಲ್ಲ.
ನಾನು ಫ್ಯಾಮಿಲಿ ಒಟ್ಟಿಗೆ ಇರ್ಬೇಕು ಅಂತ ಅನ್ನಿಸ್ತು, ಆಸೆ ಇತ್ತು. ನನ್ನ ಫ್ಯಾಮಿಲಿ, ನನ್ನ ಕುಟುಂಬದಲ್ಲಿ ನನಗ್ ಸಪೋರ್ಟ್ ಸಿಕ್ತು. ಸೊ ಏನೋ ಒಂದ್ ಮಾಡೋಣ ಅಂತ ಅನ್ಕೊಂಡು ನಾನು ಬಂದಿದ್ದು ಸತ್ಯ. ಆದ್ರೆ ಇವತ್ತು ನನ್ನೊಟ್ಟಿಗೆ ನನ್ನ ಮಕ್ಕಳೆಲ್ಲ ಬಂದಿದ್ರು. ಅದು ಏನಂದ್ರೆ ತುಂಬಾನೇ ಪ್ರೌಡ್ ಫೀಲ್ ಇತ್ತು ನನ್ಗೆ. ಅದೇ ರೀತಿ ಪ್ರತಿಯೊಬ್ರುನು ಅಷ್ಟೇ, ಮೊದಲ ಹೆಜ್ಜೆ ಮುಂದಿನ ಹೊತ್ತಿಗೆ ನಾನು ಇನ್ನೊಂದು ಡ್ರೀಮ್ ಮಾಡ್ಕೊಂಡ್ ಬಂದಿದ್ದೀನಿ. ತುಂಬಾ ಜನ ಹೇಳ್ತಾರೆ ಹೇಳಿದ್ನೇ. ಖಂಡಿತ ಹೇಳಿದ್ನೇ ಹೇಳ್ತಿರ್ತಾರೆ. ಆದ್ರೆ ನಾನ್ ಏನ್ ಕಲ್ತೆ ಅನ್ನೋದು ಇಂಪಾರ್ಟೆಂಟ್. ಅದು ತುಂಬಾ ಜನಕ್ಕೆ ಗೊತ್ತೇ ಆಗಲ್ಲ. ಅಯ್ಯೋ ಅಲ್ಲಿ ಹೋದಾಗ ಅದೇ ಹೇಳ್ತಿರ್ತಾರೆ, ಇಲ್ಲಿ ಬಂದೆ. ಬಟ್ ನಾನ್ ಹೇಳ್ತೀನಾ, ನನಗೆ ಆ ಕ್ವಾಲಿಟಿ ಇದೆಯಾ ಅದು. ಆಮೇಲೆ ಇನ್ನೊಂದು 1 to 1 ತೋರ್ಸ್ಕೊಟ್ರು ಸಂತೋಷ್ ಸರ್, ಅಲ್ಟಿಮೇಟ್ ಆಗಿತ್ತು. ಲಾಸ್ಟ್ ಟೈಮ್ಗಿಂತ ಅದ್ ನನ್ ತಲೆಗೆ ಹೋಗಿದ್ದಿಲ್ಲ. ಅದ್ ನನ್ನೇ ಕೂತ್ಕೊಂಡು ಪಕ್ಕದಲ್ಲಿ ಹತ್ರದಿಂದ ನನ್ಗೆ ನೋಡಿಸಿದಾಗ ನಲ್ಲಿ 3 ಜನ ಮಾಡಿದ್ರು. ಯಾರು, ಸೋನಿ ಮೇಡಮ್ ಇರ್ಬೋದು, ಇಳವರ್ತಿ ಮೇಡಮ್ ಇರ್ಬೋದು, ಶಿವು ಸರ್ 1 to 1 ಹೇಗ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅಂತಾನು ಹೇಳ್ಕೊಟ್ರು. ಯಾಕೆಂದ್ರೆ ನಾನು ಅಲ್ಲಿಂದ ಬಂದ್ಮೇಲೆ ನಾನು ಒಬ್ಳೇನೆ, ನನ್ಗೆ 1 to 1 ಮಾಡಕ್ಕೆ ಬರ್ತಿರ್ಲಿಲ್ಲ. ನನ್ಗೆ ಹೆಂಗಂದ್ರೆ ಹಂಗೆ ಹೇಳ್ಕೊಂಡು ಹೋಗಿದ್ದೆ. ಆದ್ರೂನು ನನ್ನ ಡೆವಲಪ್ಮೆಂಟ್ ನಾನು ತೋರ್ಸಿದೀನಿ ಇವತ್ತು. ಮೊದಲ ಹೆಜ್ಜೆಗೆ, 2ನೇ ಹೆಜ್ಜೆ ಎಷ್ಟೊತ್ತಿಗೆ, ಬಟ್ 3ನೇ ಹೆಜ್ಜೆಗೆ ನನ್ನ ಡ್ರೀಮೇ ಬೇರೆ ಇದೆ. ನೋಡುವ ಮೇಡಮ್, ಭಗವಂತನ ಆಶೀರ್ವಾದ ಮತ್ತೆ RK ಟೀಮಿನ ಪ್ರೀತಿ, ಮತ್ತೆ ನಮ್ ಸಂತೋಷ್ ಸರ್ ಗುರುಜಿ ಇದಾರೆ, ನಮ್ ಪ್ರಿಯಾ ಮೇಡಮ್ ಸಾಥ್ ಇದಾರೆ ಅನ್ನೋ ಖುಷಿಲಿ ಇನ್ನೂ ನೆಕ್ಸ್ಟ್ ಮಾಡ್ಬೇಕು ಅನ್ನೋ ಒಂದು ದೊಡ್ಡ ಡ್ರೀಮ್ ಇಟ್ಕೊಂಡಿದೀನಿ. ಸೊ ಅದೇ ರೀತಿ ಪ್ರತಿಯೊಂದು ಲೀಡರ್ಸು ಅಷ್ಟೇ, ಆಗತ್ತೆ ಅಂತಾನೆ ಮಾಡ್ಬೇಕು. ಆಗಲ್ಲ ನೋಡೋಣ ಅಂದ್ರೆ ಅದು ನೋಡನ್ವೇನೆ. ಹಾಗೆ ಆಗತ್ತೆ ಅಂತ ಮಾಡಿದಾಗ ಖಂಡಿತ ಸಕ್ಸಸ್. ಅಟ್ಲೀಸ್ಟ್ ಯೂನಿವರ್ಸ್ ನಮ್ಗೆ ಸಪೋರ್ಟ್ ಮಾಡುತ್ತೆ. ನಾನು ಮಾಡೇ ಮಾಡ್ತೀನಿ ಅಂದಾಗ ಯೂನಿವರ್ಸ್ ಸಪೋರ್ಟ್ ಖಂಡಿತ ಸಿಗುತ್ತೆ. ಸೊ ಅದೇ ರೀತಿ ಇವತ್ತು ಯಾರೆಲ್ಲ ಇವತ್ತು ಇಲ್ಲಿ ಕೂತಿದ್ದೀರಾ ಪ್ರತಿಯೊಬ್ರು ಅಷ್ಟೇ, 700 SP ಅನ್ನೋದು ಸುಮ್ನೆ ಅಲ್ಲ, ಕಷ್ಟ ಇದೆ, ಮಾಡ್ತೀರಾ. ಆದ್ರೆ ಕೆಲ್ಸ ಮಾಡೋನ್ಗೆ ಅದು ಯಾವತ್ತೂ ಕಷ್ಟ ಆಗಲ್ಲ. ಕೆಲ್ಸ ಮಾಡದೇ ಇದ್ದಾಗ, ಅಡಿಗೆ ಬೆಳಗ್ಗೆ ಎದ್ದು ಕೆಲ್ಸ ಮಾಡ್ಬೇಕು ಅಂದಾಗ ಕಷ್ಟ, ಆದ್ರೆ ಮಾಡೇ ತೀರ್ತೀನಿ ಅಂದಾಗ A to Z ಮಾಡಿಟ್ಟಿರ್ತೀವಿ, ಅದು ನ್ಯಾಚುರಲ್. ಅದೇ ರೀತಿನೇ 700 SP ದೊಡ್ಡದೇನಲ್ಲ, ಮಾಡ್ಬೋದು ಖಂಡಿತ. ಏಕೆ ನಮ್ಗೆ 1 ತಿಂಗಳು ಕಾಲಾವಕಾಶ ಇದೆ. ಇನ್ನೊಂದು ಮೇಯ್ನು, ನಿಮ್ಮ ರ್ಯಾಂಕ್ಗಳನ್ನ ನೋಡ್ಕೊಡಿ, ಎಲ್ಲಿ ಹೋಗಿರುತ್ತೆ ನಿಮ್ಮ ರ್ಯಾಂಕ್ಗಳು ಅಂತ. 7 ಐಡಿ ನಿಮ್ಮ ಟೀಮ್ ಅಲ್ಲಿ, ನಿಮ್ಮ ರೈಟು ನಿಮ್ಮ ಲೆಫ್ಟ್ ಅಲ್ಲಿ ಇದ್ದಾಗ ನಿಮ್ಮ 1 ಅಥವಾ 2 ರ್ಯಾಂಕ್, ಫಸ್ಟ್ ರ್ಯಾಂಕ್ ಇರೋರು 3rd ರ್ಯಾಂಕಿಗೆ ಹೋಗ್ತೀರಾ ನೋಡಿ. ನಿಮ್ಮ ರ್ಯಾಂಕ್ಗಳು ಎಲ್ಲೆಲ್ಲಿ ಜಂಪ್ ಆಗುತ್ತೆ, ನಿಮ್ಮ ರೈಟು ನಿಮ್ಮ ಲೆಫ್ಟ್ ಅನ್ನ ಗಮನಿಸ್ತಾ ಹೋಗಿ, ಆಯ್ತಾ. ನಿಮ್ಮ ರ್ಯಾಂಕ್ಗಳು ಜಂಪ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ನಿಮ್ಗೆ ಇನ್ಕಮ್ ಸೋರ್ಸ್ ಜಾಸ್ತಿ ಆಗತ್ತೆ. ಇವತ್ತಲ್ಲ ನಾಳೆ ಆದ್ರೂ ಗೆಲ್ಲೋಕೆ ಬಂದಿರೋದು, ಅರ್ಥ ಆಯ್ತಾ. ಇವತ್ತು ಕೂತ್ರೆ ನಾಳೆ ಡಬಲ್ ಕೆಲ್ಸ ಮಾಡ್ಬೇಕಾಗತ್ತೆ. ಡಬಲ್ ಕೆಲ್ಸ ಮಾಡೋದ್ರ ಬದಲು ಸಿಂಗಲ್ ಕೆಲ್ಸ ಮಾಡ್ಕೊಂಡು, ನಾನ್ ಬಂದಿರೋದು ಗೆಲ್ಲೋಕೆ, ಕೂದ್ರೆ ಯಾವತ್ತು ಮುಂದೆ ನೋಡ್ತಾ ಓಡ್ತಿರ್ಬೇಕು ಹೊರತು ಅಕ್ಕ ಪಕ್ಕ ಹಿಂದೆ ಮುಂದೆ ಎಲ್ಲ ನೋಡೋದೇ ಇಲ್ಲ. ಅದ್ರ ಗುರಿ ಮುಂದೆ ತಲುಪ್ಬೇಕು. ಆ ಕಡೆ ಗಮನ ಕೊಟ್ರೆ ಖಂಡಿತ RK ಫ್ಯಾಮಿಲಿ ಮುಂದಿನ ಸಲ್ತಿ ಕ್ಯಾಪ್ಟಿಂಗ್ ಹೊಡೆಯೋದಂತೂ ಖಂಡಿತ. ಎಂಟೇರು ಟೀಮು RK ನಂಬರ್ 1 ಅಲ್ಲ, ನಂಬರ್ ಅಲ್ಲಿ 0 ಹುಡ್ಕಬೇಕು. ನೆಕ್ಸ್ಟ್ ಯಾವ ಪೊಸಿಷನ್ ಕೊಡೋಣ ಈ RK ಫ್ಯಾಮಿಲಿಗೆ ಅಂತ MD ಸರ್ ಆ ರೀತಿ ಬೆಳಿಬಹುದು ಅಂತ ಹೇಳಿಕ್ಕೆ ಇಷ್ಟ ಪಡ್ತೀನಿ ಮೇಡಮ್. ನಾನು ಒಂದು ಚಿಕ್ಕದಾಗಿ ಒಂದು ಏನೋ ನನ್ನ ಸಾಧನೆ ಪುಟ್ಟದೇ ಮಾಡಿ ಬಂದಿದ್ದೀನಿ. ಅದೇ ರೀತಿ ಆ ಪುಟ್ಟ ಸಾಧನೆ ಪ್ರತಿಯೊಬ್ರು ಮನಸ್ಸಿಗೆ ತಗೊಂಡ್ರೆ ಖಂಡಿತ ದೊಡ್ಡದಾಗಿ RK ಟೀಮ್ ಬೆಳೆಯುತ್ತೆ. ಮೇನ್ RK ಟೀಮ್ಗಿಂತ ನಿಮ್ಮ ಟೀಮ್ಗಳು ಆಟೋಮೆಟಿಕ್ಲಿ ಬೆಳೆಯುತ್ತೆ ಅಂತ ಹೇಳಿಕ್ಕೆ ಇಷ್ಟ ಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಲ್ಲರೂ ಮಾತಾಡೋದಿದ್ದೀರಾ? ಎಸ್, ಥ್ಯಾಂಕ್ ಯು. ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದೀರಾ. ಮತ್ತೆ ನಿಮ್ಮ ಆಸೆ ಏನ್, ನಾನು ಬಿಸ್ನೆಸ್ ಗಾಗಿ ಅಂತ ಬಂದಿಲ್ಲ, ಒಂದು ಫ್ಯಾಮಿಲಿಗಾಗಿ ಅಂತಂದ್ರಲ್ಲ, ರಿಯಲಿ ಅದಕ್ಕೆ ಫ್ಯಾಮಿಲಿ ಅಂತ ಬಂದಿದ್ದಕ್ಕೆ ನಿಮ್ಗೆ 10 ಮಕ್ಳಾಗಿ ಹೋಗಿದೆ ಅಲ್ವಾ. ಸೊ ಮಕ್ಳು ಕಂಟಿನ್ಯೂ ಆಗ್ಲಿ. 12 ಮಕ್ಳು ಮ್ಯಾಮ್. ಅಯ್ಯೋ 12 ಮಕ್ಳು. ನಾನು ನಮ್ಮ ಅಜ್ಜಿಗಳಿಗೆಲ್ಲ ಹಂಗೆ ಇರ್ತಿತ್ತಂತೆ ಅವಾಗ. ಇವ್ರಿಗೂ ಆಗೋಗಿದೆಯಪ್ಪ. ಹುಷಾರಾಗಿ ಮೇಡಮ್, ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ ಮಕ್ಳು ಮರಿ ಮಕ್ಳಿಗೆಲ್ಲ ನಮ್ಮ ಕಂಪ್ನಿ ಕಡೆಯಿಂದ ಪ್ರಾಡಕ್ಟ್ ಇದೆ, ಎಲ್ಲರಿಗೂ ಕೊಡ್ಸಿ ಆಯ್ತಾ. ಥ್ಯಾಂಕ್ ಯು ಸೋ ಮಚ್ ಸರ್ ಮ್ಯಾಮ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಆಲ್ ಲೀಡರ್ಸ್. ಇಷ್ಟೊತ್ತು ನನಗೆ MC ಮಾಡೋಕೆ ಅವಕಾಶ ಮಾಡ್ಕೊಟ್ಟಂತ ನಿಮ್ಗೆಲ್ಲರಿಗೂ ತುಂಬಾ ಹೃದಯ ಧನ್ಯವಾದಗಳನ್ನ ಹೇಳ್ತಾ